ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧಶ್ರೀ ಗುರುವೆ, ನಿನಗಾರು ಸರಿ ಇಲ್ಲ ಬದ್ಧನಿಗೆ ಬುದ್ಧಿಗುರು ನೀನು. ಓಂ ಶಂಭುಲಿಂಗಾಯ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುನಾಥನಿಗೂ ಎಲ್ಲ ದಾರ್ಶನಿಕರ ಋಷಿಮುನಿಗಳ ಸಂತರ ಚರಣಾರವಿಂದಕ್ಕೂ ನಮಸ್ಕರಿಸಿ, ಜಗದ್ಗುರು ಸಿದ್ಧಾರೂಢರಿಗೂ ಜಗದ್ಗುರು ಶಿವಾನಂದ ಅಜ್ಜಾರ ಪಾದಾರವಿಂದಕ್ಕೂ ನಮಸ್ಕರಿಸಿ, ಮಲ್ಲಿಕಾರ್ಜುನ ಶಿವೀಗಳಪ್ಪಂಗಳ ಪಾದಾರವಿಂದಕ್ಕೂ ಪೂಜ್ಯ ಸಿದ್ದೇಶ್ವರಪ್ಪಂಗಳವರ ಪಾದಾರವಿಂದಕ್ಕೂ ನಮಸ್ಕರಿಸಿ, ಬಿಜಾಪುರ ಜಿಲ್ಲೆ ಅತರ್ಗಾದ ಆರಾಧ್ಯ ದೇವತೆಯಾಗಿರುವ ಈ ಗ್ರಾಮದ ಎಲ್ಲ ದೇವತೆಗಳಿಗೂ ನಮಸ್ಕರಿಸಿ, ಶ್ರೀಮಠದ ಕಾರ್ಯಕ್ರಮಕ್ಕೆ ಕಾರಣಿ ಪುರುಷರಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸನ್ಮುಖಾನಂದ ಮಹಾಸ್ವಾಮೀಜಿಯವರ ಪಾದಾರವಿಂದಕ್ಕೂ ಹಾಗೂ ವೀರಯ್ಯ ಮಹಾಸ್ವಾಮೀಜಿಯವರ ಪಾದಾರವಿಂದಕ್ಕೂ ದೀರ್ಘದಂಡ ಪ್ರಣಾಮ ಸಮರ್ಪಿಸಿ, ಈ ಉಭಯ ಪುಣ್ಯಾರಾಧನೆಯ ಕಾರ್ಯಕ್ರಮದ 5ನೇ ದಿನದ ಸಾಯಂಕಾಲ ಕಾರ್ಯಕ್ರಮದ ಈ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮಠದ ರೂವಾರಿಗಳು, ಪರಮ ಪೂಜ್ಯರು, ಮಹಾನ್ ವಿದ್ವಾಂಸರಾಗಿರ್ತಕ್ಕಂಥ ಈಶ ಪ್ರಸಾದ ಮಹಾಸ್ವಾಮೀಜಿಯವರ ದಿವ್ಯ ಪಾದಾರವಿಂದಕ್ಕೂ ನಮಸ್ಕರಿಸಿ, ಇವತ್ತೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಸಿದ್ದೇಶ್ವರಜ್ಜರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮಿಗಳು ಸದಲಗ ಪೂಜ್ಯರ ಪಾದಾರವಿಂದಕ್ಕೂ ನಮಸ್ಕರಿಸಿ, ಸಭೆ ಸಂಚಾಲಕರಿಗೂ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಮುದ್ದು ಮಕ್ಕಳಿಗೂ ಇವತ್ತಿನ ಮಹಾದಾಸೋಹ ಮಾಡತಕ್ಕಂಥ ಮಹಾದಾನಿಗಳಿಗೂ ಶರಣು ಶರಣಾರ್ಥಿ. ಅಪ್ರೋಕ್ಷಣ ಮಾಡಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಿಯುಳ ಕೈವಲ್ಯ ಪದ್ಧತಿಯ ಸೂತ್ರ ಪದ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ದಿನ ಒಂದೊಂದು ನುಡಿ ನಡೀತಾ ಇದೆ. ನಿನ್ನೆ ನಡೆದ ವಿಷಯ ಯಾವುದು? ಶರಣಪದ್ಯ. ಆನಂದ ಅಲ್ಲಪ್ಪ, ನೋಡಿ ಅಮ್ಮ ಹೇಳ್ತಾರೆ, ಶಾಂತರೊಡನಾಡು ಶ್ರೀ ಗುರು ವಚನೋಪದೇಶವನಾಲಿಸಿದಾಗಲ ಹುದುನರಿಗೆ ಮುಕ್ತಿ, ದುರಿತ ಕರ್ಮವ ನೊಲ್ಲದಿರು ಪುಣ್ಯವನೇ ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು. ಇವತ್ತು 5ನೇ ದಿನ ಕರುಣವಿರಲಿ ಜೀವಿರೋಳು ಅಂತ ಇಷ್ಟು ನೆನಪಿರಬೇಕು. ನಿಂದು 80 ವರ್ಷ ಏನ್ ನಿಂದರೆ ಹಂಗ ನೆನಪೆಟ್ಟು ಹಿಡಿ, ಚಿಪ್ಪೆಲ್ಲ ಖಾಲಿ ಆಗೈತಿ. ಅಸ್ತು ಅಪರೋಕ್ಷವಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಿಯೋಳು ಕೈವಲ್ಯ ಪದ್ಧತಿಯ ನಿನ್ನೆ ಶಾಂತರೊಡನಾಡು ಕೂಡ ಸಂತರು ಕೂಡ ಶರಣರು ಕೂಡ ಮಹಾತ್ಮರು ಕೂಡ ಅನುಭಾವಿಗಳ ಕೂಡ ನೀ ಆಡಿದಂದ್ರೆ ನಿನಗೆ ಸುಖ ಆಕೈತಿ. ದುಷ್ಟರ ಸಂಘ ಮಾಡಬೇಡು, ದುಷ್ಟರ ಸಂಘ ಅದು ಮಹಾನ ಭಂಗ ಆಕೈತಿಪ್ಪ, ಅದನ್ನು ಮಾಡಬೇಡ ಅಂತ ಕಳಕಳಿಯಿಂದ ಪೂಜ್ಯ ನಿಜಗುಣ ಶಿವ ಇರ್ತಕ್ಕಂಥ ನಮ್ಮ ಸಂಬಂಧ ಎಷ್ಟು ಉದ್ಧಾರ ಮಾಡಿದಾರೆ ಪುಣ್ಯಾತ್ಮರಿ. ಬಹಳ ದೊಡ್ಡ ಗ್ರಂಥ ಬರೆದಾರ ಪುಣ್ಯಾತ್ಮರಿ. ನೀ ದುಷ್ಟರು ಕೂಡ ಕೂಡಕ್ಕೆ ಹೋಗ್ಬೇಡಪ್ಪ, ಮತ್ತು ನಿನಗ ಸರಿಯಾಗಿ ದಾರಿ ತೋರ್ಸಂಗಿಲ್ಲ. ಅವರ ಹೇಳ್ತಾರೆ, ದುಷ್ಟರ ಸಂಘ ಹಿಡಿಬಾರದಂತ, ಸಜ್ಜನ ಸಂಘ ಬಿಡಬಾರದಂತ. ದುಷ್ಟರ ಸಂಘ ಹಿಡಿಬಾರದಂತ, ಸಜ್ಜನ ಸಂಘ ಬಿಡಬಾರದಂತ. ದಂಡ ಎಂದು ಕೊಡಬಾರದಂತ, ದಾನ ಧರ್ಮ ಬಿಡಬಾರದಂತ. ಎನ್ನ ನಿನ್ನ ಕರಿಯಲಾಕ ಯಮದೂತರು ಬರ್ತಾರಂತ. ಪುಣ್ಯ ಇದ್ರ ಬಿಡ್ತಾರಂತ, ಪಾಪ ಇದ್ರ ಒಯ್ತಾರಂತ. ಇಬ್ರಾಹಿಂ ಸುತಾರ್ ಅವರು ಒಂದು ಪದ್ಯ ಬರೆದಾರ, ಪಾರಮಾರ್ಥ ಲಹರಿ ಎಂಬ ಭಜನದಾಗ, ದುಷ್ಟರ ಸಂಘ ಹಿಡಿಬಾರದಂತ, ಸಜ್ಜನರ ಸಂಘ ಬಿಡಬಾರದಂತ. ವಂಚಿಸಿ ಆಸ್ತಿ ಮಾಡಬಾರದಂತ, ಬಾಯಿಗೆ ಬಂದಂಗ ನುಡಿಬಾರದಂತ. ಎನ್ನ ನಿನ್ನ ಕರಿಯಲಾಕ ಯಮದೂತರು ಬರ್ತಾರಂತ ಬರೆದಾರ ಪುಣ್ಯಾತ್ಮರೇ. ಯಾವ ಆಗಿರ್ತಕ್ಕಂಥ ಮಹಾತ್ಮರ ಸಂಘವನ್ನು ಹಿಡಿದ್ರೆ ನಿನಗೆ ಒಳ್ಳೆಯ ದಾರಿ ತೋರಿಸ್ತಾರೆ. ಅದಕ್ಕಾಗಿ ಶಾಂತರೊಡಣ ಅವ್ರು ಕೂಡ ಕೂಡಿ ಆಡ್, ಅವ್ರು ಕೂಡ ಕೂಡಿ ಸ್ವಲ್ಪ ಗೆಳ್ತನ ಮಾಡ, ಅವ್ರ ಜೊತೆಗೆ ಬಂದು ಕುಂಡು ಪ್ರಯತ್ನ ಮಾಡ. ಮನೆ ಸಂಸಾರ ಇರ್ತೈತಿ,
ಅದನ್ನ ಬಿಟ್ಟು ಒಂದು ತಾಸು 6:30 7:30 8 ಲಾಸ್ಟ್ 8 ಗಂಟೆಗೆ ಮಂಗಲ, ಹೌದಿಲ್ಲ? 8 ಗಂಟೆಗೆ ಮಂಗಲ, 8:30 ಪ್ರಸಾದ ಮುಗಿಸ್ಕೊಂಡು ಊರಿಗೆ ಹೋಗುದು. ಅವರು ಕೂಡ ಆಡ್ ಅಂತಾರ. ಅವರು ಮಹಾತ್ಮರಾಗಿರ್ತಕ್ಕಂಥ ನಿನ್ನೆ ಪೂಜ್ಯರು ಬಹಳ ಚಂದ ಅದನ್ನು ಉಪಕ್ರಮ ಉಪಸಂಹಾರ ಮಾಡಿದ್ರು. ಪೂಜ್ಯರಾಗಿರ್ತಕ್ಕಂಥ ಅಪ್ಪಗಳು ಹೋಗಿ ಹಾಗೆ ಸಂತರನ್ನ ಆಡಿ ಆ ವಿಷಯವನ್ನು ಮುಗಿಸಿ ಇವತ್ತು ಮುಂದೆ ಹೋಗಿ ಏನು ಹೇಳ್ತಾರಂದ್ರೆ, ಕರುಣವಿರಲಿ ಜೀವಿರುಳು. ಎಲೆ ಮನುಷ್ಯನೇ, ಎಲೆ ಜೀವನೇ, ನೀ ಜೀವಿಗಳ ಮೇಲೆ ಕರುಣಾ ಬುದ್ಧಿ ಉಳ್ಳವನ. ಬಾಯ್ ಅಲ್ಲೇ ಮಾಡ, ಅಲ್ಲೇ ಕೊಂಡು ನಿನ್ನ ಕಟ್ಟಿ ಎಲ್ಲಿದ್ಲೆ, ಅಲ್ಲೇ ಕೊಂಡು ತಮ್ಮಕ್ಕಳು ಅಜ್ಜಾಗ ನಿನಗೆ ಗಂಟ ಎತ್ಕೊಂಡು. ಎಲೆ ಜೀವನೇ, ಎಲ್ಲ ಜೀವರುಗಳ ಮೇಲೆ ನೀನು ದಯ ಉಳ್ಳವನಾಗು, ಒಟ್ಟ ಅವ್ರ ಮ್ಯಾಲ ದಯಾ ಬುದ್ಧಿ ಉಳ್ಳವನಾಗು. ಕರುಣೆ ಅಂದ್ರೆ ದಯ, ಕರುಣ ಉಳ್ಳ ಜೀವಿಗಳು, ಎಲ್ಲಾ ಜೀವಿಗಳು ಏನ್ ಎಷ್ಟು ಜಗತ್ತಿನಾಗ ಎಷ್ಟು ಜೀವಿಗಳದ ಎಲ್ಲರ ಮೇಲೆ ಕರುಣಾ ಬುದ್ಧಿ ಉಳ್ಳವನಾಗು, ಕಟುಕ ಬುದ್ಧಿ ಉಳ್ಳವನ ಆಗಬೇಡ ಅಂತ ಹೇಳ್ತಾರೆ. ಕರುಣ ಅಲ್ಲಿ ಯಾರ್ಯಾರು ಎಷ್ಟರ ಮೇಲೆ ಕರುಣ ಇರಬೇಕು ಅನ್ನೋದು ಲಿಸ್ಟ ಬರೀತಾರೆ, ಎದರ ಮೇಲೆ ಇರಬೇಕಂತ. ಆ ಯಾವ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ನೀನು ಕರುಣೆ ಉಳ್ಳವನಾಗು, ಸಕಲ ಜೀವಕೋಟಿಗಳಲ್ಲಿ ಕರುಣಾ ಬುದ್ಧಿ ಉಳ್ಳವನಾಗು. ಕರುಣೆ ಅಂದರೆ ದಯ, ದಯಾ ಧರ್ಮಕ ಮೂಲ ಹೇ ಅಂತ. ಅದನ್ನೇ ಬಸವನವರು ದಯವಿಲ್ಲದ ಧರ್ಮ ಅಭಾವದಯ, ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ. ದಯಾ ಬುದ್ಧಿ ಉಳ್ಳವನಾಗು. ಯಾರ ಕಾಲಾಗರ ಮುಳ್ಳು ನಟ್ರ ಅದು ನಿನ್ನ ಕಾಲಾಗ ಮುಳ್ಳು ನಟ್ಟಂಗ ಅಷ್ಟು ಮಾಡು. ಆಮೇಲೆ ಬರಿತಾ ಇದ್ದಾರೆ, ದಯಾ ಉಳ್ಳವನಾಗು. ಯಾರೋ ದುಃಖಿತರಾಗಿ ಜೀವಿಗಳು ಕಂಡು ನಿನ್ನ ಮನಸ್ಸು ಲಿವಿ ಲಿವಿ ಅನ್ಬೇಕಂತ. ಯಾರೋ ಮನ್ಯಾಗ ಅಥವಾ ರೋಗದಿಂದ ಆಗ್ಲಿ ಅಥವಾ ಏನಾರ ಕಾಲಾಗ ಮುಳ್ಳರ ನಡ್ಲಿ ಅಥವಾ ಏನಾರ ಆಗ್ಲಿ ಜ್ವರ ಬಂದು ನೆಳ್ತಿದ್ರೆ ಅವ್ರಿಗೆ ಎಷ್ಟು ಸಾಧ್ಯ ಆದಷ್ಟು ಕೈಲಾದ ಮಟ್ಟಿಗೆ ನೀನು ಸಹಾಯ ಮಾಡಾಕಲಿ. ಅವ್ರ ದಯ ಬುದ್ಧಿ ಉಳ್ಳವನಾಗಂತಾರೆ. ಆ ನಂತರ ಕರುಣಾದಿಂದ ಹಿಡಿಸಿಕೊಳ್ಳುತ್ತದೆ, ಕೈಲಾದ ಮಟ್ಟಿಗೆ ಸಹಾಯ ಮಾಡು. ಆಮೇಲೆ ರೋಗ ರುಜಿಗಳು ಬಂದ್ರು ಅವ್ರಿಗೆ ಔಷಧ ಉಪಚಾರ ಮಾಡ್ತಾರೆ. ಔಷಧ ಉಪಚಾರ, ತಂಡಿ ಉರಿ ಬಂದಾವಂದ್ರೆ ಅಮ್ಮಗ ನಡ್ಯಾಕ ಬರಂಗಿಲ್ಲ, ಅಂಗಡಿಯಾಗಿನ ಔಷಧ ತಗೊಂಡು ಹೋಗಿ ಕೊಟ್ಟು ಕಿಸಿಂದ ದುಡ್ಡು ಕೊಡು, ಅಥವಾ ಆಮೇಲೆ ಆಯಿ ಕಡೆ ತಂದು ಕೊಡು, ಆಕಿಗೆ ವ್ಯವಸ್ಥೆ ಮಾಡ. ಒಂದಿಷ್ಟು ಬಿಸಿನೀರು ಕಾಸು ಕೊಡು, ಒಂದಿಷ್ಟು ಅಂಬ್ಲಿ ಸಾಧ್ಯ ಅಂಬ್ಲಿ ತಂದು ಕೊಡು ಆ ಮುದುಕಿಗೆ ಅಂತಾರ. ಸಕಲ ಜೀವಿಗಳು, ಆ ಜೀವಿಗಳ ಔಷಧವನ್ನು ತಂದು ಕೊಡು. ಹಾಗೆ ಆ ರೋಗಜನ್ಯ ದುಃಖ ಕಳೆದ ಮೇಲೆ ನಿನ್ನನ್ನು ನೆನಿತಾಳಂತ. ನಮ್ಮಪ್ಪ ಬಂದಪ್ಪ ದಾರ್ಯಾಗ ಬಂದ, ಅವನ ನೆನೆಸ್ತಾಳ, ಆ ರೋಗ ಆರಾಮಗನ ಆಯ್. ಆಮೇಲೆ ಚಳಿಯಿಂದ ನಡಗತಕ್ಕಂಥ ವ್ಯಕ್ತಿಗೆ ನಿನ್ನ ಮನ್ಯಾಗ ಒಂದು ರಗ್ಗರ ಕಂಬಳರ ಕೌಂದರ ತಟ್ಟರ ಚೀಲರ ಇದ್ದರ ಕೊಟ್ಟ ಅವನ ರಕ್ಷಣೆ ಮಾಡು. ಚಳಿ ಅಂದ್ರೆ ತಂಡಿ ಬರ್ತಕ್ಕಂಥ ಅವು 4 ಮೂರ್ಲೆ 12, 4 ತಿಂಗಳು ಮಳೆಗಾಲ, 4 ತಿಂಗಳು ಚಳಿಗಾಲ, 4 ತಿಂಗಳು ಬೇಸಿಗೆಗಾಲ ಅಂತ. ಚಳಿಗಾಲದಲ್ಲಿ ಇದ್ದಾಗ ಮುದುಕಿಗೆ ಆರಾಮಿಲ್ಲ, ನಿನ್ನ ಮನ್ಯಾಗ ಅವ್ರ ಮನ್ಯಾಗ ಏನಿಲ್ಲ, ನಿನ್ನ ಮನ್ಯಾಗ ಎಷ್ಟರ ಒಂದು ಕೌಂದರ ಕಂಬಳರ ಇದ್ರೆ ಕೊಟ್ಟ ಆ ಚಳಿಯಿಂದ ರಕ್ಷಣೆ ಮಾಡು, ದಯ. ಆಮೇಲೆ ಬರಿತಾ ಇದ್ದಾರೆ, ಆ ರೋಗಜನ್ಯವಾಗಿರ್ತಕ್ಕಂಥ ದುಃಖ ಕಳೆದ ಮೇಲೆ ಆಕಿ ವಸ್ತ್ರಾದಿಗಳು ಕೊಡು. ಆ ಚಳಿ ಹೋತಂದ್ರೆ ಉಟ್ಕೊಳಕ್ ಒಂದು ಸೀರೆ ಕೊಟ್ಟು ಬೆಚ್ಚಂದ ಮಳ್ಯಾಕ ತೋರ್ಸ್ಕೊಂಡ್ರೆ. ಆಮೇಲೆ ಅವರ ದುಃಖ ನಿವೃತ್ತಿ ಮಾಡಿದ ಉಂಟು. ಆ ಕರುಣಾಗುಣವುಳ್ಳವನಾಗಿರ್ತಕ್ಕಂಥ ಮನುಷ್ಯನಿಗೆ ಸದಾವೇ ಕಾಲ ಸತ್ಪುರುಷರ ಸಂಘದಲ್ಲಿ ಇರುವಂತವನಾಗ್ತಾನೆ. ಅದಕ್ಕಾಗಿ ಕರುಣವಿರಲಿ ಜೀವರುಳು ಅಂತ ಬರ್ತಾರೆ. ಒಂದು ಉದಾಹರಣೆ ಬರ್ತಾರೆ ನಿಜಗುಣವ್ರಿಗೆ. ಬಾಗಲಕೋಟೆ ಚಿಕ್ಕರಾಮಪ್ಪರ್ರಿ ಒಂದು ನಿಜಗುಣ ಶಾಸ್ತ್ರದ ಒಂದು ಕತೆ ಬರ್ತಾರೆ. ನೀ ಕಳ್ತನ ಮಾಡಬೇಕಾದ್ರೆ, ಕಳ್ತನ ಮಾಡಕ್ ಕಲಿಬೇಕಾದ್ರೆ ನೀನು ಮೊದಲು ಏನ್ ಮಾಡ್ಬೇಕು, ಕಳ್ಳನ್ ದೋಸ್ತಿ ಮಾಡ್ಬೇಕಲ್ಲ. ಅವ್ರು ಬರತ್ ಪುರಾಣದಾಗ. ಆ ಕಳ್ತನ ಮಾಡಬೇಕಾದ್ರೆ ಆ ಕಳ್ಳನ್ ದೋಸ್ತಿ ಮಾಡ್ಬೇಕು. ಮೊದಲು ನಿನಗೆ ಕಳ್ತನ ಮಾಡುವಂತದು ನಿನ್ ಮನ್ಯಾಗ ರೂಢಿ ಇರ್ಬೇಕು ನಿನಗೆ. ಅವು ಅಂದ್ರೆ ನಿನ್ ದೋಸ್ತಿ ಮಾಡ್ಕೊತಾನ. ನಿನಗೆ ಕಳುವು ಮಾಡಕ್ ರೂಢಿ ಇರ್ಲಿಕ್ಕಂದ್ರೆ ಕರ್ಕೊಳಂಗಿಲ್ಲ. ಹಾಗೆ ಈ ಎಲ್ಲ ಜೀವಿಗಳಾಗಿರ್ತಕ್ಕಂಥ ಮನುಷ್ಯನೇ ಈ ನಿನಗ ಬುದ್ಧಿ ಉಳ್ಳಾಗಿರ್ತಕ್ಕಂಥ ಅವನ ಕೂಡ ಸಂಗಡ ಮಾಡಬೇಕಾದ್ರೆ ಗೆಳೆತನ ಮಾಡಬೇಕು. ಹಾಗೆ ಕರುಣಾಶಾಲಿಯಾದ ಮಹಾತ್ಮರ ಸಂಘವನ್ನು ನೀ ಮಾಡ.
ಅವ್ರು ಹೇಳೋ ಉಪದೇಶ ಏನೈತಂದ್ರೆ, ಉದ್ದೇಶ ಏನಂತಂದ್ರ, ನೀನು ಕಳ್ತನ ಮಾಡಬೇಡ ಅಂತ ಹೇಳಾಗ್ತೀರಿ. ಮಾಡಬೇಡ, ಅದು ನೇಮ್ ಐತಿ. ಆದ್ರೆ ಅವನು ಕೂಡ ಕಳ್ಳನು ಕೂಡ ಕಳ್ತನ ಮಾಡ್ಬೇಕಾದ್ರೆ ಅವ್ನು ಕಳ್ತನ ಮಾಡ್ಬೇಕಲ್ಲ. ಹೇಗೋ ಹಾಗೆ ಕರುಣಾಶಾಲಿಯಾಗಿರ್ತಕ್ಕಂಥ ಮಹಾತ್ಮರು, ಸಂತರು, ಶರಣರು, ನಮ್ಗ ಸತ್ಪುರುಷರು, ಅವ್ರು ನಾವು ಸಂಘ ಮಾಡಿದ್ರೆ ಅವ್ರು ಕರುಣಾಶಾಲಿಗಳಿದ್ದಾರೆ. ಅವರು ನಮ್ಮ ಮೇಲೆ ಸದಾಕಾಲ ಆಶೀರ್ವಾದ ಮಾಡುತ್ತಾರೆ. ಆಮೇಲೆ ಈ ಸಂಸಾರವು ಸಮುದ್ರಷ್ಟು ದುಃಖ ಐತೆ. ಸಂಸಾರ ಹೆಂಗೈತಂದ್ರ ಸಮುದ್ರಷ್ಟು ದುಃಖ ಐತಿ. ಇದ್ರ ಮೇಲೆ ಮಾತಾಡ್ತಾರೆ. ನಿನ್ನ ಅಪ್ಪಗಳು ಹೇಳ್ರ ಅವ್ರು 3 ದುಃಖ: ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ, ಆದಿ ದೈವಿಕ ಅಂತ ತ್ರಿತಾಪಗಳಿಂದ ದುಃಖ. ಇದನ್ನು ವರ್ಣನೆ ಮಾಡ್ಯಾರ ಅಪ್ಪಗಳು, ನಿನ್ನೆ ಹೇಳ್ಯಾರ. ಅದ್ರ ಬಗ್ಗೆ ಹಿಂದೆ ಹೋಗಂಗಿಲ್ಲ. ಸಂಸಾರ ಸಮುದ್ರಷ್ಟು ದುಃಖ ಐತಂತ. ಅಷ್ಟು ದುಃಖ. ಸಾಸ್ಮಿಯ ಕಾಲಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸಂಸಾರದ ಸುಖ ಇಲ್ಲ ನಂಗಿಲ್ಲ, ಐತಿ. ಎಟ್ಟೈತಿ? ಸಾಸ್ಮಿ ಕಾಲ. ಸಾಸ್ಮಿ ಕಾಲ ಅವರು ಹುಲಿ ಮುಂದೆ ಇರ್ತಾವ. ಸಾಸ್ಮಿ, ಜೀರಿಗೆ, ಹಿಂಗ ಎಲ್ಲ ಅವ್ರ ಕಡೆ ಇರ್ತಾವ. ನೋಡಿರಿ ಸಾಸ್ಮಿ ಕಾಲ ಒಂದಿಟ್ಟು ಇರ್ತೈತಲ್ಲ, ಗೊತ್ತಿರ್ಲ ಹಾಯ್ಸಿ ಮಾಡ್ತೀನಿ. ಸಂಸಾರದಾಗ ಈ ಯಾವ ಜಗತ್ತಿನಲ್ಲಿ ಇರ್ತಕ್ಕಂಥ ಸಂಸಾರದಾಗ ಸುಖ ಎಷ್ಟೈತಂದ್ರ ಸಾಸ್ವಿ ಕಾಲ ಸುಖ ಐತಿ. ಸಮುದ್ರವನ್ನು ದುಃಖವನ್ನು ಅನುಭವಿಸ್ತಾನಂತ. ಸಂಸಾರದಾಗ ಸುಖ ಇರ ಸುಮ್ಮಟ್ಟು ಹೆಂಡತಿ ನೋಡಿದಾಗ, ಸುಮ್ಮಟ್ಟು ಗಂಡನ ನೋಡಿದಾಗ, ಮಕ್ಕಳ ನೋಡಿದಾಗ, ಮೊಮ್ಮಕ್ಕಳು ನೋಡಿದಾಗ, ರೊಕ್ಕ ನೋಡಿದಾಗ, ಲೆಕ್ಕ ಮಾಡುವ ಬಂಗಾರ ಇಟ್ಕೊಂಡು ಪಾಟ್ಲಿ ಇಟ್ಕೊಂಡು ಬರೀ ಅದನ್ನ ನೋಡುವಾಗ ಅಷ್ಟ ಸುಖ. ಮತ್ತೇನಿರಂಗಿಲ್ಲ. ಐತಂದ್ರೆ ಸುಖ ಇಲ್ಲ. ನೀರಾಗ ಬೊಟ್ಟಿಟ್ಟು ಬಾಯಾಗಿಟ್ಟಂಗ ಸಂಸಾರ ಸುಖ. ನೀರು ಸಪ್ಪಗ, ಬೊಟ್ಟು ಸಪ್ಪಗ, ಮತ್ತೇನ ಹಂಗ ಬರದಾರದನ ಸುಮ್ಮ ಅಟ್ಟ. ನಮ್ ಶಾಂತಾನಂದ ಮುತ್ತ ಇದ್ರ ಅವ್ರು ಹೇಳ್ತಾರಿವ, ಸಂಸಾರ ಮೊದಲೇ ಹೆಂಗ ತಿಂದಿರ್ತೈತಿ ಅಂದ್ರೆ, ಸಂಸಾರ ಮೊದಲಿಗೆ ಬಡ್ಡಿ ಕಡೆ ಕಬ್ಬ ತಿಂದಂಗಿರ್ತೈತಿ. ಹೌದು, ಬಡ್ಡಿ ಕಡೆ ಕಬ್ಬ ತಿಂದ್ರೆ ನಿಮ್ ಕಡೆ ಕಬ್ಬ ಕಡಿಮೆ, ನಮ್ ಕಡೆ ಕಬ್ಬು ಹೆಚ್ಚು ಕಬ್ಬ. ನಿಮ್ ಕಡೆ ಲಿಂಬಿ, ದಾಳಂಬಿ, ದ್ರಾಕ್ಷಿ, ಪೇರು ಹಣ್ಣ, ಸೀತಾ ಪಪ್ಪಳಕಾಯಿ ನೋಡಿ, ಹಣ್ಣು ನಿಮ್ ಕಡೆ. ಆ ಕಬ್ಬು ತಿನ್ನುವಾಗ ಬಡ್ಡಿ ಕಡೆ ತಿನ್ನುವಾಗ ಬಾಳ ರುಚಿ ಹತ್ತೈತೆ. ಸಂಸಾರ ಅಂದ್ರೆ ಇದು ಬಡ್ಡಿ ಕಡೆ ಕಬ್ಬ ತಿನ್ನು. ಇದು ಪಾರಮಾರ್ಥ ಸತ್ಸಂಗ ಹೆಂಗರ ತುದಿ ಕಡೆ ಕಬ್ಬ ತಿಂದಂಗ. ತುದಿ ಕಡೆ ಕಬ್ಬ ತಿನ್ನುವಾಗ ಸೌಲ್ ಹತ್ತೈತಿ. ತುದಿ ಕಡೆ ತಿನ್ಕೋತ ಬಂದಾಗ ಈ ಕಡೆ ದಾಂಡಿಗೆ ಬಂದಾಗ ಸಿಹಿ ಹತ್ತೈತ ಕಬ್ಬ. ಬಡ್ಡಿ ಕುಲಾಗನ ಉಗಿದು ಬಿಡುದ. ಹಂಗ ಪಾರಮಾರ್ಥ ಸತ್ಸಂಗ ಈ ಮಹಾತ್ಮರ ಅನುಭವ ಏನದಾವ ಅಂದ್ರೆ, ತುದಿ ಕಡೆ ಕಬ್ಬ ತಿಂದಾಗ ಮೊದಲು ಸಿಹಿ ಹತ್ತಂಗಿಲ್ಲ. ಸನ್ಮುಖರ ಮಠಕ್ಕೆ ಅಲ್ಲೇ ಹೋಗ್ಬಿಡಪ್ಪ, ಅಲ್ಲೇ ಹೋಗ್ಬೇಕು, ಎಲ್ಲ ಮುಗಿತಾನ ಅಲ್ಲೇ ಕೂತ. ಸಂತ್ಯಾಗ ಜೋರು ನಡ್ದತಿ ಶಾಂತಿ ಮಂದಿ. ಹೌದಲ್ಲ, ಅಪ್ಪರ ನಾವು ಪ್ರಸಾದ ಮಾಡಿ ಶಾಂತಿ ಇವತ್ತು ಹೂಣ್ರಿಪ್ಪ ಅಂತ ಹುಡುಗ ನೀಡು ಮುಂದೆ ನಮಗೆ. ಹಾಗೆ ಆ ಸಂಸಾರದ ಎಷ್ಟು ಸುಖ ಆಯ್ತಂದ್ರೆ ಸ್ವಲ್ಪ ಸುಖ ಐತಿ. ಹಾಳು ಸಂಸಾರ ಸುಲಿಗೆ ಸಿಗಬೇಡವಂತ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶ್ರೀ ಎಂಬುದೊಂದು ಸಂತೆಯ ಮಂದಿ, ಇದನ್ನೆಚ್ಚಿ ಕೆಡಬೇಡ. ಮರೆಯದೆ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ. ಮರೆಯದೆ, ತಪ್ಪದೆ, ಎಡಬಿಡದೆ ಆ ಪರಮಾತ್ಮನ ಸಗುಣ ಸಾಕಾರ ಆಗಿರ್ತಕ್ಕಂಥ ಪರಮಾತ್ಮ, ನಿರ್ಗುಣ ನಿರಾಕಾರ ಆಗಿರುವ ಪರಮಾತ್ಮನ ಇರ್ತಕ್ಕಂಥ ಮರಿಬೇಡ. ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಸೊಡರು ಅಂದ್ರ ಬಾಳ ಮಂದಿನ ಮಣ್ಣು ಕೊಟ್ಟದೀನಿ. ನಾ ಬಂದ ನಂತರ ಮಣ್ಣು ಕೊಟ್ಟು ಬಂದಿ ಹೋಗಿ. ಏನ್ ಹೇಳ? ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಸೊಡರು ಅಂದ್ರೆ ದೀಪ, ಪಣಿತಿ, ಚಿಮಣಿ, ಲಾಟನ. ಗೊತ್ತಾಗತ್ತೆ ಇವೆಲ್ಲ ಅರ್ಥ. ಹೆಂಗ ಸಂಸಾರ ಹೆಂಗೈತಂದ್ರ, ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಗಾಳಿಗಿಟ್ಟು ದೀಪ, ಆರತಿ, ಹೆಸರು ಆರತಿ. ಈಗ ಸಣ್ಮಕ್ಕಳ ಮುಂದೆ ಅದನ್ನ ಆರತಿ ಹೆಚ್ಚೇರಿ ನಾವು. ಆರತಿ ಆರ್ತದ ಹೆಸರು ಆರತಿ. ಎಲ್ಲಿ ಅದ್ರ ಹೆಸರು ಆರತಿ. ನೀನು ಆರತಿ, ಅದಕ್ಕಾಗಿ ಆರತಿ ಅನ್ನೋದಕ್ಕಾಗಿ ನಿನ್ನ ಹೆಸರು ಆರತಿ. ಅದರ ಹೆಸರು ಆರತಿ. ಹಂಗ ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶ್ರೀ ಎಂಬುದೊಂದು ಸಂತೆಯ ಮಂದಿ. ಈ ಗುರುವಾರ ಸಂತ್ಯಾಗ ಮಂದಿ ಬಾಳ ಇತ್ತು. ಮುಂಜಾನೆ ನೋಡಕ್ಕ, ಮಾಲ್ಪಕ್ಕ, ತಿನ್ನೋಡಕ್ಕ, ತಿಗಿರೋಕ್ಕ, ಏಕವಾರ ದೋನ್ವಾರ ಹಾ 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 ಅಂತಾರ. ಎಲ್ಲಿ ಮಠ ಅಪ್ಪರು ಬಾಳ ಖುಷಿ, ಬಾಳ ಆನಂದ ಗಟ್ಟ. ನಾವು ಹೆಂಗ ಹೋದ ಯಾವ ಅನ್ನೋದ್ರ ನಿಮ್ ದಿನ ಸೆಳ್ರ ಹೆಂಗ ಹೋದು ಯಾವ ಮಾಡ್ರಿ ನೀವು. ಆನಂದ ನೋಡು.
ಹೋಗಬೇಡ ನಮ್ಮ ಆಕಳ ತುಪ್ಪ ಹಾಲ ಬಚ್ಚಾಗ ಬಿಡ್ಯಾತಾನ ಸ್ವಾಮಿ. ನಮ್ಮ ಗುರುತಾಯಿ ಬಾಳ ಚಂದ ಬಾಳ ಅಡಿಗೆ ಪ್ರಸಾದ ಮಾಡ್ತಾರೆ. ಈಗ ಉಂಡ ಕೂತಿದ್ವಿ ನಾವ ಉಂಡಾರ ಸುದ್ದಿ ಉಣ್ದವ್ರ ಏನು ಬರ್ಲ ಅಂದಾಗ ಲಕ್ಷ ಕೊಡ್ರಿ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶ್ರೀ ಎಂಬುದೊಂದು ಸಂತೆಯ ಮಂದಿ. ಆ ಮಧ್ಯಾಹ್ನದಾಗ 2 ಗಂಟೆಗೆ 3 ಗಂಟೆಗೆ ಬಂದಾರು. ಕಾಯಿಪಲ್ಲೆ ತಗೊಂಡು ತೆಂಗಿನಕಾಯಿ, ನಿಂಬಿಕಾಯಿ, ಏನ್ ಬಾಜಾರ್ದಾಗ ತಂದಾರ, ನುಗ್ಗಿಕಾಯಿ ಎಲ್ಲ ಪಲ್ಯ ತಂದಾರ. ಆ ತಗೊಂಬದಾಗಿರ್ತಕ್ಕಂಥ ಸೌದಾ ಮಾಡ್ತಾರೆ. ಸೌದಾ ಹಾಕತ್ತಿಲ್ಲ, ಬಿಜಾಪುರಕ್ಕೆ ಹಾಕೈತೆ. 1 ವಾರ 2 ವಾರ 3 ವಾರ ಹಾ ಅಂತೇಳಿ ಮಾಡ್ತಾರ. ಆ ಸೌದಾ ಆಯ್ತು ತಗೊಂಡಾರ ಬಿಟ್ಕೋತಾರ. ಕುತ್ತಾರಾಗಿರ್ತಕ್ಕಂಥ ಮಾಲ್ ತಂದವರು ತಮ್ಮ ಚೀಲ ತಗೊಂಡ್ ಮನಿಗೆ ಹೋಗ್ತಾರ. ಇಟ್ಕೊಂಡ್ ಕುತ್ ಮಾರವ್ರು ಅವರು ಹೋಗ್ತಾರೆ. 6-7 ಗಂಟೆಗೆ ಹೋಗ್ತಾರ. ಹೋಗಿ ತಮ್ಮ ಚೀಲ ತಗೊಂಡ್ ಮನಿಗೆ ಹೋಗ್ತಾರ. ಅಲ್ಲಿ ಏನು ಉಳಿತೈತಂದ್ರ ಏನೂ ಉಳಿಯಂಗಿಲ್ಲ ರೀ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶ್ರೀ ಎಂಬುದೊಂದು ಸಂತೆಯ ಮಂದಿ. ಸಂತ್ಯಾಗ ಮಂದಿ ರೊಕ್ಕ ಇದ್ದಂಗೆ ಸಂತ್ಯಾಗ ಮಂದಿ ಹಂಗೆ ಸಾಯಂಕಾಲ 7 ಗಂಟೆಗೆ ತಮ್ಮ ಊರಿಗೆ ಕಟ್ಕೊಂಡು ತುಂಬ್ಕೊಂಡು ಹೋಗ್ತಾರು. ಹಂಗ ಶ್ರೀ ಎಂಬುದೊಂದು ಸಂತೆಯ ಮಂದಿ. ಇದನ್ನೆಚ್ಚಿ ಕೆಡಬೇಡ, ಅದಕ್ಕರೆ ಅಂತ ಕುಂಡಬೇಡ ಅನ್ನಕತ್ತಾರ ಬಸವಣ್ಣ. ಬುದ್ಧಿ ಹೇಳಕತ್ತಾರ, ಕೇಳಿ ಲಕ್ಷ ಕೊಟ್ಟ. ಹೇ ಜೀವನೇ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶ್ರೀ ಎಂಬುದೊಂದು ಸಂತೆಯ ಮಂದಿ. ಇದನ್ನೆಚ್ಚಿ ಕೆಡಬೇಡ, ಮರೆಯದೆ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ. ಮರೆಯದೆ ಆ ಗುರುನಾಥನ ಮರಿಬೇಡ, ಗುರುವಿನ ಮರಿಬೇಡ, ದೇವರ ಮರಿಬೇಡ. ಆ ಪರಮಾತ್ಮ ಸಂಸಾರ ಆಗಿರ್ತಕ್ಕಂಥ ಬಹಳ ದೊಡ್ಡ ಸಮುದ್ರ ಐತಿ. ಈಸಿ ನಮ್ದು 2 ಕೈಲಿ ಈಸಿ ಹೋಗಾಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಬೋಟ, ನಾವ, ಹಡಗ, ಹೆಲಿಕಾಪ್ಟರ್, ವಿಮಾನ ತಗೊಂಡ ದಾಟಾಕ್ ಬರ್ತೈತಿ ಸಮುದ್ರ. ನೋಡಿರಿ ನೀವು ಆಲ್ಮಟ್ಟಿ ಡ್ಯಾಮ್ನಾಗ ಇರಂಗಿಲ್ಲ ಸಮುದ್ರ. ಯಾತ್ ನೋಡ್ತಿ ಅತ್ ನೀರು ಇರ್ತೈತಿ. ಗೋಕರ್ಣ ಈ ಕಡೆ ಗೋವಾ ಕಡೆ ಹೋರ್ನು, ಮುಂಬೈಯ ಪುನಃ ಹೌದ್ರಿ ನೋಡಿದ್ರಿ ನೀವು. ಅಷ್ಟು ವಿಸ್ತಾರವಾಗಿರ್ತಕ್ಕಂಥ ನೀರೈತಿ. ಅದನ್ನ 2 ಕೈಲಿ ಈಸಿ ದಾಟಾಕ ಆಗುದಿಲ್ಲಪ್ಪ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶ್ರೀ ಎಂಬುದೊಂದು ಸಂತ್ಯಾಗ ಮಂದಿ. ಅಥರ್ಗದ ಕೂಡ್ಯಾರಿ ಹೋಗ್ತಾರ ಎಲ್ಲಾರು. ಹಂಗ ನಿಮ್ ಕಿಶಾಗಿನ ರೊಕ್ಕ ಸಂತ್ಯಾಗಿನ ಮಂದಿ ಇದ್ದಂಗ ಅವು ಬಾಳದನ ಇರಂಗಿಲ್ಲ ರೊಕ್ಕ. ಆಕೆ ವಿಷ್ಣು ಪರಮಾತ್ಮನ ಹೆಂಡಿತ್ತು ಲಕ್ಷ್ಮಿ. ಹೌದು, ವಿಷ್ಣು ಪರಮಾತ್ಮ ಹೆಂಡತಿ ಕೂಡ ಗಂಡಿಲ್ಲ, ಗಂಡು ಕೂಡ ಹೆಂಡತಿ ಇಲ್ಲ. ಅವ್ರದ ಬಾಳ ಎಡವಟ್ಟಾಗಿತ್ತು. ಇವ್ರು ನಮ್ಮವ್ವ ಟೇಜರಿ ಪೂಜೆ ಮಾಡಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ತಗಡ ಪೂಜೆ ಮಾಡೋ ಮಂದಿ ಏನ್ ಹೇಳ್ಬೋದು ಸುದ್ದಿ. ಹಾಗೆ ಸಂಸಾರ ಹೆಂಗೈತಂದ್ರ ಬಹಳ ಸಂಸಾರ ದುಃಖ ಬರೀತಾರ. ಸಂಸಾರ ಎಷ್ಟು ಪ್ರಯತ್ನ ಮಾಡ್ತಾನ ಮನುಷ್ಯ ಜೀವನದಲ್ಲಿ. ಆಧ್ಯಾತ್ಮ ಮಾಡಂಗಿಲ್ಲ, ಆದಿಭೌತಿಕ ಆದಿದೇವಿ ತ್ರಿತಾಪಗಳ ದುಃಖದಿಂದ ಬಳಲಿ ಬಂಡಾಗಿ ಜೀವ ಬಹಳ ತ್ರಾಸ ಮಾಡ್ತಾನ. ಕೊನೆಗೆ ಹೋಗುವಾಗ ಅವ್ರು ಬರಿತಾ ಇದಾರೆ. ಕಡಕೋಳ ಮಡಿವಾಳಪ್ಪನವರಾಗಿರ್ತಕ್ಕಂಥ ಪದ್ಯ ಬರಿತಾರೆ. ಹೆಂಡರ ಮಕ್ಕಳಿಗಾಗಿ ದುಡಿದು ಹಾಕಿ ನೀ ಕುಡಿದು ಹಿಂದಿನ ಬಾಕಿ ತೀರಿದ ಮೇಲೆ ಹಾಕ್ತಾರೋ ನಿನ್ನ ನೂಕಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದಿದ್ದ್ಯಾವಲ್ಲಿ ಮುಂದಕ್ಕೆ ಹೋಗುದ್ಯಾವಲ್ಲಿ. ಇಲ್ಲಿವುದು ಸುಮ್ಮನೆ ಅಲ್ಲಿವುದು ನಮ್ಮನೆ, ಮನೆಯ ಕಟ್ಟಿಸಿ ಮಾಳಿಗಿ ಹೋಗುದ ಬಂತಲೋ ನಾಳಿಗೆ. ನರಜನ್ಮ ಬಹಳ ಕೊಟ್ಟಿ ಒಮ್ಮೆರ ಗುರುವಿಗೆ ಆಗುವಲ್ಲೋ ಬೆಟ್ಟಿ. ಗಳಿಸಿದಿ ಕೋಟ್ಯಾನ ಕೋಟಿ ಸಂಗಾಟ ಬರುದಲ್ಲೋ ಲಂಗೋಟಿ. ಇನ್ನ ಎಷ್ಟು ಹೇಳ್ಬೇಕು ಅವ್ರ, ಬಾಳ ಹೇಳ್ಯಾರ. ಹೆಂಡರ ಮಕ್ಕಳಿಗಾಗಿ ದುಡಿದು ಹಾಕಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 12 ತನಕ ದುಡಿತಾನಂತ. ಹೆಂಡರ ಮಕ್ಕಳ ಮೇಟಿ ಹಚ್ಚಬೇಕಂತೆ. ಇವ್ರೇನ್ ಮೇಟಿ ಕುಣ್ಣಂಗಿಲ್ಲ, ನಿಮ್ಮನ್ನ ಮೇಟಿ ಕುಣಿಸೋ ಮಂದಿದ್ರು. ನನ್ನ ಹೆಂಡತಿ ಹೆಂಡ ಪ್ಲಸ್ ಅತಿ ಹೆಂಡತಿ, ನೀ ನನ್ನ ಜೀವ ಹೆಂಡತಿ. ಜಳ ತಗೊಂಬ, ಅಕ್ಕಿ ತಗೊಂಬ, ಎಣ್ಣೆ ತಗೊಂಬ, ಚಂಗಿಲ್ಲ ತಗೊಂಬ ನಮ್ಮವ್ವ. ಹೆಂಡರ ಮಕ್ಕಳಿಗಾಗಿ ದುಡಿದು ಹಾಕಿ ಹೆಂಗ ದುಡಿತಾನ. ರಕ್ತ ನೀರು ಮಾಡಿ, ಮಾಂಸ ಕೆಸರು ಮಾಡಿ, ಬುದ್ಧಿ ಮಸಿ ಮಾಡಿ, ಎಲ್ಲೂ ಹಿಟ್ಟು ಮಾಡಿ ಇವ್ರನ್ನ ಮೇಟಿಗೆ ಹಚ್ಬೇಕತ್ತಾನಂತೀವ್. ಬಾಳ ಮಂದಿ ಮೇಟಿಗೆ ಹೆಚ್ಚಾರು. ಕಾಕ ನಮ್ಮ ಅಜ್ಜನ ಹೆಚ್ಚಾರು, ಅಜ್ಜವಾದ, ನಮ್ಮ ಅಪ್ಪವಾದ, ನಾವು ಹೋಗಾಕ್ ತಯಾರಾಗಿರು. ಸಂಸಾರ ಹಿಂಗ ಲಿಸ್ಟ್ ಐತಿ ಬರೀತಾರ. ನೀ ಕುಡಿದೋತ್ತರ ಹಿಂದಿನ ಬಾಕಿ. ಈ ಜನ್ಮ ಹೆಂಡ್ರ ಮಕ್ಕಳ, ಮೊಮ್ಮಕ್ಕಳ, ಗಿರ್ಮಕ್ಕಳ, ಅಣ್ಣ ತಮ್ಮ ಇವ್ರ ಅಲ್ಲ, ಅನಂತ ಜನ್ಮ ಹುಟ್ಟಿ ಬಂದವ್ರು ನಾವು. ಆಗ ಜನ್ಮದಾಗ ಇದ್ದವ್ರು ನಾವು. ಆ ಗಂಡ ಹಿಂದಿ ಆಗಿ ಬಂದವ್ರು ಈಗೆಲ್ಲ ನಾವು. ಎಷ್ಟು 83,99,999
ಜೀವಿಗಳ ದಾಟಿ ದಾಟಿ ಬಂದವ್ರ ನಾವು, ಅಲ್ಲಿಂದ ಬಂದವ್ರ ನಾವು. ಈಗಿನ ಹೆಂಡತಿ ಮಕ್ಕಳ ಅಲ್ಲಿವ್ರ ಕರ್ಮತಿಗಾನ ಗಂಡರ ಹೋಗುದು, ಹೆಂಡತಿಯರು ಹೋಗುದು, ಮಕ್ಕಳರು ಹೋಗಿ ರತ್ತಿ ಬಂದಾಗ ಆ ಯಾವ ಆಗಿರ್ತಕ್ಕಂಥ ಈ ಜಗತ್ ಬಂದಿದಿ. ನೀ ಕುಡಿದವರು ಹಿಂದಿನ ಬಾಕಿ, ಬಾಕಿ ತೀರಿದ ಮೇಲೆ ಹಾಕ್ತಾರೋ ನಿನ್ನ ನೂಕಿ. ಗಂಡ ಸತ್ ಕೂತ ಗಾಡಿ ಕೂತ್ ಹೇಳ್ತಾ ಹೋಗಿರ್ತಕ್ಕಂಥ ನೋಡ್ರಿ ಎಷ್ಟು ಆನಂದ ಐತಿ ನೋಡ್ರಿ ನಗುದ್ರಾಗ. ಈಗ ರೂಢಿ ಮಾಡ್ಕೋಬೇಕು. ನಾಳೆ ಒಂದು ಕುಣ್ಸಾರದಾರ ಈಗ ಕುಣ್ಕೋತ ಇರ್ಬೇಕಂದ್ರ ಆರಾಮ ಸಾಯಿದೈತಿ. ಹುಟ್ಟಿದ ಹುಳವೊಮ್ಮೆ ಸಾಯುವುದೋ, ಕಟ್ಟಿದ ಮಣಿಯೊಮ್ಮೆ ಬೀಳುವುದು, ಬಹುಘಟವೋ ಗಾಳಿಪಟವೋ. ಇಷ್ಟೇ ವರ್ಷ ಇಷ್ಟೇ ದಿನ ಇರಬೇಕೆಂಬ ಕಟ್ಟು ಕರಾರ. ಹುಟ್ಟಿ ತಿಂದ್ರೆ ಸಾಯತೈತಿ, ಕಟ್ಟಿ ತಿಂದ್ರೆ ಬೀಳತೈತಿ, ಕೂಡ್ಯಾವ ಅಂದ್ರ ಅಗಲತಾವ. ಸಾಯ್ಲಿ ಈಗ ಮಾಡ್ಕೋಬೇಕ ಅವನ್ನೆಲ್ಲ ರೂಢಿ. ಹಾಗೆ ಗಂಡ ಸತ್ತ ಸತ್ತ ಕುಂಡನ ಆಯ್ಗೊಳಾಗಿರ್ತಕ್ಕಂಥ ತಂಗಿ, ನಿನ್ನ ಗಂಡ ಸತ್ತಾನು, ಬಳಿ ಒಡಿ, ಕುಂಕುಮ ತಾಳಿ ತೆಗೆದುಕೊಡು ಅಂತ ಇವ್ ನೆವಸ್ತಾರ. ಯಾರು ನನ್ನಲ್ಲ, ಸತ್ತಾವ್ ನೆವಸ್ತಾರ. ಎಬ್ಸಕ್ಕಿಂತ ಮುಂಚೆ ಅವನ್ನೆಲ್ಲ ಪೂಜೆ ಮಾಡಿ, ಹೆಣ ಪೂಜೆ ಮಾಡಿ, ಆಯ್ಗಳು ಕಾಕ ದೊಡ್ಡಪ್ಪಗಳು ತಂಗಿ ನಮಸ್ಕಾರ ಮಾಡ. ನನಗಲ್ಲ, ಹೆಣಕ್ಕ ಗಂಡಕ್ಕೆ ಕೊನೆ ನಮಸ್ಕಾರ ಮಾಡ್ತಾರಿಲ್ಲ. ನಿಮ್ಮ ಕಡೆ ಮಾಡ್ತಾರಿಲ್ಲ ಹತ್ತರ್ಗಕ್ಕ. ನಾನು 160 ಕಿಲೋಮೀಟರ್ ಬಂದೆ, ಮತ್ತೆ ಅದಕ್ಕಾಗಿ ಹೇಳತ್ತೀನಿ. ಮಾಡಿ ನಮಸ್ಕಾರ ಮಾಡಿ ಆಕೆ ಹೇಳ್ತಾಳು, ನಮಸ್ಕಾರ, ಹೋಗಿ ಬರ್ರಿ, ಟಾಟಾ ಬಾಯ್ ಬಾಯ್ ಅಂತ. ನೀ ಕುಡಿದೋರು ಹಿಂದಿನ ಬಾಕಿ ತೀರಿದ ಮೇಲೆ ಹಾಕ್ತಾರೋ ನಿನ್ನ ನೂಕಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದಿದ್ಯಾವಲ್ಲಿ, ಮುನ್ಕ ಹೋಗುದ್ಯಾವಲ್ಲಿ. ಇದು 10ನೇ ತಾರೀಕು ಮುಗೀತಂದ್ರೆ ಈ ಸಪ್ತಾಹ ಇರಂಗಿಲ್ಲ, ನಾನು ಇರಂಗಿಲ್ಲ, ಅಪ್ಪಗಳು ಇರಂಗಿಲ್ಲ, ಯಾವ ಪೆಂಡನು ಇರಂಗಿಲ್ಲ, ಈ ವಿಡಿಯೋ ಮಾಡೋ ಇರಂಗಿಲ್ಲ. ಹೌದಲ್? ಮತ್ತೆ ನಾಳೆ ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದಿದ್ಯಾವಲ್ಲಿ, ಮುಂದಕ ಹೋಗುದ್ಯಾವಲ್ಲಿ. ಇಲ್ಲಿವುದು ಸುಮ್ಮನೆ, ಅಲ್ಲಿವುದು ನಮ್ಮನೆ, ಮನೆಯ ಕಟ್ಟಿಸಿ ಮಾಳಿಗೆ, ಹೋಗುದು ಬಂತಲೋ ನಾಳಿಗೆ. ನರಜನ್ಮ ಬಹಳ ಕೊಟ್ಟಿ, ಒಮ್ಮೆರ ಗುರುವಿಗೆ ಆಗುವಲ್ಲೋ ಬಿಟ್ಟೆ. ದೇವರ ಪರಮಾತ್ಮ ಸದ್ಗುರುನಾಥ, ನನ್ನ ಸಂಸಾರದಲ್ಲಿ ಬಳಲಿ ಬೆಂಡಾಗಿದ್ದೇನೆ, ಇವುದರಲ್ಲಿ ಪಾರಹಿದಂಗ, ಇದ್ರ ಉಪಾಯ ಹೇಳಪ್ಪ ಅಂತ ಒಂದು ದಿನ ಬಂದು ಬೇಡುವ ಅಲ್ಲಿ, ಬಂದು ಗುರುವಿನ ಕಡೆ ಕೇಳುವ ಅಲ್ಲಿ, ನಮಸ್ಕಾರ ಮಾಡುವ ಅಲ್ಲಿ. ಹಂಗ ಹೋಗುದು, ಓಡೇ ಓಡು ಮುಂಜಾನೆ ನಿಂಬಿಕಾಯಿ ಅಗತಿ ಮಾಡಕ್ಕ, ನಿಂಬಿಕಾಯಿ ಹರಿಯಕ್ಕ, ನಿಂಬಿಕಾಯಿ ತಗೊಂಡ್ ಬಿಜಾಪುರ 1 ವಾರ 2 ವಾರ 3 ವಾರ ಬಾಳ ಮಂದಿ 3 ವಾರ ಮಾಡಿ ಹೋಗೈತೆ. ಹೋತಮ್ಮ, ಇದು ನಿಂದ 3 ವಾರ ಐತಿ, ತೀನ್ ನೋವು ಅಟ್ರ ಅಂತ ಹೇಳಿದಂಗ ಐತಿದ. ಹಾಗೆ ಬರಿತಾ ಇದ್ದಾರೆ ಮಹಾತ್ಮರಾಗಿರ್ತಕ್ಕಂಥ ಮಡಿವಾಳ ಪ್ರಾರ್ಥನವರು. ಎಲೆ ಮನುಷ್ಯನೇ, ಎಲೆ ಜೀವನ ಆಗಿರ್ತಕ್ಕಂಥ ನರಜನ್ಮ ಬಹಳ ಕೊಟ್ಟಿ, ಒಮ್ಮೆರ ಗುರುವಿಗೆ ಆಗುವಲ್ಲೋ ಬೆಟ್ಟಿ. ಗಳಿಸಿದಿ ಕೋಟ್ಯಾನು ಕೋಟಿ, ಬರೇ ರೊಕ್ಕ ಬೆಳ್ಳಿ ಬಂಗಾರ ವಸ್ತ್ರ ಒಡವೆ ಗೋಡ ಗಾಡಿ ಇವನ್ನ ಗಳಿಸಾಕ ಸಮಯ ಮಾಡಿದಿ. ಒಂದು ಮಾಲ ಕೂತು ಜಪ ಮಾಡುವಲ್ಲಿ ಓಂ ನಮಃ ಶಿವ ಟೈಮ್ ಇಲ್ಲತ್ತಾನ, ಪುರಾಣ ಕೇಳಾಕ ಟೈಮ್ ಇಲ್ಲತ್ತಾನ. ಅಪ್ಪಗಳು ಎಷ್ಟು ಪ್ರಯತ್ನ ಮಾಡಿ ನಮ್ನೆಲ್ಲ ಎಷ್ಟು ಕರೆಸ್ಯಾರ, ಎಷ್ಟು ಪ್ರೀತಿಯಿಂದ ಮಾಡಕತ್ತಾರಿಲ್ಲ ನೋಡ್ರಿ. ನಿಮ್ಗೇನು ಏನೂ ತರಾಸಿಲ್ಲ. ನಿಮಗೆ ಬಂದು ತಟ್ಟು ಹಾಸಿ ಎಲ್ಲ ಮ್ಯಾಟ್ ಹಾಸಿ ರೆಡಿ ಮಾಡಿ ಕೇಳಿ ಪ್ರಸಾದ ಮಾಡಿ ಹೋಗ್ರಂತ ಬರಾಕ್ತಾರೆ. ಸೌಡ್ ಇಲ್ಲತ್ ನಿಮ್ಗೆ. ಸೌಡ್ ಯಾವಾಗ ಹೋಗೋದು? 4 ದಿನ ತಂಡಿ ಬಿಡಿ ಬಿಡದಾಗ ಸೌಡ್ ಹೋಗುತ್ತೆ ನಿಮಗೆ. ಅವಾಗ ಸುಟ್ಟಿ ಸಿಗುತ್ತಾನ, ಅವಾಗ ಶಿವ ಅವಾಗ ಹೆಂಗ್ ಬರ್ತಾನ? ಅವಾಗ ಸನ್ಮುಖರು ಬರಂಗಿಲ್ಲ, ಹಿರೇ ಅಜ್ಜನೂ ಬರಂಗಿಲ್ಲ, ಯಾರು ಸಿದ್ದೇಶ್ವರ ಇದ್ದಾರೆ ಯಾರು ಬರಂಗಿಲ್ಲ. ಈಗ ಹಾಗೆ ನರಜನ್ಮ ಬಹಳ ಕೊಟ್ಟಿ, ಒಮ್ಮೆರ ಗುರುವಿಗೆ ಆಗುವಲ್ಲೋ ಬೆಟ್ಟಿ. ಗಳಿಸಿದಿ ಕೋಟ್ಯಾನು ಕೋಟಿ, ಸಂಗಾಟ ಬರುದಲು ಲಂಗೋಟಿ. ಬಾಳ ಗಳಿಸ್ಯಾನಂತೇಳಿ ಎಲ್ಲ ಸಾಯಿ ಮುಂದೆ ಸಾತ್ ನಂತರ ನಿನಗೆ ಬಿಡ್ತಾರೇನ? ಇಲ್ಲ. 102 ಗಂಡ ಹೆಂಡ್ತಿದ್ರು. ಗಂಡ ಹೆಂಡತಿ ಬಾಳ ಬಡವ್ರ, ಇಬ್ರು ಗಂಡ ಹೆಂಡತಿ. ಆಗಿನ ಕಾಲಕ್ಕೆ ಬಡವರು. ಈಗಿನ ಹಂಗ ಆರ್ಥಿಕ ಪರಿಸ್ಥಿತಿ ಕಾಳ ಜ್ವಾಳ ಇಷ್ಟು ಇರ್ತಿರ್ಕಿಲ್ಲ ಮೊದಲು. ಈ 30 ವರ್ಷ ಹಿಂದಿನ ಸುದ್ದಿ ಈಗ ಇಲ್ಲಿಗೆ, ಹೌದಲ್ರಿ? ಎಲ್ಲ ಗೊತ್ತೈತಿ. ಇಬ್ರು ಬಡತನ ಜನ್ಮದಾಗ ಇದ್ರು. ಇಂಡಿಯಿಂದ ಬಂದ್ ಹತ್ತರ್ಗಾಕ ಬಂದ್ರ. ಇಬ್ರು ಗಂಡ ಹೆಂಡತಿ ಮದುವೆ ಆಗಿತ್ತು, ಹೊಸವಾಗಿ ಮದುವೆ. ಒಂದು ಗುದ್ಲಿ ಹಾಕಿ ಒಂದು ಗುದ್ಲಿ ಸನಿಕೆ ತಗೊಂಡು ಇಬ್ರು ಕೂಡಿ ಬಂದ್ರು. ನಮ್ಮ ಅಜ್ಜಾರ್ ಅಂತವ್ರು ಹೊಲ ಮಾಡಿದ್ರು, 4 ಎಕರೆ ಹೊಲ ಸರಿಪಾಲ್ಯ ಮಾಡಿದ್ರು. ಮಾರಣ 2 ಎಕರೆ ಹೊಲ ನಿಂಬಿ ಗಿಡ ಹಚ್ಚಿ ಒಂದು 4-5-6 ವರ್ಷನಾಗ 10-15 ಲಕ್ಷ ರೂಪಾಯಿ ಬಂದು.
ಅವ್ರು ಪ್ರಾಮಾಣಿಕ ಸಾವುಕಾರ ಇದ್ರು. ನಿಂದ ಅರ್ಧ ಪಾಲ್ ತಗೊಂಡ ಕೊಡಪ್ಪ ಅಂದ್ರು. ತಗೊಂಡ್ ಕೂತ ರೊಕ್ಕ ಅಲ್ಲೇ ಮಗಲಾಗ ಒಂದ್ 4 ಎಕರೆ ಹೊಲ ಕೊಡಾಕಿತ್ತು. ತಮ್ಮ ನಿನ್ನ ಕೈಯಾಗ ದುಡ್ಯಾನು ಕೈ ರೊಕ್ಕ ಉಳಿಯಂಗಿಲ್ಲ, ಬದುಕು ಮಾಡಿ ಹೊಲ ಐತಿ ತಗೋತು. ಹ್ಞೂನ್ರಿ ಅಪ್ಪ ಅಂದ್ ಉಳ್ಯಾಗ ಹೋಗಿ ಸುರಿ ಬಂದ. ಅವರು ಆಗಿರ್ತಕ್ಕಂಥ ಮತ್ತೊಂದು 2-3 ಲಕ್ಷ ರೂಪಾಯಿ ಕೊಟ್ಟು 10 ಎಕರೆ ಹೊಲ ಅವನ ಹೆಸರಲ್ಲಿ ಖರೀದಿ ಹಾಕ್ರಿ. 10 ಎಕರೆ ಹೊಲ ಖರೀದಿ ಹಾಕಿರು. 10-15 ವರ್ಷ ಮಾಡಿದ. ದೊಡ್ಡ ಆಗಿರ್ತಕ್ಕಂಥ ಮಕ್ಕಳು 2 ಗಂಡ 2 ಹೆಣ್ಣ 4 ಮಕ್ಕಳು ಹುಟ್ಟಿದ್ದು. 10 ಎಕರೆ ಹೊಲ ಮಾಡಿ ಸ್ವಂತ ಮಾಡ್ಕೊಂಡ. ಅದಕ್ಕೂ ನಿಂಬಿ ಹೆಚ್ಚಿದ, ಅದಕ್ಕೂ ದಾಳಂಬ್ರಿ ಏನೆಲ್ಲ ತೋಟ ಪೀಕ್ ಮಾಡಿದ. 2 ಗಂಡು ಮಕ್ಕಳ 2 ಹೆಣ್ಣು ಮಕ್ಕಳ ಮುದಿಕ್ ತಂದು ಸಾಕಾರ ಹೊಲ ಮಾಡಿದ. ಹಿಂಗೆ ದುಡಿತಿದ್ದ. ಇವು ರೊಕ್ಕ ಬರ್ತದ ಹೋಗ್ಬಿಟ್ಟು ಊರಾಗ ತೋಟದಾಗ ಅಲ್ಲಿ ಊರ್ ದಾಡಿ ಒಂದು 50 ಲಕ್ಷ ರೂಪಾಯಿ ಕೊಟ್ಟು RCC ಬಿಲ್ಡಿಂಗ್ ಹಾಕಿ 2 ಮಣಿ ತಮ್ಮಗೊಂದ ಅಣ್ಣಗೊಂದ 2 ಮಕ್ಕಳಿಗೆ ಮಣಿ ಹಾಕಿದ. 2 ಹುಡುಗರ್ನಾಗಿರ್ತಕ್ಕಂಥ ಒಂದು ಅಲ್ಲೇ ಇಂಡಿಗೆ ಕೊಟ್ಟನಾಕಿ. ಅಣ್ಣನ ಮಗ್ಗ ಕಳ್ಳಾಗ ರೊಟ್ಟಿ ಬುತ್ತಿ ಕಟ್ಟುವಂಗಿಲ್ಲ, ಮೋಟ್ರ್ ಹತ್ತುವಂಗಿಲ್ಲ, ಅಲ್ಲೇ ಬಿತ್ತನ ಮಾಡ್ಲು ಕೊಟ್ಲು. ಒಂದು ಹುಡುಗಿ ಇರ್ತಕ್ಕಂಥ ಸಾನದಿತ್ತು. ಒಂದು ದೂರ ಕೊಡ್ಬೇಕಂದ್ರೆ ಬಿಜಾಪುರ ಕೊಟ್ಲ. ಬಿಜಾಪುರ ಒಬ್ಬ ಮಗ ಇರಬೇಕು, ಅತ್ತಿರಬಾರ್ದು, ಮಾವು ಇರಬಾರ್ದು, ನಾಜ್ನಿರಬಾರ್ದು, ನಿಗೇನ್ ಇರಬಾರ್ದು. ಒಂದು ಮತ್ತು ಪುರಾಣಕ್ಕೆ ಬಂದ್ರೆ ಕಿಕ್ಕಿಗೆ ಕುಂಡ್ಬೇಕಲ್ಲ. ಅದೊಂದು ಕೊಟ್ರು. ಕೊಡೋಣ ಮದುವೆ ಮಾಡಿ ಅವನು 2 ಹುಡುಗರು ಮದುವೆ ಮಾಡಿದ್ವು. ಗಂಡು ಹುಡುಗರು 2 ಅವು ಹರಕ್ಕೆ ಬಂದು ಅವರು ಹಾಗೆ ಹಾಕಿ ಬೀಜ ಚಾಳಿ ಕಟ್ಟಿ 8 ದಿನ ಮದುವೆ ಮಾಡಿದ. ಅವಾಗ 8 ದಿನ ಮದುವೆ ಹಾಕಿದ್ದು. ನಾವು ಮದುವೆ ಮಾಡಿದ್ರು. ನಾವು ನೋಡಿದ್ವು. ಈಗಿಲ್ಲ ಯಾದಿ ಮೇಲೆ ಶಾದಿ, ರಾತ್ರಿ ಜಾಯಿ ಆತ ಸೀರೆ ಹಿಡ್ಕೊಂಡು ಬಗಲಾಗ ಹಿಂಗಾತು. ಹಾಗೇನ ಮದುವೆ ಮಾಡಿದ. ಚಲೋ ಆತು. ಅವರು 2 ಹುಡುಗರು ಕರ್ಕೊಂಬಂದ. 2 ಹೆಣ್ಣು ಸಸ್ತಾರನ ಕರ್ಕೊಂಬಂದ್ 4 ವರ್ಷ ಆಗ. ಅದಕ್ಕೊಂದು ಹುಡುಗ, ಅದಕ್ಕೊಂದು ಹುಡುಗಿ, ಅದಕ್ಕೊಂದು 2 ಮಕ್ಕಳು ಹುಟ್ಟಿದ್ದು. ಅಟ್ರಾಗ ಅಜ್ಜಾಗಿ 70-75 ವರ್ಷ ಇತ್ತು. ನಮ್ಮ ಶರಣಪ್ಪ ಜನಂಗೆ ಆಗಿದ್ದ ಎಲ್ಲ ಇತ್ತು, ಬರೋಬರ್ ಇತ್ತು. ಮಕ್ಕಳು ಹೆಣ್ಮಕ್ಳು ದೊಡ್ಡ ಸಾವುಕಾರ ಮನೆಗೆ ಕೊಟ್ಟರು. ಅವು ಒಟ್ಟು ಹೊರಗೆ ಹೋಗ್ತಿರ್ಕಿಲ್ಲ. ಭಾಳ ಚಲೋ ಇದ್ದು. ಗಂಡ ಹೆಂಡತಿ ಮಕ್ಕಳ, ಅವ್ರಿಗೊಂದು 2 ಮಕ್ಕಳ, ಅವಾಗದು 2 ಮಕ್ಕಳು ಕೊಟ್ಟಿದ್ದು. 4 ಮಕ್ಕಳ, ಇವಕ್ಕೆ 4 ಮಕ್ಕಳ. ಮುದಿ ಕೆಟ್ಟು ಕಡಕೆತ್ತು ನನ್ನಂಗ. ಸೀರಿ ನಡಿಗೆ ಮೇಲೆ ತಗೊಂಡು ಅಳ್ಯಾ ಬಂದು ಹಂಗೆ ಕುಣಿದ ಅಳ್ಯಾಗಳು ಬಂದ್ರೆ ಆ ನಮೂನಿ ಮಾಡೋದು. ಬೆಣ್ಣೆ ಕಾಸೋದು, ಬೆಣ್ಣೆ ತುಪ್ಪ ಕಾಸೋದು, ಅವು ಹೋಳ್ಗೆ ಮಾಡೋದು, ಶಾವಿಗೆ ಹುಳ್ಗಿ ಮಾಡಿ ಹಂಗೆ ಊಟ ಮಾಡಿ ಹಾಲು ಅಟ್ಟ ಕಳ ಇತ್ತು ಮುದುಕಿ. ಮುದುಕಿವರ್ ಕಳ ಇರ್ಬೇಕು ಮನ್ಯಾಗ. ಗಂಡು ಚಲೋ ಇರ್ತಾನ ಗಂಡು. ಮುದುಕಿ ಜೊತೆ ಆಡಕತ್ರ, ನೀನು ಜೊತೆ ಆಡ್ತಾನ. ಹಂಗ ಇಬ್ರು ಚಲೋ ಇದ್ರು. ಗಂಡ ಹೆಂಡತಿ ಭಾಳ ಚಲೋ ಇದ್ರು. ಅವಾಗ ಈಗಿನ ಹಂಗ ಆಗಿರ್ತಕ್ಕಂಥ ವ್ಯವಸ್ಥೆ ಇದ್ರಿಕಿಲ್ಲ ಮನ್ಯಾಗ. ಟಾಯ್ಲೆಟ್ ವ್ಯವಸ್ಥೆ ಇದ್ರಿಕಿಲ್ಲ. ಮನ್ಯಾಗ ಊಟ ಮಾಡಿ ಹೊರಗೆ ಹೊಲಸು ಮಾಡೋದಿತ್ತು. ಈಗ ಇಲ್ಲಿಗ ಹೊರಗೆ ದಾಬಾದಾಗ ಊಟ ಮಾಡಿ ಮನಿ ಹೊಲಸು ಮಾಡುವ ಮಕ್ಕಳು ಹುಟ್ಟ್ಯಾರೀಗ. ಹೌದಲ್ಲ ಮತ್ತೆ? ಹಾಗೆ ಅವ್ರ ಮುಂಜಾನೆ 70 ಆಗಿತ್ತು. ಬೆಳಿಗ್ಗೆ ಎದ್ದ ಶುಗರ್ ಅದು ಇತ್ತು. ವಾಕಿಂಗ್ ಮಾಡ್ಕೊತ ಹಿಂಗ ಅಪ್ಪಗಳು ಮಠದ ಮುಂದೆ ಹೋಗಿ ಹೊಳ್ಳಿ ಬರಾಕತ್ತಿದ್ದ. ಈ ತಾಂಬಾದಂತ ಊರಾಗ, ಊರ್ ಹೊರಗ ವಾಕಿಂಗ್ ಹೋಗಿ ಬರಾಕತ್ತಿದ್ದ. 5 ಗಂಟೆ ಆಗಿತ್ತು. ಆ ಊರಾಗ ತಾಂಬಾದಾಗ ಹಗೆ ತೆಗಿದ್ರು. ಜೋಳದ ಹಗೆ ಅಂತ ಹಾಕ್ತಾರವಾಗ. ಹಗೆ ತೆಗೆದ್ರು. ಹಗೆ ತೆಗಿಯಾಗ ಇಲ್ಲೇನಾಗೈತಿ ನೋಡ್ಬಿಡ್ದ. ಕಾಲಾಗಿನ ಒಂಡಿ ಕತ್ತರಿಸಿ ಬಿದ್ದ. ಮುದುಕಿ ಬಡಗಿತ್ತು ಒಳಗ. 70 ವರ್ಷ ಆಗಿತ್ತು. ಮುದುಕ್ ಬಿದ್ದ. ಬಿಡುಗುಡ್ದ ಆಗಿರ್ತಕ್ಕಂಥ ಜೋಳದ ಕಾಲು ಹೇಳಕ್ ಬರಲಿಲ್ಲ. BP ಲೋ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಅಲ್ಲಿ ಮುದುಕ್ ಸತ್ತ. ಸಾಯನ 5 ಆತ್, 5:30 ಆತ್, 6 ಆತ್, 6:30 ಆತ್, 7 ಆತ್. ಮುದುಕಿ ತಮ್ಮ ಮುದುಕ್ ಬರೋರು ಹೋಗ್ರು. ಯಾವಾಗ ಅಪ್ಪಲ್ಲಿ ಅಪ್ಪಗಳ ಕಡೆ ಹೋಗಿರ್ತಾನೆ, ವಾಕಿಂಗ್ ಮಾಡ್ಕೊ ದೂರ ಹೋಗಿರ್ತಾನೆ. ಸುಮ್ಕೊಂಡು ಹಂಗ ಅವ್ರ ಹೊರ ಕಟ್ಟೋದು, ಹೆಂಗಾಸು ಮಾಡೋದು, ಎಮ್ಮೆ ಹೊರ ಕಟ್ಟೋದು, ಎಮ್ಮೆ ಹಿಂಡುದು, ಹಿಂಗೆಲ್ಲ ಮಾಡ್ಬೋದು. 8:30 9 ಆತು. ಶರಣಪ್ಪ ಅಂತ ಇವ ಇಲ್ಯಾಕೆ ಮನ್ ತೆಗ್ದಾರ ನೋಡ್ತಾನೆ. ಹಣಿಕೆ ಹಾಕಿ ಊರು ಸಾವುಕಾರ ಒಳಗೆ ಬಿದ್ದಿದ್ದ ಬಿಳುಗುಡ್ದು ನೋಡ್ತಾನೆ. ಬಂದು ಮಣಿಗೆ ಹೇಳಿದ. ಹುಡುಗರು ಓಡಿ ಹೋದ್ರು. 4 ಮಂದಿ ತಗೊಂಡು ತಳಗ, 4 ಮಂದಿ ತಳಗ, 4 ಮಂದಿ ತಗೊಂಡು ಅಲ್ಲಿ ಓದು, ಕಿವ್ಯಾಗ ಓದು, ಹೈಟ್ ಓದು, ಬಟ್ ಮುರಿ ಹೋಗಿತ್ತು. ಪ್ರಾಣ ಹೋಗಿ 2-3 ತಾಸು ಆಗಿತ್ತು. ತಂದು ಕುಣಿಸರು. ಎಲ್ಲ ಮಂದಿ ಬತ್ತು. ಮನ್ಯಾಗೆಲ್ಲ ಅಳಾಕತ್ತು. ಮುದುಕಿ ಬತ್ತು. ಸಣ್ಣಕ್ಕೆ ಆಗಿರ್ತಕ್ಕಂಥ ಬಿಜಾಪುರ ಕೊಟ್ಟಿರು. ಆಕೆ ಬರೋದು ಲೇಟ್ ಆಯ್ತು. ಎಲ್ಲ ಮಂದಿ ಹೋಗಿ ತೆಗೆದು ಬಂದರು. ಅದಕ್ಕೂ ಕಾರಡೆ ಮಾಡ್ಕೊಂಡು ಬಂದರು. ಬರಾಣ ಮಣ್ಣು ಕೊಡಾಕತ್ರು. ಮಣ್ಣು ಕೊಡಕ್ಕೆ ಎಬ್ಸಿರು. ಬಂದಾರ ಎಬ್ಸ್ಕೊಂಡು ಸುಡುಗಾಡಕ್ಕೆ ಹೋಗಿ ಕುಣಿಸ್ರಿ ಇಲ್ಲಿ ಮಟ್ಟ ಮಣ್ಣು ಮುಚ್ಚರು. ಸ್ವಾಮಿಗಳು ಬಂದು ಪಾದ ಇಟ್ರು. ಆಗಿನ ಕಾಲಕ್ಕೆ ಬಾವ್ಲಿ ಅಂತಿದ್ದು. 2 ತೊಲಿ ಈ ಕಿವ್ಯಾಗ 2 ತೊಲಿ, ಈ ಕಿವ್ಯಾಗ 2 ತೊಲಿ ಬಾವ್ಲಿ ಇದ್ದು. ಮುತ್ಯ ಒಂದು ಬಾವ್ಲಿ ಬಿಸ್ತು, ಒಂದು ಬಾವ್ಲಿ ಮಣ್ಣು ಸಿಕ್ಕ ರಿಕ್ಕಾಗಿತ್ತು. ಬಿಚ್ಚಲಿಲ್ಲದ
ಅಂತ ಶರಣಪ್ಪಜ್ಜನವ್ರದ್ದೇ ಇಲ್ಲ, ಬರೋ ಮುಂದೆ ಗುದ್ಲಿ ತಗೊಂಡ್ ಬಂದ್ ದುಡ್ದಾನ್ ಪುಣ್ಯಾತ್ಮ. 10 ಎಕರೆ ತೋಟ, 50 ಲಕ್ಷ ರೂಪಾಯಿ ಮನಿ ಕಟ್ಟ್ಯಾನು. ಅದೊಂದು 2 ತೊಲಿ ಬಾಯ್ಬಂಗಾರ ಬಿಟ್ಟು ಬಿಡ್ರಿ ಮುಚ್ಚ್ರಿ ಅಂತ. ಹ್ಞೂನ್ರಿ ಮುಚ್ಚಾರ ಅಂತ ಮುಚ್ಚಾಕತ್ರ ನಮ್ಮಂತ ಹುಡುಗರು. ಆಕಿ ಈ ಸುದ್ದಿ ಮುಚ್ಚನು ಸುದ್ದಿ ಆಕಿ ಸಣ್ಣ ಮಗಳು ಕೇಳಿ ಬಿಜಾಪುರದ ಬಂದಾಕಿನ ಆಕಿ ನಮ್ಮವ್ರು ರಾಗಿನಾಗ ಚಾಲು ಮಾಡಿ ಏನತ್ ಆ ಬಾವ್ಲಿ ನಿನ್ನ ಸಣ್ಣ ಮೊಮ್ಮ ಕೊಡ್ತು ನಂದಿದ್ದು ನಮ್ಮಪ್ಪ, ಕೊನೆಗೂ ನಿನ್ನ ಆಸೆ ಕೂಡ್ಲು ನಮ್ಮಪ್ಪ ಅಂದ್ರು. ನಮ್ಮಪ್ಪ ಅಣ್ಣ ಅಲ್ಲೇ ಸ್ವಾಮಿಗಳು ಇದ್ರು, ಕಿವಿ ಆಡ್ಕೋತ ಒಂದ್ ಕಿವಿ ಹೆರಿತ ಹುಡುಗಿ ಕೈ ಕೊಟ್ರು ತೋರ ಯಾರು ಬಿಡ್ತಾರಂದ್ರಿ? ಇರುವ ದ್ರವ್ಯಗಳು ಕೊಟ್ಟು ಕಳಿಸುವರು ಯಮಪೂರ ಬಾವಿಗೆ, ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರು. ಹಿತ್ತಲ ಕಸಕ್ಕಿಂತು ಕಡೆಗಾಯಿತ್ತಿದೆಯಾ, ಹಿಗ್ಗುವ ಏತಕ್ಕೆ ಕುಗ್ಗುವ ಏತಕ್ಕೆ, ಸತಿಪತಿಗಳ ಕೂಡಿ ಪತನವಾದ ಇಂದ್ರಿಯ ದೇಹಕ್ಕೆ, ಹಿಗ್ಗುವ ಏತಕ್ಕೆ. ಬಾಳ ಜಿಗಾಡಕತ್ತೈತಿ, ನಿನ್ನ ಮಣ್ಣಿಂದ ಐತಿ ಮಣ್ಣಾಗ ಹೋಗೈತಿ. ಇರುವ ಅವ್ನು ಬಾಳ ಗಳಿಸ್ಯಾನತ್ತ 2 ತೊಲಿ ಬಂಗಾರ ಬಿಟ್ರ. ಇರುವ ದ್ರವ್ಯಗಳು ಕೊಟ್ಟು ಕಳಿಸುವ ಯಮಪೂರ ಬಾವಿಗೆ, ಬಾಳ ಗಳಿಸ್ಯಾನ ಸಾವುಕಾರ ಅಂತೇಳಿ ಯಾರು ನೇರ ಕೊಡಾಕಿಲ್ಲ. ಇಲ್ಲಿ ಶ್ರೀಮನ್ ನಿಜಗುಣ ಶಿವ ಬರೀತಾರೆ ಗ್ರಂಥಕರ್ತಾಗಿರ್ತಕ್ಕಂಥ ಟೀಕಾದಲ್ಲಿ, ಕರುಣವಿರಲಿ. ಮತ್ತೊಮ್ಮೆ ಪೂಜ್ಯರಿಗೆ ನಮಸ್ಕಾರಗಳು. ಬಹಳ ದೊಡ್ಡ ವಿದ್ವಾಂಸರು ಪೂಜ್ಯರು ಡಾಕ್ಟರ್ ಶ್ರದ್ಧಾನಂದ ಅಪ್ಪಾಜಿ ಅವರು. ಭಾಳ ಒಂದು 15-20 ವರ್ಷದಿಂದ ನನಗೆ ಗೊತ್ತು. ಭಾಳ ಯಾವಾಗಲೂ ನೋಟ್ಬುಕ್ ಪೆನ್ನ ಬುದ್ಧಿಜಿಯವರೆಲ್ಲ ಹಿಡಿದು ಸಂಗ್ರಹ ಮಾಡಿದ್ದಾರೆ ಪುಣ್ಯಾತ್ಮ. ಅವ್ರಿಗೊಂದು ಚಪ್ಪಾಳಿ ಕೊಡ್ರಿ. ಜೈ ಮಂಗಲಂ ಜೈ ನಮಃ. ಏನ್ ಹೇಳತ್ತೀನಿ ಶರಣಪ್ಪಜ್ಜ? ಹಾ, ಸಾವುಕಾರ ಗಳಿಸ್ಯಾನಂತ ದ್ರವ್ಯ ಬಂಗಾರ ರೊಕ್ಕ ರೂಪಾಯಿ ಗಳಿಸ್ಯಾನಿಲ್ಲ. ಮೊನ್ನೆ ಒಬ್ರು ನಮ್ಮ ಗುರುಗಳ ಕತೆ ಹೇಳ್ತಾರೆ. ಅವ್ವ ಅಪ್ಪ ಇದ್ರಂತ. ಅಪ್ಪ ಕಡುಪಟ್ಟ 3 ಮಕ್ಕಳ ಹಡಿದ್ರು. 3 ಮಕ್ಕಳ ಸಾಲಿ ಕಲ್ತಿರ್ಕಲ್ಲ. ಮಕ್ಕಳು 3 ಮಂದಿನ ಸಾಲಿ ಕಲಿಸಿ ನೌಕರಿ ಹಿಡಿಸಿ, ಒಬ್ಬ ಡಾಕ್ಟರ, ಒಬ್ಬ ವಕೀಲ, ಒಬ್ಬ ಇಂಜಿನಿಯರ್ ಆದ್ರಂತ. ಅಪ್ಪ ಸಾಯು ವಯಸ್ಸು ಬಂದೆಲ್ಲ 3 ಮಕ್ಕಳ ಸಸ್ಯಾರ ಕಳಿಸ್ರು. ನಾ ಸಾಯುವಾಗ ಒಂದು ಸಂಕಲ್ಪ ಮಾಡೀನಪ್ಪ, ಸಂಕಲ್ಪ ಈಡೇರಿಸ್ಕೊಡ್ತೀರಂತ. ಹ್ಞೂ ಯಪ್ಪ ಅಂದ್ರು. ಏನು ಹೇಳ್ತಿ ಹೇಳಪ್ಪ ಅಂದ್ರ, ನಾ ಸಾಯುವಾಗ ನನ್ನ ಹೆಣದ ಮ್ಯಾಲ 10,000 ರೂಪಾಯಿ, ನೀ 10,000, ನೀ 10,000, ನೀ 10,000, 30,000 ರೂಪಾಯಿ ಇಟ್ಟ ನನ್ನ ಮಣ್ಣು ಕೊಡ್ರಿ ಅಂತ. ಇದ್ಯಾವ ದೊಡ್ಡದು ಎಲ್ಲ ಗಳಿಸಿದ್ವಿ. ಹ್ಞೂ ಅಂದ್ರೆ 2-3 ಮಂದಿ ಎಲ್ಲರೂ ಕೂಡಿ ಅಪ್ಪ 8 ದಿನ ಬಿಟ್ಟು ಸತ್ತ. ಸಾಯನ ಬಂದು ಅವರು ಡಾಕ್ಟರು ಇಂಜಿನಿಯರು ಬಂದು 10,000 ರೂಪಾಯಿ ಇಟ್ಟು ನಮಸ್ಕಾರ ಮಾಡಿರ್ತಾರೆ. ಕುನಿ ಮೇಲೆ ಹೆಣದ ಮೇಲೆ ಮುಸ್ತಾರಲ್ಲ ಇಟ್ಟು ನಮಸ್ಕಾರ ಮಾಡ್ತಾ. ಆ ಕಡೆಯಿಂದ ವಕೀಲ ಬಂದವನು ಏನು ಮಾಡಿದ್ರೆ ಆ 20,000 ರೂಪಾಯಿ 2 ತಗೊಂಡು 10-20,000 ರೂಪಾಯಿ ಒಂದು ಕಿಶೆ ಹಾಕೊಂಡಿರ್ತ. ಚೆಕ್ ಬರೆದಿಟ್ಟದ್. ನೀ ಅಲ್ಲೇ ಚೆಕ್ ಬರೋದು ತಗೋಪ್ಪ 30,000 ರೂಪಾಯಿ ಚೆಕ್ ಬರೆದಿಟ್ಟ. ನೀ ಅಲ್ಲೇ ಯಮಲೋಕದಾಗ ಮುಸ್ಪಾಪ ಹೋಗ್ಬೇಕಾರೆ ಹೆಂಗಾರ ಮಾಡಂತ. ಇವ್ರ ಮಕ್ಕಳ ಇವ್ರ ಶರಣಪ್ಪಜ್ಜ. ಇರುವ ದ್ರವ್ಯಗಳು ಕೊಟ್ಟು ಕಳಿಸುವರು ಯಮಪೂರ ಬಾವಿಗೆ, ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರು. ಹಿತ್ತಲ ಕಸಕ್ಕಿಂತು ಕಡೆಗಾಯಿತ್ತಿದೆಯಾ, ಹಿಗ್ಗುವ ಏತಕ್ಕೆ ಕುಗ್ಗುವ ಏತಕ್ಕೆ ಅಂತ ಪುರಂದರದಾಸರು ಬರೀತಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ಸಂಸಾರ ಎಷ್ಟು ದುಃಖ ಐತಂದ್ರ ಮಾಯದ ಬಾಜಾರ, ಹುಷಾರ್ಲಿ ಹೋಗುವ ಅಂತ ಹೇಳ್ತಾರ. ಮಾಯದ ಬಾಜಾರ, ಇದು ಮಾಯದ ಬಾಜಾರ, ಇದು ಹುಷಾರ್ಲಿ ಹೋಗುವ ಅಂತಾರ. ಮಾಯದ ದೆವ್ವ ಬಡದತ್ತವ್ವ, ಹುಷಾರ್ಲಿ ಹೋಗುವ ಅಂತಾರ ಸರೀಫ್ ಸಾಹೇಬ್. ಈ ಯಾವಾಗಿರ್ತಕ್ಕಂಥ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇರ್ತಕ್ಕಂಥ ಈ 3 ತಾಪಗಳನ್ನ ದಾಟಿ ಆ ಕರುಣಾಕರನಾಗಿರ್ತಕ್ಕಂಥ ಪರಮಾತ್ಮನನ್ನ ಧ್ಯಾನ ಮಾಡು, ಚಿಂತನೆ ಮಾಡು. ಈ ಸಕಲ ಜೀವಿಗಳಾಗಿರ್ತಕ್ಕಂಥ ಕರುಣೆ ಉಳ್ಳವನಾಗ, ಕರುಣವಿರಲಿ ಜೀವಿರಳು. ಒಂದು ಜೀವಿ ಇರಿವಿ ಕೊಲಬೇಡ, ಕಪ್ಪಿ ಕೊಲಬೇಡ, ಇಲಿ ಕೊಲಬೇಡ, ಕೋಳಿ ಕಡಿ ಈ ಏನು ತಗಣಿ ಹೊರದಂಗ ಮಾಡಕತ್ತಾರ ಈಗೆಲ್ಲ. ಹೌದು, ಎಲ್ಲ ಕಡೆ ಒಂದ ಊರಾಗಲ್ಲ, ಎಲ್ಲ ಕಡೆ ಈ ಬಿಜಾಪುರದ ನೋಡುವಂಗಿಲ್ಲ. ಹೌದಿಲ್ಲ? ಮತ್ತ ಯಾಂತ ಪಾಪ ಎಷ್ಟು ದುಃಖ ಆಕೈತದ. ಕರುಣವಿರಲಿ ಜೀವಿರಳು, ಯಾವ ಜೀವಿಯನ್ನ ಕೊಲ್ಲಬೇಡ. ಅಪ್ಪಗಳು ಮನೆ ಸೂತ್ರ ಹೇಳ್ರ, ಕಳಬೇಡ ಕೊಲ್ಲಬೇಡ. ಯಾವ ಜೀವಿ ಆಗಿರ್ತಕ್ಕಂಥ ಕೊಲ್ಲಬೇಡ. ಪಾಪ
ನೀ ಇರ್ಬೇಕಂದ್ರು ಪಾಪ, ಆಣಿಕೊಂದಷ್ಟು ಪಾಪ ನಿನಗೆ. ಪಾಪ ಮಾಡ್ತಿ ಯಾಕೆ? ಪಾಪ ಮಾಡಬೇಡ. ಇಲ್ಲಿ ಲತ್ತಿ ತಿಂದಿಯಲ್ಲಿ ಯಮರಾಯನಲ್ಲಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂತ ದುರಿತ ಕರ್ಮವನ್ನೊಲ್ಲದಿರಂತ ಆ ಪುಣ್ಯದ ಆ ಪದ್ಯದಲ್ಲಿ ಹೇಳ್ತಕ್ಕಂಥ ಮನುಷ್ಯನೇ ಯಾಕೆ ಇದು ಮಾಡತ್ತಿದ್ದಿ? ಜೀವಿಗಳಾಗಿರ್ತಕ್ಕಂಥ ನಿನ್ನಂಗ ಅದಾವ. ನಿನ್ನ ಕಾಲಾಗ ಒಂದಿಷ್ಟು ಮುಳ್ಳು ಮುರಿದ್ರೆ ಎಷ್ಟು ದುಃಖ ಆಕೈತಿ, ನಿನಗೆ ತೆಗಿಯುವಾಗ ನೋವು ಎಷ್ಟು ಆಕೈತಿ. ಹಂಗ ಅದಕ್ಕೂ ಪ್ರಾಣ ಹೊಡಿತಿ, ಚಂಡ್ ಹಿಚ್ಚಗಾಕತ್ತಿದಿ, ಚಂಡ್ ಕೊಯ್ಯಾಕತ್ತಿದಿ. ಮತ್ ಇಂದಿಲ್ಲ ನಾಳೆ ಆ ಶಾಪ ನಿನ್ನ ತಟ್ಟುದನ. ಇರಿಬಿ ಕೊಲ್ಬೇಡ, ಕೋಳಿ ಕೊಯ್ಬೇಡ, ಆಡ ಕಡಿಬೇಡ, ಹೂತ ಕಡಿಬೇಡ, ಹಿಂಸೆ ಮಾಡಬೇಡ, ಅಭೆಕ್ಷ ಸೇವನೆ, ಹಿಂಸೆ, ಬಾಳ ಪರಬದಿವಿನ ಕೂಟ, ಅನ್ಯರ ಯುತ್ತಾಪ, ಅಭೆಕ್ಷ ಸೇವನೆ, ಹಿಂಸೆ, ಇವು ಶರೀರದಿಂದ ಆಗ್ತಕ್ಕಂಥ 4 ಪಾಪ ಅದಾವು. ಇವನ್ನೆಲ್ಲ ಎಂತ ಪಾಪ ಮಾಡಾಕತ್ತಿದಿ ಪುಣ್ಯಾತ್ಮ, ನಿನಗೆ ಯಾವಾಗ ಮಾಪಿ ಆಕತಿ. ಅದಕ್ಕಾಗಿ ಕರುಣಾ ಬುದ್ಧಿ ಉಳ್ಳವನಾಗು. ಕರುಣ ಇರಲಿ ಜೀವಿಗಳು, ಎಲ್ಲಾ ಜೀವಿಗಳು ನನ್ನಂಗ ಅದಾವಂತೇಳಿ ಆ ಇರಿವಿ ಹಿಡ್ಕೊಂಡು ಕಪ್ಪಿ ಹಿಡ್ಕೊಂಡು ಯಾವ ಪ್ರಾಣಿಯನ್ನ ಕೊಲ್ಲಬೇಡ. ಆ ಯಾವ ಪ್ರಾಣಿ ಆಗಿರ್ತಕ್ಕಂಥ ನೀ ಏನು ಮಾಡ್ರನ ಅವು ಏನಾರ ಹೊಳ್ತಿಗೆ ಮಾಡ್ತಾವ. ಹೌದಲ್ಲ, ತಮ್ಮ ಜೀವ ಉಳಿಸೋದಕ್ಕಾಗಿ ಅವ ನೋಡ್ರಿ ನೀವು ಬಿಡ್ರಿ ನೀವು ಅದೇನು ಮಾಡಂಗಿಲ್ಲ. ಅದು ಟಚ್ ಮಾಡಿದ್ರೆ ಅದು ಹೊಳ್ಳಿ ಸಣ್ಣ ಸಿಟ್ಟಿಗೇರಿ ಕಿಡ್ಯಾಕ್ ಬರ್ತೈತಿ. ಚೋಳ ನೋಡ್ರಿ ನೀವು, ಚೋಳ ಅದನ್ನ ಕೆಣಕ್ ಬೇಡ್ರಿ, ಸುಮ್ಮ ಹಂಗ ಬಿಡ್ರಿ ನೀವು, ಅದೇನು ಮಾಡಂಗಿಲ್ಲ. ಚೋಳ ಒಳಗೆ ಹೋಗ್ತೈತೆ ಬಡಗಿ ತೊಂದ್ರೆ ಸಿಟ್ಟಿಗೇರಿ ನಿಮ್ಮನ್ನ ಕಡಿತೈತೆ. ಹಂಗೆ ಕರುಣವಿರಲಿ ಜೀವರಳು ನೀತಿ ವಿಧನಾಗಂತ ಬರೀತಾರ. ಕರುಣಾ ಬುದ್ಧಿ ಉಳ್ಳವನಾಗ ಎಲ್ಲ ಜೀವಿಗಳಾಗಿರ್ತಕ್ಕಂಥ, ಎಲ್ಲಾ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಂಪತ್ತು, ಆ ಸಂಪತ್ತರಲ್ಲಿ ನೀನು ಇಟ್ಕೋ. ಎಲ್ಲಾ ಜೀವಿಗಳಾಗಿರ್ತಕ್ಕಂಥ ಹುಟ್ಟು ನೀನೇನು ಮಾಡಂದ್ರ ಕರುಣಾ ಪ್ರೇಮ ಉಳ್ಳವನಾಗು. ಅದಕ್ಕಾಗಿ ನೀನೇನ್ ಮಾಡಂದ್ರ ಯಾವ ಪಾಪವನ್ನ ಮಾಡಬೇಡ. ಕರುಣವಿರಲಿ ಜೀವರಳು. ಕರುಣಕ್ಕ ದಯಾ ಅಂತ ಹೇಳಿರ್ಲಿಲ್ಲ, ದಯಾ ಧರ್ಮಕ್ಕ ಮೂಲ ಹೈ. ಇದು ಲಕ್ಷಣ ಇದೆ, ಅಪಗಳು ತಿಳ್ತೈತಿ, ನಿಮ್ಗೆ ತಿಳಿಯಂಗಿಲ್ಲ. ದಯಾ ಧರ್ಮಕ್ಕ ಮೂಲ ಹೈ. ದಯ ಬುದ್ಧಿ ಉಳ್ಳವನಾಗ, ಕ್ರೋಧಾಕಾರ ಬುದ್ಧಿ ಉಳ್ಳವನಾಗಬೇಡ. ಕ್ರೋಧಾಕಾರ ಮಾಡಿ ಸಿಟ್ಟು ಮಾಡಿ ಈ ಲೋಕದಾಗ ಹಿಡ್ದನ ಇರಾಮದಿ. ಶಾಂತನಾಗಿರ. ಕರುಣಾ ಬುದ್ಧಿ ಉಳ್ಳವನಾಗಿ ಎಲ್ಲ ಜೀವಿಗಳು ಎದಕರ ಆಡಿಗೆ ಬಡದ್ರೆ ಬೆನ್ನಿಗೆ ಬಡದ್ರೆ ನಮಗ ಬಡದಂಗ ತಿಳ್ಕೋ. ಹಂಗ ಜೀವಿಗಳು ಬದಕ್. ಇಲ್ಲಿ ದೊಡ್ಡ 2 ಪೇಜ್ ಆಗಿರ್ತಕ್ಕಂಥ ಒಂದು ತುಕಾರಾಮ್ ಕಥೆ ಬದಾರ. ಲಕ್ಷ ಕೋಟಿ ಕಥೆ ಹೇಳ್ತೀನಿ, ಅಪ್ಪಗಳು ಬಂದಾರು, ನಾ ಆ ಉಪಕಥೆಯನ್ನು ಹೇಳಿ ಬಿಡ್ತೀನಿ. ತುಕಾರಾಮ್ ಮಾರದ ನಿನ್ ಕತೆ ಹೇಳಿಲ್ಲ. ಗುಡ್ದಾಗ ತಗೊಂಡ್ ತಾಳ ಬರ್ಕೊಂಡು ಬಿಟ್ಟಲ್ಲ ಅಂತ ಬಡ್ಕೋತ್ ಕೂತಿದತ್ತ. ಆಗಿನ ಕಾಲ ಬೀಜಾಳ ಬಾಳ ಹಾಕ್ತಿರ್, ಬೀಜಾಳ ಸುಗ್ಗಿ ಆದಾಗ ಸೀತ್ನಿಗಿ ಆ ಗುಬ್ಬಿ ತಿನ್ನಾಕ ಬರ್ತಿದ್ದು. ಗುಬ್ಬಿ, ಗ್ವಾರವಾಡಿ, ಕಬ್ಬಕ್ಕಿ. ನಾ ಗುಬ್ಬಿ ಕಾಲ್ ಬಂದಾವದನ್, ಮಟ್ಟಿ ಹೊಡೆದು ಬಂದಾವದನ ಜನ. ನನಗೆ 57-58 ವರ್ಷ. ನನಗೀಗ ನಮ್ಮ ಅಪ್ಪ ಬುದ್ದಾಗ ಡಬ್ಬಿದ್ದು ಮಟ್ಟಿ ಹೊಡೆದವ, ರೈತಕಿ ಮನುಷ್ಯ ನಾವು. ಅವಾಗಿದ್ದು ಗುಬ್ಬಿ, ಗ್ವಾರವಾಡಿ ಎಲ್ಲ ಗುಬ್ಬಿ ಹೋಗ್ಯಾವ. ಗುಬ್ಬಿ ಊರನ್ ಗುಬ್ಬಿ ಒಂದೂ ಇಲ್ಲ, ಗ್ವಾರವಾಡಿ ಇಲ್ಲ, ಟಿಮಕ್ಕಿ ಇಲ್ಲ, ಏನೂ ಇಲ್ಲ, ಎಲ್ಲ ಅದು ಹೌದಲ್ಲ, ಏನೂ ಇಲ್ಲ. ಈಗ ಕೋಳಿ ಅಂತ ಇಲ್ಲ. ಕೋಳಿ ಕೂಗುದ ಬಂದಾಗ್ಯಾವ. ಕೋಳಿ ಕೂಗಿದ್ರೆ ಹರ್ಯಾಗದ್ ಇರಂಗಿಲ್ಲ ಮಗಂದವ. ಕೋಳಿ ಕೂಗೋದ ಮಗಂದವ. ಕೋಳಿ ಕೂಗಿದ್ರ ಹರ್ಯಾಗದ್ ಇರಂಗ ಇಲ್ಲವ. ಗೊತ್ತಾಯ್ತು? ತಿಮ್ಮ ಸಾಲಿ ಹೋಗಿತ್ತ. ತಿಮ್ಮ ಸಾಲಿ ಹೋಗೋಣ, ಮಾಸ್ತರ್ ಕೇಳಿದನ್, ಏಯ್ ತಿಮ್ಮ, ತತ್ತಿ ಮೊದಲು ಕೋಳಿ ಮೊದಲು ಅಂತ. ತಿಮ್ಮ ಹೇಳ, ಸರ್ ತತ್ತಿ ಮೊದಲ್ರಿ ಅಂತ. ಮಾಸ್ತರ್ ಅಂದ, ತತ್ತಿ ಮೊದಲು, ಕೋಳಿ ಇಲ್ದ ತತ್ತಿ ಹೆಂಗ್ ಬತ್ತೋ ತಿಮ್ಮ ಅಂತ. ನಾ ಹಂಗ ಹೇಳಿಲ್ರಿ ಅಂತ. ಮುಂಜಾನೆ ನಮ್ಮವ್ವ ನಾಷ್ಟಾಕ್ ತತ್ತಿ ಮಾಡ್ತಾಳ್ರಿ, ಊಟಕ್ಕೆ ಕೋಳಿ ಮಾಡ್ತಾರ್ರಿ, ತತ್ತಿ ಮೊದಲು ಕೋಳಿ ಆಮೇಲೆ ಅಂದತ್ತ ತಿಮ್ಮ. ಏನು ಮಾಡ್ತೀರಿ? ಹಾಗೆ ಯಾವಾಗಿರ್ತಕ್ಕಂಥ ಪಾಂಡುರಂಗನ ಭಕ್ತನಾಗಿರ್ತಕ್ಕಂಥ ತುಕಾರಾಮ ನಿತ್ಯ ಗುಡ್ದಾಗ ಭಜನೆ ಮಾಡ್ತಿದ್ದ. 10 ಎಕರೆ ತೋಟ ಹೊಲ ಆಗಿರ್ತಕ್ಕಂಥ ದೊಡ್ಡ ಸಾಹುಕಾರ. ಅವಂಗ ಗುಬ್ಬಿ ಕಾಯಕ ಆಳ್ ಸಿಕ್ಕಿರ್ಕಿಲ್ಲ. ಸೀತ್ನ ಭರ್ಜರಿ ಬಂದಿತ್ತ. ಭರ್ಜರಿ ಬಂದಾಗ ಇವ್ ಗುಡ್ದಾಗ ಆಗಿರ್ತಕ್ಕಂಥ ಒಂದಿನ ತೋಟಕ್ಕೆ ಬಂದ, ದುಕ್ಕ್ಯಾ ಹುಸ್ತಿಕ್ಯ ಅಂತ, ಹೋರಿಪ್ಪ ಅಂತ. ಯಾಕ್ರಿ ಸಾಹುಕಾರ? ಅಲ್ಲೋ ಇಲ್ಲಿ ಗುಡ್ಲದಾಗ ಕಲ್ಲು ತಾಳ ಬರ್ಸೋದ್ ಕೂತದಿ, ನಮ್ಮ ಹೊಲದಾಗ ಒಂದು ಹಿಂಗೋ ಸಾರಿ ಅಡ್ಡ ಹಾದು ಬರುವ ಗುಬ್ಬಿ ಜ್ವಾಳ್ತಿರ್ತಾವು. ಗುಬ್ಬಿ ಕಾವಲಾದಂಗ ಆಕೈತಿ. ಮತ್ ನಿನಗಟ್ಟು ಹೋಗು ಮುಂದ ರಾಶಿ ಮಾಡಿ ಹೋಗು ಮುಂದೆ ನಿನಗೊಂದು 4 ಜೋಳ ಕೊಡ್ತೀವಿ ನಾವು. ಹ್ಞೂನ್ರಿಪ್ಪ.
ತುಕಾರಾಮ ಹ್ಞೂ ಅಂದ. ಒಂದು ಅಂಟ ಹಾಕಿಕೊಟ್ಟ ತುಕಾರಾಮ. ಅಂಟ ಹಾಕ್ತಿರುವಾಗ 3 ಕಲ್ಲು ಇಳಿಸಿ ಅಂಟ ಆದ ಮೇಲೆ ಕಲ್ಲು ಪಲ್ಲು ತೊಗೊಂಡು ಕವನಿ ಹಾಕಿ ಹಾ ಅಂತ ಹೊಡಿತಿರು. ಯಾವ ಹಾಕಿಕೊಟ್ರು ಸಾವುಕಾರ ಹಾಕಿಕೊಟ್ಟು ಹೋದ. ಅವ ಆಳ ಹಚ್ಚನ್ ಬೀಡ ಅಂತೇಳಿ 8 ದಿನ ಬರಲಿಲ್ಲ. 8 ದಿನ ಬರಲಿಲ್ಲ. ಹಂಗ ಬಿತ್ತು. ಆಮೇಲೆ ಆಗಿರ್ತಕ್ಕಂಥ ವಿಠಲ 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 ಭಜನೆ ಮಾಡವ ತನ್ಮಯಾಗವ ಮೆತ್ತು ತಳಗೊಂದು ಅಂಟದ ಮೇಲೆ ಇಳಿದು ಒಂದು ಎಲ್ಲ ಹಾದು 1000 ಗುಬ್ಬಿಗಳಾಗಿರ್ತಕ್ಕ ತಿಂದು ಹೋಗುದು. ಅಲ್ಲೊಂದು ಮೂಲ್ಯಾಗ ಇಲ್ಲೊಂದು ಮೂಲ್ಯಾಗ 4 ಕಡೆ ಎಲ್ಲ ಕಡೆ 4 ಆರರ ಗುಬ್ಬಿ ಸತ್ತಿದ್ದು. ಯಾಕೆ ಸತ್ತಿದ್ದಂದ್ರ ಈ ಸೀತ್ನಿ ತನಿ ತಿಂದ ಕುಡಿಯಾಕ ನೀರು ಇಲ್ಲದಕ್ಕಾಗಿ ನೀರಡಿ ಸತ್ತಿದ್ದು ಗುಬ್ಬಿಗಳೆಲ್ಲ. ಹೋಗಿ ಕುಂಬಾರ ಮನಿಗೆ ಹೋಗಿ ಒಂದು 7-8 10 ಬಗಿ ಪರ್ಯಾಣ ತಗೊಂಡ್ಬಂದ. ಅವು ಪರ್ಯಾಣ ಇರ್ತಾರಲ್ಲ ಹಾಕಿಡು ನೀರು ಅವು ನೆಲ್ಲುಗೆ ನೀರು ತಗೊಂಡ್ಬಂದ 4-5-6 ಜೋಳದ ದಂಟು ತಗೊಂಡ್ ಕಟ್ಟಿ ಕಿಸಿಂದ ಹಗ್ಗ ಕಟ್ಟಿ ಅದ್ರಾಗ ನೀರು ತುಂಬವ ಹಾಕವ ತಿಂದು ಆರಾಮ್ ಇರ್ತಿದ್ದವ ಯಾವ ಗುಬ್ಬಿಗಳಿಗೆ. ಹಂಗ ಆತು 8 ದಿನ ಆತು. ಮಾತೆಲ್ಲ ಅಡ್ಯಾಡಿ ಬಂದು ಮಾತು ಗುಬ್ಬಿಗಳಾಗಿರ್ತಕ್ಕಂಥ ಎಲ್ಲ ಗುಬ್ಬಿ ಸೀತ್ನಿ ತಿನ್ನು ನೀರು ಕುಡಿದು ಆರಾಮಾಗಿರ್ತಿದ್ದು. ಈಗೆಲ್ಲ ಆರಾಮಾಗಿ ಅವನು ಮತ್ತೆ ರಾಮಕೃಷ್ಣ ಬಿಟ್ಟದೆ 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 ಭಜನೆ ಮಾಡ್ಬೇಕು. ಹಿಂಗಾಗಿ ಆದಂತ ಒಂದು 15-20 ದಿನ ಆಗ ಜ್ವಾಳದ ತೋಟ ಹೆಂಗೈತೆ ಸಾವುಕಾರ ಬಂದೂಕ್ ಹಾಕೊಂಡು ಇಡೀ 10 ಎಕರೆ ಅಲ್ಲ ಕಂಕಿ ಇತ್ತು ಮಗಂದ ಜ್ವಾಳ ಇಟ್ಟಿರ್ತಿಲ್ಲ. ಎಲ್ಲ ಒಟ್ಟೆಲ್ಲ ತಿಂದು ಕಂಕಿ ಮಾಡಿಟ್ಟಿತ್ತು. ಏನು ತಿಕ್ಕ ನಿನ್ನ ಮೇಲೆ ಭರೋಸಿಟ್ಟು ಎಲ್ಲ ಬಿಟ್ಟು ಬಿಡ್ಲ ಅಂತಂದ. ಏನಾಗೈತಿ ಅಂದ ಎಲ್ಲ ಗುಡ್ಡ ತಿಂದು ಬರೋಬರಿಗೆ ಆನಂದ ಐತೆ ಅಂದ ಸಾವುಕಾರ. ಅಲ್ಲೋ ಎಲ್ಲ 10 ಎಕರೆ ಜ್ವಾಳ 3 ವರ್ಷ ಉಣ್ಣುದೆಲ್ಲ ಹಾಳು ಮಾಡಿ ಇಟ್ಟು ತಿಕ್ಕ ಅಂದ. ಇಲ್ಲ ಆರಾಮಾಯ್ತದಂದ. ನಿನ್ ಮೇಲೆ ದಾವೆ ಮಾಡ್ತೇನೆ ಮಾಡೋ ಹೋಗಂದ. ದಾವೆ ಕೇಸ್ ಮಾಡ್ತೇನಂದ. ಮಾಡೇ ಬಿಟ್ಟ. ಕೇಸ್ ಮಾಡಿದ್ರೆ ಮಾಡೇ ಬಿಟ್ಟು ಮಾಡಿ ಇಲ್ಲ ನಮ್ಮ ಹೊಲ ಕಾಯಕ್ ಬಂದಿದ್ದ ಈ ತುಕ್ಕ ಎಲ್ಲ ತಿನಿಸೆಲ್ಲ ಹಾಳು ಮಾಡ್ಯಾನ ದಾವೆ ಬಿಟ್ಟು. ಆ ದಾವೆ ಮಾಡಿ ಸುದ್ದಿ ಕೇಳಿ ಆಗಿರ್ತಕ್ಕಂಥ ಏನು ಮಾಡ್ರಿ ಅಂದ್ರೆ ಊರಾಗಿನ ತುಕಾರಾಮ್ ಮಹಾರಾಜರ ಭಕ್ತರೆಲ್ಲ ಇದ್ದವ್ರು ಸಾವುಕಾರ ಇದ್ರು. ನಮ್ ಗುರುಗಳನ್ನ ಜೈಲಿಗೆ ಬಿಡುವಂಗಿಲ್ಲ ಅಂತೇಳಿ ಅದ ದಾವೆ ರದ್ದು ಮಾಡಿ ನಿಂದ ಎಷ್ಟು ಮಾಲ್ ನುಕ್ಸಾನ್ ಆಗೈತಿ ಎಷ್ಟು ಚೀಲ ಹಾಕತ್ನಿಂದ ಹೇಳಿ ನಾವು ಕೊಡ್ತೀವಿ ಅಂದ್ರು. 10 ಎಕರೆ ಇತ್ತು. 10 ಎಕರೆಕ 4 ಚೀಲ ಇತ್ತು. 40 ಚೀಲ 40 ಚೀಲ ಕೊಡ್ರಿ ನೀವೆಲ್ಲರೂ ತಂದ ಸಾವುಕಾರ. ಎಲ್ಲರೂ 4 ಚೀಲ ಊರು 40 ಚೀಲ ಅವ್ನ ಮನಿಗೆ ಹಾಕಿರು. ಆ ನಂತರ ಎಲ್ಲರೂ ಊರನವ್ರೆಲ್ಲ ಶಿಶ್ಮಕ್ಳು ಕೂಡ್ರಿ ಆ ಜ್ವಾಳದ ಕೋಲಿ ಕೋದ ಸ್ವಚ್ಛ ಮಾಡಿ ಹೊರಗೆ ಹೋಗುದ್ರತ್ತ. ಹೊರಗುದು ಇನ್ನೊಂದು ಪೀಕ್ ನಾವು ಉಂಡು ಬಿಡ್ತು ಅಂತಂದ್ರ. ಆಮೇಲೆ ಆಗಿರ್ತಕ್ಕಂಥ ಹೊಡ್ಕೋರ್ ಅಂತೇಳಿ ಉಂಡ್ರಿ ಅಂತೇಳಿ ಜ್ವಾಳ ಕುಳೆ ಬೆಳೆದು ದೊಡ್ಡದಾಗಿ 1ಕ್ಕೆ 2-2 3 4 ಜ್ವಾಳದ ತನಿ ಹಾಕಿ ಮರದಾಗತ್ತೆ. ಅದೇನು 40 ಚೀಲ ಕೊಟ್ಟಿಲ್ಲ 80 ಚೀಲ ಜ್ವಾಳ ರಾಶಿ ಆಗ್ತದೆ. 80 ಚೀಲ ಜ್ವಾಳ ರಾಶಿಯಾಗ ತುಕಾರಾಮ್ ಮಹಾರಾಜರ ಅಂದ್ರಂತ ಓದ್ ಪಾಸ್ ಸಾವುಕಾರ ಡೈವ್ ಮಾಡಿದ ಅವ್ನು ಕೊಡೋದು. ಅವ್ರು ಹೊರಗೆ ಬರ್ತಿರ್ಲಿಕ್ಕಿಲ್ಲ. ಇಲ್ರಿಪ್ಪ ಅವ್ರೆಲ್ಲ ಕೊಟ್ಟದ್ದೆಲ್ಲ ನಿಮ್ಮ ಮನೆಗೆ ಹೋಗುದು ಅಂದ್ರಂತ. ನನ್ನ ಮನ್ಯಾಗ ಎಲ್ಲಿತ್ತು ಹೊರಗೆ ಕುಡ್ಲ ನಂದೇ ಹಿಡ್ತಿ ಬೇಡ ಏನು ಮತ್ ಏನು ಮಾಡ್ರು 80 ಚೀಲ ಆಗಿರ್ತಕ್ಕಂಥ ಜ್ವಾಳ ಅಂತ ಅವ್ರು ತುಕಾರಾಮ್ ಮಹಾರಾಜರು ಹೇಳಿಂತ. ಇದೇ ಊರಾಗ 80 ಚೀಲ ಜ್ವಾಳ ಮಾರಿ ಪಾಂಡುರಂಗ ವಿಠಲ್ನ ಗುಡಿ ಕಟ್ರಿಪ್ಪ ಅಂತೇಳಿ 80 ಚೀಲ ಎಲ್ಲ ಜ್ವಾಳ ಮಾರಿ ಪಾಂಡುರಂಗ ಗುಡಿ ಕಟ್ಟಿದ್ ಇನ್ನೂ ಆದ್ರೂ ಐತಿರ್ತ ಆ ಊರಾಗ. ಇದು ಭಕ್ತಿ ವಿಜಯದಲ್ಲಿ ಗ್ರಂಥದಲ್ಲಿ ಬರೆದ ಪುಣ್ಯಾತ್ಮರೇ. ಹಂಗ ಕರುಣವಿರಲಿ ಜೀವರಳು ಎಲ್ಲಾ ಜೀವಿಗಳು ಗುಬ್ಬಿ ಪಕ್ಷಿ ಎಲ್ಲ ಬುದ್ಧಿಜೋರು ಎಷ್ಟು ಗುಬ್ಬಿ ಮೇಲೆ ಬರವಾಡಿ ಮೇಲೆ ಒಂದಿನ ಆಗಿರ್ತಕ್ಕಂಥ ಪ್ರವಚನ ಮಾಡುವಾಗ 6:10 6:15 ಅವ್ ವಾರ ಒದರಿದ್ದನ ಪ್ರವಚನ ನೋಡ್ರಿ. ಪ್ರಾಕ್ಟಿಕಲ್ ಅಂದ್ರ ಹೌದ್ರಿ ಸಿದ್ದೇಶ್ವರ ರಾಯಬಾಗದಾಗ ಹಕ್ಕಿ ಪಕ್ಷಿ ಅಷ್ಟು ಪ್ರೇಮ ಅದ್ರ ಅಪ್ಪಳ ಪ್ರವಚನ ಬಂದ್ ಮಾಡಿದ್ವು ಎಲ್ಲ ಸುತ್ತು ಕಡೆ. ಅವು ಟಿವಕಿ ವಾರವಾಡಿ ಆ ನಮೂನಿ ಕಾಗಿ ಮುಂಜಾನೆ ಕೋಗಿಲಿ ಒದರುದು ಎಷ್ಟು ಆನಂದ ಪಡಿತಿರು. ಅದಕ್ಕಾಗಿ ಯಾವ ಪಶು ಪಕ್ಷಿಯನ್ನು ಕೊಲ್ಲಬೇಡ. ನಿನಗೆ ಕೊಲ್ಲುವ ಅಧಿಕಾರ ಇಲ್ಲ. ಮನುಷ್ಯನಿಗೆ ಯಾವುದು ಕೊಲ್ಲುವ ಅಧಿಕಾರ ಇಲ್ಲ. ನಿನಗೆ ಈ ಅಧಿಕಾರಿ ಕೊಲ್ಲಲಾರದ ಅಧಿಕಾರಿ ಇಲ್ಲ. ಒಂದ ತಮ್ಮ ಈಗ ನೋಡ್ರಿ ಒಳಗೆ ಜೈಲ್ನಾಗ ಹೋಗ್ಯಾನ ನಟ ಗೊತ್ತೈತೆ. ಇವತ್ತು ಜೀವನ ಶಿಕ್ಷಣ ಆತವಾಗ ಹೌದಲ್ರಿ. ಇವತ್ತು ಪ್ರಧಾನಮಂತ್ರಿ ಶಿಕ್ಷಣ ಮಾಡಿದವಾಗ ಕೊಲ್ಲುವುದು ಅಧಿಕಾರಿ ಯಾರಿಗೂ ಇಲ್ಲ. ಹಂಗಾರ ದಿನ ಒಬ್ರು ಚಂದ ಕಳ್ಕೊಂಡು ಅಡ್ಯಾಡ್ತಾರೆ ಅವ್ರ ಮಂದಿ ಪುಟಾರಿಗಳ ಮಂದಿ. ಯಾವ ಜೀವಿ ಆಗಿರ್ತಕ್ಕಂಥ ಮನುಷ್ಯರು ಯಾರನ್ನು ಹೊಡೆಯಂಗಿಲ್ಲ. ಅದಕ್ಕಾಗಿ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಲ ಹುದ್ದುನರಿಗೆ ಮುಗುತಿ ದುರಿತ ಕರ್ಮವ ನೊಲ್ಲದಿರು ಪುಣ್ಯವನ್ನ ಮಾಡು ಹರನಡಿವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವಿರಳು ಕರುಣಾ ಬುದ್ಧಿ ಉಳ್ಳವನಾಗು ಮನುಷ್ಯನೇ ಇಲ್ಲೇ ಜೀವನೇ ನೀನು ಪಾಪ ಕರ್ಮವನ್ನು ಮಾಡಬೇಡ. ಎಲ್ಲಾ ಜೀವಿಗಳ ಏನಾಕತ್ ನನಗ ಆಗೈತೆ ಅಂತ ತಿಳ್ಕೊ. ದೇಹ ಧರ್ಮಕ ಮೂಲೈ ಆ ಯಾವ ಪ್ರಾಣಿಗಳಾಗಿರ್ತಕ್ಕಂಥ ಹಿಂಸೆ ಮಾಡಬೇಡ, ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ.
ತನ್ನ ಬಣ್ಣಿಸಬೇಡ ಇದರು ಹೊಳೆಯಲು ಬಿಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಳಿಸುವ ಪರಿ. ಕೊಲಬೇಡ, ಯಾವ ಪ್ರಾಣಿ ಪಕ್ಷಿಗಳನ್ನ ಕೊಲಬೇಡ. ಎಷ್ಟು ಆರಾಮದಾವು ನೋಡ್ರಿ. ಶಿವವಾದ ಆಗಿರ್ತಕ್ಕಂಥ ಮುಪ್ಪಾಗನ ಭೇಟಿ ಆಡಾಕ ಬರ್ಲಾರ್ಕಾಗ ಏನ್ ಮಾಡ್ತಾವ, ಆತ್ಮಹತ್ಯೆ ಮಾಡ್ಕೊತಾವತ್ತ. ಈ ಗುಬ್ಬಿ ಆಗಿರ್ತಕ್ಕಂಥ ಪಕ್ಷಿಗಳಾಗಿರ್ತಕ್ಕಂಥ ಮುದುಕಾಗನ ಆ ಮಕ್ಕಳು ಗುಬ್ಬಿ ಮರಿ ಇರ್ತಾವಲ್ಲ, ಮರಿ ಗುಬ್ಬಿಗಳು ಹೋಗಿ ಅಡ್ಡಾಡಿ ಮೇದ್ ತಂದ ಅವ್ವ ಅಪ್ಪ ಮುದುಕಾಗನ ಬಾಯಾಗ ಹಾಕ್ತಾವ್ರಿ. ನೋಡ್ರಿ ಅವ್ರು ನೋಡಿ ಜೀವನ ಮಾಡಿ. ಅದಕ್ಕಾಗಿ ತಾಯಿ ತಂದೆಗಳು ತಾವ ಹೊಟ್ಟೆಗೆ ಅರಿಬಿ ಕಟ್ಕೊಂಡು ತಾವ ಹಸಿದು ಇಟ್ಕೊಂಡ್ ಕಿಸಿಂದ ಮಕ್ಕಳನ್ನ ಜೋಪಾನ ಮಾಡ್ತಾವ್ರ. ನಾಳೆ ಮುಪ್ಪಿನ ಕಾಲಕ್ಕೆ ನಮ್ಗೆ ನೋಡ್ಯಾವ ಅಂತ ಹೇಳಿ ಈಗ ನೋಡುದು ಕಣ್ಲೇನ ನೋಡ್ತಾರ, ಬರೋಬರಿ ನೋಡ್ತಾರ. ಹೆಂಗ್ ನೋಡ್ತಿ, ಏನ್ ಮೇಲಿಲ್ಲ. ಒಬ್ಬ ಮಗ ಇದ್ದತ್ತ, ಅವ್ವ ಇದ್ಳು, ಅಪ್ಪ ಸತ್ತಿದ್ದ. ಅಪ್ಪ ಸಾಯನ ಮುದುಕಿ ವಯಸ್ಸಾಗಿತ್ತು. ಯಪ್ಪ ಹರೇಕ್ ಮಂದಿ ಮದುವೆ ಮಾಡ್ಕೋರು, ನೀವು ಚಲೋ ಅಂತ ನೋಡಂತು ಆ ಕಡೆ ನೋಡಿ ಒಂದು ಕನ್ಯಾ ಮದುವೆ ಮಾಡ್ರು. ಮದುವೆ ಮಾಡಿ ಅದಕ್ಕೆ ಸಾವುಕಾರ್ತಿ ಮಗಳು ಬಂದು ಹರಾಗೆದ್ದ ಇಬ್ಬರು ಕಚ್ಕೊಂಡು ಜಳಕ ಮಾಡಿ ಇಬ್ಬರು ಕಚ್ಕೊಂಡು ಆ ಮುದುಕಿ ಚಾ ತಂದು ಕೊಡ್ಬೇಕು, ಮುದುಕೆ ನಾಷ್ಟ ತಂದು ಕೈಯಾಗ ಕೊಡ್ಬೇಕು. ಆ ನಂತರ ಮುದುಕೆ ರೊಟ್ಟಿ ಅಡಿಗೆ ಬಾಂಡೆ ಕಸ ಹೊಡಿಯಕ್ಕೆಲ್ಲ. ಹಿಂಗಾಗಿ ಅವ್ರು ನೋಡ್ಲಾರಕ್ಕಾಗಿ ಏನ್ ಮಾಡಿದ್ರ, ಮಗ ನಮ್ಮವ್ವ ವಯಸ್ಸಾಗೈತಿ, ನಡಾಬಾಗೈತಿ, ನಮ್ಮವ್ವ ಮಾಡ್ತಾಳಂತ ಕಸ ಹೊಡ್ಯಾವ ಗಂಡ ಆಗಿ ಕೊಟ್ಕೊಂಡಕ್ಕೆ ಏನು ಹೇಳ್ಬೇಡ್ರಿ, ನಮ್ಗೆಲ್ಲ ಬಡಬಡ ಮಾಡಿ ರೆಡಿ ಮಾಡ್ರಿ ಹೆಂತಿ. ಆಕಿ ನಮ್ಮ ಅವ್ವನ ಕೈ ಅಂತ ದಗದ್ ತೆಪ್ಪಿದ್ದ ಹೆಂತಿ ಮಾಡ್ಕೊಂಡ್ ಡಬಲ್ ಆಗ್ತದ. ನೋಡ್ತಾರ ಸುದ್ದಿ ಹೇಳತ್ತ ನೀವು. ಹಿಂಗಾತು. ಆಕೆ ಅಂದ್ಳು ಹೆಂತಿ ಹೊರಗಡೆ ಹೋಗಲು. ಈಗಿನ ಟಾಯ್ಲೆಟ್ ಇದ್ರಕಿಲ್ಲ, ಏನು ಯಪ್ಪ ನಿನ್ನ ಕೈ ಅಂತ ತಪ್ಪಾತು, ನನ್ನ ಕೈ ಅಂತ ತಪ್ಪಾತು, ಹೆಂಗ್ ಮಾಡೋಣ, ಏನಿಲ್ಲವ ನಾಳೊಂದು ಐಡಿಯಾ ಮಾಡೋಣ. ಎದ್ದು ಕುಣಾಗಿರ್ತಕ್ಕಂಥ ನೀ ಅಡಿಗೆ ಮನಿ ಹೊಡ್ಕೊಂತ ಪಡಸಾಲಿ ಮಟ್ಟ ಬಾರ, ಪಡಸಾಲಿ ನೀವ ನಾವು ಇಬ್ರು ಹರಿದವ್ರ ಇದ್ರಕ್ಕಾಗಿ ನೀ ಯಾಕೆ ಕಸ ಹೊಡಿತೇತ್ ನಾ ಆತನ. ಯಪ್ಪ ನಾವು ಇಬ್ರು ಹೆಣ್ಮಕ್ಳ ಇರ್ದಾಗ ನಿನ್ನ ಕೈಯಾಗ ಗಣಸನ ಕೈಯಾಗ ಕಸಬರಿಗೆ ನಾ ಆತನ. ಇಬ್ರು ಕೂಡ ಜಗಳಾಡ್ನು ಅಟ್ರಾಗ ಬಂದು ತಗೋತಾಳು ಕಸಬರಿಗೆ ಅಂದ್ರು ಇವ್ರು. ಓ ಮಗ ಗುಡ್ ಐಡಿಯಾ ಅಂದ್ ಮಾತಾಡ್ರು. ಆಮೇಲೆ ಆಗಿರ್ತಕ್ಕಂಥ ಹೊರಗೆ ಹೋಗಿ ತಕೊಂಡ್ ಬಂದ್ಲು. ಮುಂಜಾನೆ ಆಗಿರ್ತಕ್ಕಂಥ ಬಂದ್ಲು ಕೂತ್ರು. ಅವು ಅಡಿಗೆ ಮೀನು ಹೊಡ್ಕೊಂಡ್ ಬಂದ್ ಪಡಸಾಲೆಗೆ ಬಂದ್ರು. ಬಂದ್ ಕಸ್ಕೊಂಡ್ ಕಸಬರಿ ನೀ ಯಾಕ ನಾವು ಇಬ್ರು ಹರಿದಾರದು ಅಂತ ಇವ್ ಅಂದ. ಯಪ್ಪ ನಾವು ಇಬ್ರು ಹೆಣ್ಮಕ್ಳದು ಗಣಸರ ಕೈಯಾಗ ಕಸಬರಿ ಬರ್ಬಾರ್ದು ಯಪ್ಪ ಅಂತಂದ್ ಅಟ್ರಾಗ ಆಗಿರ್ತಕ್ಕಂಥ ಆತ್ ಜಗ್ ಅನ್ನಕತ್ರ ಬಾಯ್ ಮಾಡಾಕತ್ರ. ಆ ಟಿವಿ ಹಚ್ಕೊಂಡ್ ಕೂತಿರು. ಮುಂದೆ ಬ್ರಹ್ಮಾಂಡ ಅಂತೇಳಿ ಜ್ಯೋತಿಷ್ ಹಚ್ಕೊಂಡ್ ಕೂತಿಳು. ದೂರ ಸೇಡ್ರಿ ಅಂದಳಕ್ಕೆ ಶಶಿ. ಇವ್ರಿಗಿಬ್ರಿಗೂ ಗಂಡಗ ಅತ್ತಿಗೆ ದೂರ ಸೇಡ್ರಿ ಅಂತ ಡಿಸ್ಟರ್ಬ್ ಮಾಡ, ದೂರ ಸೇಡ್ರಿ ನೀವು ಅಂತಂದ. ಮತ್ತೆ ಹಿಂಗೆ ಕಸಬರಿಗೆ 120 ರೂಪಾಯಿ ಕಸಬರಿ ಹರಿದಿರಿ, ನೀವು ಕಸಬರಿ ಹರಿದಿರಿ, ನೀವೊಂದ್ 4 ದಿನ ಪಾಲ ಹಚ್ಕೊಡಿ ಸರಿ ಅಂದಳಕ್ಕಿ. ಆಕೇನ್ ಮಾಡ್ತೇನೆ ಅನ್ಲಿಲ್ಲ ನಾವು. ಹಿಂಗೂ ಮಂದಿ ಐತಿ. ಅದಕ್ಕಾಗಿ ಅತಿ ಸಸ್ಯಾಗಿರ್ತಕ್ಕಂಥ ಮುಪ್ಪಿನ ಕಾಲಕ್ಕ ನನ್ನ ಮಕ್ಕಳು ಸಸ್ಯಾರ ನೋಡ್ಯಾರ ಅಂತೇಳಿ ತಾವ್ ಹೊಟ್ಟಿಗೆ ಅರಿವಿ ಕಟ್ಕೊಂಡ್ ಮಗ ಹೋಗಿ ಆಗಿರ್ತಕ್ಕಂಥ ದೊಡ್ಡ ಇದ್ರ ಸಾಲ್ಯಾಗ ಅದಾನ, ಎದರಾಗ ಅದಾನ, ನೌಕರಿ ಅದಾನ ಅಂತೇಳಿ ತಾ ಹರ್ಕೊಂಡ್ ಬಟ್ಟೆ ಹಾಕೊಂಡ್ ಮಗ ಜಿನ್ ಪ್ಯಾಂಟ ಜಿನ್ ಅಂಗಿ ಹಾಕೊಂಡ ಎಷ್ಟೋ ಮಂದಿ ಇದಾರ ಪುಣ್ಯಾತ್ಮರೇ. ಅದಕ್ಕಾಗಿ ಕರುಣವಿರಲಿ ಜೀವಿರಳು. ತಾಯಿ ತಂದಾಗಿರ್ತಕ್ಕಂಥ ಹಿಂಗ್ ಮಾಡಿ ಮಕ್ಕಳು ಹಿಂಗ್ ವ್ಯವಸ್ಥೆ ಮಾಡಬೇಕು. ಆಮೇಲೆ ಮುಪ್ಪಾವಸ್ಥೆ ಆಗಿರುವ ಗುಬ್ಬಿಗಳು ಹೆಂಗ ಅವ್ರ ತಾಯಿಗಳಿಗೆ ಹೆಂಗ್ ವ್ಯವಸ್ಥೆ ಮಾಡ್ತಾವ್ ನೋಡ್ರಿ. ಅವನ್ನ ಗುಬ್ಬಿ ನೋಡಿ ಬಾಳೆ ಮಾಡ್ರಿ. ಗುಬ್ಬಿ ಆಗಿರ್ತಕ್ಕಂಥ ತಂದ ಅವಕ್ಕೂ ಬಾಯಿ ಹಾಕ್ತಾವ. ಮೀನಾ ಆಗಿರ್ತಕ್ಕಂಥ ಬಂದ್ ಅವ್ರ ಬಾಯಾಗ ಹಿಡ್ಕೊಂಡ್ ಬಂದ್ ಹಾಕ್ತಾವ. ಹುಳ ಉಕ್ಟಿ ಹಾಕ್ತಾವ. ಕುತ್ತಲ್ಲಿ ಈ ಮೊಬೈಲ್ ತೋರಿಸ್ತಾರ. ಪುಣ್ಯಾತ್ಮರೇ, ನೀ ಮನುಷ್ಯನಾಗಿ ಅಂದಿದ್ದ ಕಿಸಿಂದ ಅವ್ವ ಅಪ್ಪ ಅರಿವಿನಾಗಿರ್ತಕ್ಕಂಥ ಜನ್ಮಂದ ನೀ ನೋಡುವ ಅಲ್ಲಿ ಗುಬ್ಬಿಗಳು ನೋಡಿ ಮುದುಕ ಹೆಂಗ ವ್ಯವಸ್ಥೆ ಮಾಡ್ತಾವ ಅಂತೇಳಿ ಮನೆಯೊಬ್ಬರು ಬಿಟ್ಟರು. ಅದು ಯಾರ ಗುರುರಾಜ್ ಕರಜಿಗೆ ಅಂತ ದೊಡ್ಡ ಉಪನ್ಯಾಸರು, ದೊಡ್ಡ ವಿದ್ಯಾವಂತರವ್ರು ಅವ ಹೇಳಕತ್ತಾರ. ಅದಕ್ಕಾಗಿ ಇಲ್ಲಿ ಬರಿತಾ ಇದ್ದಾರೆ ನಿಜಗುಣ ಶಿವಿಗಳು ಪುಣ್ಯಾತ್ಮರೇ. ಕರುಣೆವಿರಲಿ ಜೀವಿರಳು, ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಲ ಹುದುನರಿಗೆ ಮುಕ್ತಿ ಅಂತ ಈ ಪದಲಿ ಕರುಣಾ ಬುದ್ಧಿ ಉಳ್ಳವನಾಗು. ಕೃಪೆಯಾಗಿರ್ತಕ್ಕಂಥ ಆತ್ಮರ ಅಂತ ಯಾವ ಸದ್ಬುದ್ಧಿ ಸದ್ಗುಣ ಆತ ನಮಗೆ ಕೊಟ್ಟು ಕಾಪಾಡಲಿ. ಟೈಮ್ 7:30 ಆಗಿದೆ. ಇನ್ನೂ ಮುಂದಾಗಿರ್ತಕ್ಕಂಥ ಉಭಯ ಪೂಜ್ಯರು ಆಶೀರ್ವಚನ ನೀಡ್ತಾರೆ. ನಾವು ಎಲ್ಲ ಕೇಳಿ ಧನ್ಯವಾದ. ಓಂ ಶಾಂತಿ. ಎಲ್ಲರಿಗೂ ಶರಣಾರ್ಥಿ.
ಸರ್ವರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಸ್ಮರಿಸಿಕೊಳ್ಳುತ್ತಾ ತತ್ಸ್ವರೂಪರಾದ ಗುರುದೇವರಾದ ಜ್ಞಾನಯೋಗಿ ಮಾತೃಹೃದಯ ಸದ್ಗುರು ಸಿದ್ದೇಶ್ವರಪ್ಪ ಅವರ ಆತ್ಮಕ್ಕೆ ಹಣಿ ಬಣಿದು ಅತ್ತರ್ಗಾ ಗ್ರಾಮದ ಗುರುದೇವಾಶ್ರಮ ಇದರ ವಾರ್ಷಿಕೋತ್ಸವ ಪರಮ ಪೂಜ್ಯ ವೀರಯ್ಯ ಮಹಾಸ್ವಾಮಿಗಳವರ ಒಂದು ಗುರು ಆರಾಧನಾ ಮಹೋತ್ಸವ. ಅವರ ಗುರುಗಳಾಗಿರ್ತಕ್ಕಂಥ ಷಣ್ಮುಖ ಶಿವಗಳವರು ಮಹಾನ್ ತಪಸ್ವಿಗಳು ಇರುವರು ಪೂಜ್ಯರನ್ನ ಸ್ಮರಿಸಿಕೊಂಡು ಅವರ ಚರಣ ಕಮಲಗಳಿಗೆ ಕೂಡ ಶರಣಾರ್ಥಿಗಳನ್ನು ಹೇಳಿ ಈ ವಾರ್ಷಿಕೋತ್ಸವದ ನಿಮಿತ್ತ ಬಹುದೂರದಿಂದ ಆಗಮಿಸಿ ನಿಮ್ಮೆಲ್ಲರಿಗೂ ಜ್ಞಾನಾಮೃತವನ್ನು ಅನುಭವಿಸುತ್ತಿರುವಂಥ ಹಾಸ್ಯ ಪ್ರವಚನಕಾರರು ಒಳ್ಳೆಯ ಮೃದೋದಯಗಳಾದಂಥ ಶರಣರಾದ ಮಾರುತಿ ಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಈ ಅತರ್ಗ ಗುರುದೇವಾಶ್ರಮದ ಅಧಿಪತಿಗಳು ಆತ್ಮೀಯ ಗುರುಬಂಧುಗಳಾದ ಪೂಜ್ಯ ಶ್ರೀ ಈಶ್ವರ ಪ್ರಸಾದ ಸ್ವಾಮೀಜಿಯವರಿಗೆ ಕೂಡ ಶರಣಾರ್ಥಿಗಳನ್ನು ಹೇಳಿ ತಮ್ಮೆಲ್ಲರಿಗೂ ಶರಣ. ಇವತ್ತು ನಾವೆಲ್ಲರೂ ಸಂತೋಷ ಪಡಬೇಕು. ಊರಾಗೊಂದು ಆಶ್ರಮ ಇದೆ ಅಂದ್ರೆ ಊರಲ್ಲೊಂದು ಮಠ ಗುಡಿ ಗುಂಡಾರ ಮನುಷ್ಯಾಗ ಒಂದಿಷ್ಟು ಸಮಾಧಾನ. ಏನೋ ಪ್ರಪಂಚದಲ್ಲಿ ಒಂದಿಷ್ಟು ಬೇಸರ ಆದಾಗ ನೀವು ಮನೆಯಾಗ ಹೋಗಿ ಎಲ್ಲಿ ಮೆಳಗಿ ಮೇಲೆ ಕೂರ್ತೀರಿ ಅಥವಾ ಕಟ್ಟಿ ಮೇಲೆ ಕೂತು ಒಂದು ಗಳಿಗೆ ಏನಪ್ಪ ಬೆಳಗಿನಿಂದ ದುಡಿದು ಸಾಕಾಗ್ಯದ ಒಂದು ಗಳಿಗೆ ಇಲ್ಲಿ ಕೊಡುನು ಅಂತ ಕಟ್ಟಿ ಮೇಲೆ ಆಗಿದೆ ಮಳಗಿ ಮೇಲೆ ಕೂತು ಆಕಾಶ ಮೇಲೆ ನೋಡಿ, ಹಗಲತ್ತಿದ್ರೆ ಸೂರ್ಯನ ನೋಡಿ, ಸಾಯಂಕಾಲದ ಚಂದ್ರ ನೋಡಿ, ಏನು ಸಂತೋಷಪ್ಪ, ಅಟ್ಟೆ ದಣ ಹಾರದಂಗೆ ಇಲ್ರಿ. ಹಂಗೆ ಈ ಆಶ್ರಮಗಳು ನಮ್ಮ ದಣಿವನ್ನು ಕಳೆಯುವಂಥ ಕೇಂದ್ರಗಳು. ಅದೊಂದು ಗಳಿಗೆ ಅಲ್ಲಿ ಕೂತಿರ್ತೀವಿ, ಇಲ್ಲಿ ಒಂದು ಗಳಿಗೆ ಬಂದು ಕೂತಾಗ ಗುರುಗಳು ಚಂದ್ರಮ್ಮನಂತೆ ತಂಪಾದ ಬೆಳಕನ್ನು ನೀಡಿ ನಮ್ಗೇನು ಮಾಡ್ತಾರೆ, ನಮ್ಮ ಪ್ರಪಂಚದ ಒಂದು ತಾಪನ್ನು ಕಡಿಮೆ ಮಾಡ್ತಾರೆ. ಅದಕ್ಕಾಗಿ ಆಶ್ರಮಗಳು ಇರಬೇಕು. ಇಲ್ಲಿ ಕೂತೀರಿ, ಎಷ್ಟು ಚೆನ್ನಾಗಿ ಕೂತೀರಿ, ಹಿಂಗೆ ನೀವು ಮನೆಯೊಳಗೆ ಕೂಡ್ಲಿಕ್ಕಾಗ. ಅಕಸ್ಮಾತ್ ನೀವು ಏನಾರ ಮನ್ಯಾಗ ಹಿಂಗೆ ಕೂತ್ರಿ, ಏನಾಗ್ಯದ ನೋಡ್ರಿ ಅಂತ ಕೂತಿರತ್ತ ಹೇಳ್ರಿ, ಏನಾಗ್ಯದ ನೋಡ್ರಿ ಒಟ್ಟು ಮಾತಾಡೋವಲ್ರಿ ಏನು. ಹಾಗಲ್ಲ, ಅಲ್ಲಿ ಪ್ರಪಂಚದಲ್ಲಿ ಹಿಂಗೆ ಕೂಡ್ಲಿಕ್ಕೆ ಬರಂಗಿಲ್ಲ. ಅಲ್ಲಿ ಏನಾರ ಮಾತಾಡ್ಬೇಕು, ಅವ್ರಿಗೆ ನೀವು ಅನ್ಬೇಕು, ನಿಮ್ಗೆ ಅವ್ರು ಅನ್ಬೇಕು, ಬಿಸಿ ಬಿಸಿ ಮಾತುಕತೆ ನಡಿಬೇಕು. ಅಂದಾಗದು ಮನಿ ಪ್ರಪಂಚ ಅಂತ ಅನಿಸ್ಕೊಳ್ತದೆ. ಆದರೆ ಇದು ಆಶ್ರಮ ಅಲ್ಲ, ಇಲ್ಲಿ ಯಾರಿಗ್ಯಾರು ಏನು ಅನ್ನಂಗಿಲ್ಲ. ಎಲ್ಲರೂ ಶರಣರಾಗಿ ಮನಸ್ಸಿನಲ್ಲಿ ಶಿವನಾಮ ಸ್ಮರಣೆ ಮಾಡ್ತಾ ಗುರುಗಳ ಸಮ್ಮುಖದಲ್ಲಿ ಕುಳಿತುಕೊಂಡು ಜೀವನದ ಧನ್ಯತೆಯನ್ನು ಅನುಭವಿಸ್ತೀವಲ್ಲ, ಇದಕ್ಕೆ ಆಶ್ರಮ ಅಂತ ಕರೀತೀವಿ. ಜೀವನದ ಸಾರ್ಥಕತೆ ಕೇಂದ್ರಗಳಿವೆ. ಇಲ್ಲಿ ಕೂತಾಗ ಯಾವ ಒಂದು ಪ್ರಾಪಂಚಿಕ ಏನಿಲ್ಲ, ತಾಪತ್ರಯಗಳಿಲ್ಲ, ಬಡತನದ ಸಿರಿತನದ ಭಾವ ಇಲ್ಲ, ಏನು ಮಾನ ಸನ್ಮಾನದ ಭಾವನೆ ಇಲ್ಲ, ಎಲ್ಲ ಸಮಾಧಾನ. ಇದು ಸಮಾಧಾನದ ಕೇಂದ್ರಗಳು ಇರಬೇಕು. ಊರಿಗೊಂದು ಆಶ್ರಮ ಇರಬೇಕು, ಊರಿಗೊಂದು ಮಠ ಮಂದಿರ ಗುಡಿ ಗುಡ್ಡಾರ ಇರಬೇಕು. ಅಲ್ಲಿ ಎಲ್ಲರೂ ಸಮಾನ. ಏನು ಇದು ನೋಡ್ರಿ, ಇದು ಇಲ್ಲಿ ಇರುವಂಥ ಸಂತೋಷ ಇನ್ನು ಎಲ್ಲಿ ಸಿಗಲ್ಲ. ಅದಕ್ಕೆ ಹಿರಿಯರು ಏನು ಮಾಡ್ತಿರ್ತಾರ, ತೀರ್ಥ ವರ್ಷಕ್ಕೊಮ್ಮೆ ನಡ್ರಪ್ಪ ಒಂದಿಟ್ಟು ಕಾಶಿಗೆ ಹೋಗ್ಬಿಡ್ರು ಅಂತ. ಏನದ ಅಲ್ಲಿ ಹೇಳ್ರಿ, ಅಲ್ಲಿ ಹೋದ್ರೆ ನಿಮ್ಗೆ ಏನಾರ ರೊಕ್ಕ ರೂಪಾಯಿ ಸಿಗ್ತಾವ, ಬೆಳ್ಳಿ ಬಂಗಾರ ಇಲ್ಲ, ಎಲ್ಲಿ ಸಿಗಲಾರ್ದು ಅಲ್ಲಿ ಸಿಗ್ತದ. ಅದಕ್ಕೆ ಆಶ್ರಮಕ್ಕೆ ಹೋಗೋದು. ಎಲ್ಲಿ ಸಿಗಲಾರ್ದು, ಉಳಿದ ಕಡೆ ಬೆಳ್ಳಿ ಬಂಗಾರ ಸಿಗ್ಬೋದು, ರೊಕ್ಕ ರೂಪಾಯಿ ಸಿಗ್ಬೋದು, ಕುರ್ಚಿ ಸಿಗ್ಬೋದು, ಸ್ಥಾನ, ಆದ್ರೆ ಮನಸ್ಸಿಗೆ ಶಾಂತಿ ಅನ್ನೋದು ಎಲ್ಲದರೂ ಸಿಗ್ತಿದ್ರೆ ಇಂಥ ಸ್ಥಳಕ್ಕೆ ಬರಬೇಕು. ಗುಡಿ ಗುಂಡಾರ ಕಾಶಿಗೆ ಹೋಗೋದು ಅದಕ್ಕೆ. ಅಲ್ಲಿರ್ತಕ್ಕಂಥ ಪರಮಾತ್ಮನ ವಿಶ್ವೇಶ್ವರ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಬರ್ತಿರಿಲ್ಲ. ಹಾಗೆ ಇಲ್ಲಿ ಹಿರಿಯಜ್ಜವ್ರ ದರ್ಶನ ಮಾಡಿ ಷಣ್ಮುಖ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಏನು ಮಾಡೋದು, ಸಮಾಧಾನದಿಂದ ಮನೆಗೆ ಹೋಗಿ. ಇವತ್ತು ಅಂಥ ಒಂದು ಈ ಕೇಂದ್ರದಲ್ಲಿ
ಮೊನ್ನೆ ತಾನೇ 108 ದಿವಸ ಜಪ ಯೋಗ ಮಾಡಿದರು. ನೀವೆಲ್ಲ ತಂದ್ರೆ 108 ದಿವಸ ಯಾವ ಆಶ್ರಮದಲ್ಲೂ ಮಾಡಿಲ್ಲ ಬಹುಶಃ. ಆದ್ರೆ ನೀವು ಮಾಡ್ಕೊಂಡು ಬಂದ್ರಿ, ಬಹಳ ಖುಷಿ ಆಯ್ತು. ನಾವು ಒಂದು ದಿವಸ ಬಂದಿವಿ. ಈ ವಾರ್ಷಿಕೋತ್ಸವ ಕೂಡ ಯಾವಾಗ್ಲಾದ್ರೂ ನಾವು ಇಲ್ಲಿ ಬರುದು ಹೋಗುದು ಮಾಡ್ತಿರ್ತೇವೆ. ನೀವು ನಿಮ್ಮ ಬೀಗರು ಬಿಜರ್ ಕಡೆ ಪಾವಣ ಕಡೆ ಏನ್ ಮಾಡ್ತೀರಿ, ಸಡುವ ಹಬ್ಬ ಹವನ್ ಹುಣ್ಣಿಮೆ ಏನ್ರಿ ಹೋಗಿ ಊರಾಕೇರಿ ಹೋಗಿ ಎಲ್ಲ ಬೀಗರು ಬಿಜರು ಭೇಟಿಯಾಗಿ ಮಾತಾಡ್ಸಿ ಹೆಂಗಿದಿರಿ ಮಕ್ಕಳು ಮರಿ ಹೆಂಗಂತ ಕೇಳ್ಕೊಂಡ್ ಬರ್ತಿರ್ಲ. ಹಂಗೆ ನಾವು ನಮ್ಮ ಮಠಗಳಿಗೆ ಹೋಗಿ ಇಲ್ಲಿ ಏನ್ ನಡೆದದ ಅನ್ನುವಂಥ ಒಂದು ಪ್ರಾಣ ಪ್ರವಚನ ಹೇಗದ, ಇಲ್ಲಿ ವಾತಾವರಣ ಏನ್ ಬೆಳೆಸಿರಿ ಅನ್ನು ನೋಡ್ಕೊಳಕ್ ಬಂದಿವಿ. ಹೇಳ್ಬೇಕಂತೇನಿಲ್ಲ, ಮಾರ್ಕ್ಸಂದ್ರ ಬಹಳ ಚೆನ್ನಾಗಿ ಹೇಳ. ಇನ್ನು ಬಂದಿ ಒಂದು ಬೆಳಕು 4 ಮಾತು ಹೇಳ್ಬೇಕಾಗ್ತದೆ. ಬಹಳ ಖುಷಿ ಆಯ್ತು. ಇಲ್ಲಿ ಅವರು ಕೃಷಿ ಯೋಗಿಗಳು, ಕೃಷಿ ಋಷಿಗಳಂತೆ ನಮ್ಮ ಕಣೇರಿ ಸ್ವಾಮಿಗಳು ಹೆಂಗ್ ದುಡಿತಾ ಇದಾರೆ, ಹಂಗ ನಿಮ್ಮ ಈಶಪ್ರಸಾದ್ ಸ್ವಾಮಿಗಳು ಕೂಡ ಅಪ್ಪ ಅವರ ಸೇವೆಯಲ್ಲಿ ತಲ್ಲೀನರಾಗಿ ನಮ್ಮೆಲ್ಲರಿಗೂ ಶಾಸ್ತ್ರ ಪಾಠಗಳನ್ನು ಹೇಳ್ತಿದ್ರು. ಅನೇಕ ಎಲ್ಲ ಅಧ್ಯಯನ ಚೆನ್ನಾಗಿ ಮಾಡಿದ್ದಾರೆ ಅವರು. ಸಾಕಷ್ಟು ಉಪನಿಷತ್ತುಗಳು ನೋಡಿದ್ದಾರೆ, ವೇದನು ಸ್ವಲ್ಪ ನೋಡಿದ್ದಾರೆ, ವಚನಶಾಸ್ತ್ರ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ನಿಜಗುಣಿ ಶಾಸ್ತ್ರನೂ ಕೂಡ ಸಾಕಷ್ಟು ಏನಿದೆ ನಮ್ದು ಪಂಚರತ್ನ ಅಂತ ಬರ್ತದೆ, ಅದನ್ನು ಕೂಡ ನೋಡಿದ್ದಾರೆ. ಸಾಕಷ್ಟು ಒಳ್ಳೆ ವಿದ್ವಾಂಸರು ನಿಮ್ಗೆ ದೊರೆತಿದ್ದೇ ನಿಮ್ಮ ಭಾಗ್ಯ ಅಂತ ಹೇಳಕ್ ಸಂತೋಷ ಆಯ್ತು. ಅದಕ್ಕಾಗಿ ಇಲ್ಲಿ ಅವರನ್ನ ಸಮೀಪದಲ್ಲಿ ಒಂದು 4 ನುಡಿ ಕೇಳೋದು. ಏನು 7ರಿಂದ 8 ಇಷ್ಟೇ ಸಾಕಲ್ಲ. 7ರಿಂದ 7:35 8ಕ್ಕೆ ಮುಗಿತದೆ. ಅವರೊಂದು 4 ಮಾತು ಹೇಳ್ತಾರೆ. ಇಷ್ಟೇ ಬಹಳ ಆಯ್ತದ. ಪ್ರಪಂಚ 24 ತಾಸದಾಗ ಪರಮಾರ್ಥಕ್ಕೆ ಎಟ್ಟರೆ 1 ತಾಸು. ಎಷ್ಟು? 7ರಿಂದ 8 ಬೇಡ, 6ರಿಂದ 8 2 ತಾಸು ಅಂತ ಇಟ್ಕೊಡ. 6:30ರಿಂದ 8 1 ತಾಸು. 1 ತಾಸು ಪರಮಾರ್ಥಕ್ಕೆ, 23 ತಾಸು ಪ್ರಪಂಚಕ್ಕೆ. ನನಗೆ ಹೇಳ್ರಿ, ಯಾವ್ದು ಉಳಿತದ ಯಾವ್ದು ಅಳಿತದ? ಪ್ರಪಂಚ ಉಳಿತದೋ ಪರಮಾರ್ಥ ಉಳಿತದೋ? ಹೇಳ್ತಾರೆ ಪ್ರಪಂಚ ಅಳದ್ ಹೋಗ್ತದೆ. ಈಗ ಎಷ್ಟೋ ಕೋಟಿ ಕೋಟಿ ಲಕ್ಷ ಲಕ್ಷ ಜನರೆಲ್ಲ ಅಳದ್ ಹೋಗಿದ್ದಾರೆ. ಅವರೇನು ಮತ್ತೆ ಬಂದಿದ್ದು ನಾವು ನೋಡ್ಲಿಲ್ಲ, ಬರ್ತಾರೋ ಗೊತ್ತಿಲ್ಲ. ಅಪ್ಪಗಳು ಸಹಿತ ಈಗ ದೇವಲೋಕದಲ್ಲಿ ಹೋಗಿ ಕುಳಿತುಕೊಂಡ್ಬಿಟ್ರು. ಈ ಪ್ರಪಂಚ ಹಿಂಗ ಬರೋದು ಹೋಗೋದು ನಡೆದೇ ಇರ್ತದ. ಅದು ಯಾವುದು ಶಾಶ್ವತ ಇಲ್ಲ. ಈಗ ಹೇಳ್ತಿದ್ರು ಸಿರಿ ಎಂಬುದೊಂದು ಗಾಳಿಯ ಸುಡೋರು, ಸಂತಿ ಎಂಬುದೊಂದು ಸಿರಿ ಎಂಬುದೊಂದು ಗಾಳಿಯ ಸುಡೋರು, ಸಿರಿ ಎಂಬುದೊಂದು ಸಂತಿಯ ಮಂದಿ ಕಂಡಯ್ಯ, ಸಂಸಾರವೆಂಬುದೊಂದು ಗಾಳಿಯ ದೀಪ ಅಂತ ಹೇಳಕತ್ತೀವಿ. ಇದೆಲ್ಲರಿಗೂ ಗೊತ್ತದ. ಗಾಳಿ ದೀಪ ಅದು. ಎಷ್ಟು ಮಂದಿ ದಿನ ನಾವು ನೋಡ್ತಿರ್ತೀವಿ. ಮೊನ್ನೆ ನೋಡಿದ್ರಲ್ಲ, ಇಲ್ಲಿ ತುಳಿತಕ್ಕ ಉತ್ತರ ಭಾರತದಲ್ಲಿ ಭೂಪಾಲದಲ್ಲಿ ತುಳಿದು ಎಷ್ಟು 20-25 ಜನ, 130 ಆಯ್ತು ಮೊನ್ನೆ ದಿವಸ. 131. ಏನು ಹೆದರಿಕೆ ಆಗ್ತದೆ, ಜೀವಕ್ಕೆ ಏನು ಬೆಲೆ? ಅಷ್ಟು ನಶ್ವರ. ಗಾಳಿಗಿಟ್ಟ ದೀಪ ಅಂತ ಶರಣರು ಹೇಳ್ತಾರಲ್ಲ, ಸುಳ್ಳಲ್ಲ. ಆ ಜೋಗ ಜಲಪಾತ ಎಲ್ಲೇ ನೋಡ್ಲಿಕ್ಕೆ ಹೋದವ್ರು ಅಲ್ಲಿ ಹರ್ಕೊಂಡು ಹೋಗ್ಬಿಟ್ರು ಲೋನಾವಲದಲ್ಲಿ 3 ಜನ. ಏನಿದು ಇಂಥವ್ರು ಇಟ್ಟು ನಶ್ವರವಾಗಿರ್ತಕ್ಕಂಥ ಈ ಪ್ರಪಂಚ ಎಲ್ಲರಿಗೂ ಗೊತ್ತಿದ್ದು ಅದಕ್ಕೆ ಎಲ್ಲರೂ ನಾವೇನ್ ಮಾಡ್ತೀವಿ, ಬಡದಾಡ್ತೀವಲ್ಲ. 23 ತಾಸ ಅಳಿದು ಹೋಗ್ತಕ್ಕಂಥ ಪ್ರಪಂಚಕ್ಕೆ 23 ತಾಸ ದಿನದಲ್ಲಿ ಕೊಡ್ತೀವಿ. ಎಂದೆಂದು ನಮ್ಮ ಕೈ ಹಿಡಿದು ಪರಮಾತ್ಮನನ್ನು ದರ್ಶನ ಮಾಡಿಸಿ ಆ ಪರಮ ಶಾಂತಿಯನ್ನು ನೀಡತಕ್ಕಂಥ ಆಧ್ಯಾತ್ಮಕ್ಕೆ 1 ತಾಸ. ಹೇಳ್ರಿ, ಯಾರು ಶಾಣ್ಯಾರು ಹೇಳ್ರಿ? ಯಾವುದು ಯೋಗ್ಯ ಹೇಳ್ರಿ? ಇದಕ್ಕೆ ಖರೆ ಲೆಕ್ಕದಲ್ಲೇ ಇದಕ್ಕೆ 23 ತಾಸು ಕೊಡಬೇಕಾಗಿತ್ತು. ಪ್ರಪಂಚನೇ ಅಷ್ಟೇ 1 ತಾಸು 2 ತಾಸು ಮಾಡಿ ಬಿಡಬೇಕಾಗಿತ್ತು. ಆದ್ರೆ ಜಗತ್ತಿನಲ್ಲಿ ಯಾರು ಹಿಂಗ್ ಮಾಡಿಲ್ಲ. ಇರ್ಲಿ. ಆದ್ರೆ ಇದರಲ್ಲಿ ಒಂದನೇ ಏನ ಮಹತ್ವದ ಸಂಗತಿ ಅಂದ್ರೆ, 1 ತಾಸು ನೀವು ಇಲ್ಲೇ ಪರಮಾರ್ಥ ಮಾಡಿದ್ರು ಕೂಡ ಅದು 23 ತಾಸದ ಪ್ರಪಂಚದ 10 ಪಟ್ಟು ಶಕ್ತಿ ಇದು ನಿಮಗೆ ಕೊಡ್ತದೆ. ಇದು 1 ತಾಸು ಮಾಡಿದ್ರು ಅದು ಏನು 23 ತಾಸು ದುಡಿದಿರ್ತೀರಿ, ಅದರಿಂದ ನಿಮಗೆ ಸಿಗ್ತಕ್ಕಂಥ ಸುಖ ಶಾಂತಿ 1,00,000 ಕೋಟಿ ಪಟ್ಟು ಶಾಂತಿ ಇಲ್ಲಿ ಸೇರಿ. ಅದು ಹೆಂಗ್ರಿ ಅಂತ ಕೇಳಿದ್ರೆ, ಇದು ಒಂದು ನಿಮ್ಗೆ ಉದಾಹರಣೆ ಹೇಳೋದು. ಇಲ್ಲಿ ಒಂದು ಮೊಬೈಲ್ ಐತಿಲ್ಲ, ಇದು ನೀವೆಲ್ಲರಲ್ಲಿ ಗೊತ್ತಿದೆ. ಇದು ಮಾತಾಡಿಸ್ತದೆ, ಎಲ್ಲರೂ ಸಂಪರ್ಕ ಮಾಡಿಕೊಡ್ತದೆ. ಎಲ್ಲಿ ಬೇಕಾದ ಜಗತ್ತಿನ ತುಂಬ ಮಾತಾಡಬಹುದು, ನೋಡ್ಬೋದು ಸಹಿತ. ಹೌದಾ? ಇನ್ನೂ ಬಹಳ ಬೆಳೀತಾ ಇದೆ. ಮುಂದೆ ಇದರಲ್ಲೇ ಅಡಿಗೆ ಕಳಿಸ್ಬೇಕಂತ ಪ್ರಯತ್ನ ನಡೆಸ್ಯಾರ. ಈಗಿಲ್ಲ, ಇನ್ನೊಂದು 50 ವರ್ಷಕ್ಕೆ ಬರ್ತದೆ. ಇದ್ರೊಳಗೆ ಹಿಂದೆ ಎಲ್ಲ ಇಡ್ಲಿ ಸಾಂಬಾರ್ ಇದ್ರು ಈ ರೀತಿ ಮುಂದೆ ಈಗಲ್ಲ, ಇದರಂತೆ ಇಲ್ಲಿ ಬರಬೇಕು ಅಂತ ಪ್ರಯತ್ನ ನಡೆಸ್ಯಾರ. ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ. ಅಂದ್ರೆ ಇಷ್ಟು ವಿಜ್ಞಾನ ಬೆಳೀತದೆ. ಅಷ್ಟು ಚಲೋ ಅಲ್ಲ? ಮತ್ತೆ ಇದ್ರಾಗ ಬಂದ್ಬಿಟ್ರಲ್ಲ, ಎಲ್ಲಿ ಹೋಗೋದೇ ಇಲ್ಲ. ಇದ್ರೊಳಗಿಂದ ಎಲ್ಲ ಬರೋದು ಮಾಡೋರದ. ಅದು ನೋಡೋಣ.
ದೂರದ ಕಾಲ. ಈಗ ನಮ್ಗೆ ಎಲ್ಲಿತ್ತು ಹಿಂದಿನ ಮುದುಕಿಯರು ಈಗ 100 ವರ್ಷದಿಂದವ್ರು ಬಂದ್ರೆ ಈ ಮೊಬೈಲ್ ನೋಡಿ ಮಾತಾಡೋದು, ಎಲ್ಲರ ಚಿತ್ರ ನಿಮ್ದು ಮುದುಕಿ ನೋಡಿದ್ರೆ ಅವ್ರು ಗಾಬರಿ ಆಗ್ಬಿಡ್ತಾರೆ. ಇದು ಹೆಂಗ್ ಸಾಧ್ಯ ಅಂತ ಹಚ್ಚಿದ್ರು ಅವರು. ಈಗ ಆಯ್ತಲ್ಲ. ಹಾಗೆ ವಿಜ್ಞಾನ ಏನೇನೋ ಶೋಧಿಸ್ತದೆ, ಅದು ಹೇಳಲಿಕ್ಕಾಗಲ್ಲ. ಇರ್ಲಿ. ಆದರೆ ಈ ಮೊಬೈಲ್ನಲ್ಲಿ ಬ್ಯಾಟ್ರಿ ಇಳಿದು ಬಿಡ್ತಂದ್ರೆ ನಾವೇನ್ ಮಾಡ್ತೀವಿ, ಅದು ಬಂದಾಗ್ಬಿಡ್ತದೆ. 1 ಗಂಟೆ ಅದನ್ನ ವಿದ್ಯುತ್ ಅದಕ್ಕೆ ತುಂಬಿಸ್ತೀವಿ, ಚಾರ್ಜ್ ಅಂತೀರಿ. ಅದು 1 ಗಂಟೆ ವಿದ್ಯುತ್ ತುಂಬಿಸಿದ್ರೆ 23-4 ಗಂಟೆ ನಮ್ಗೇನ್ ಮಾಡ್ತದೆ, ಕೆಲಸ ಕೊಡ್ತದೆ. ಇಡೀ ಜಗತ್ತನ್ನೇ ನಮ್ಗೆ ಕೈಯಲ್ಲಿ ತಂದು ಇಟ್ಟು ಬಿಡ್ತದೆ. 1 ತಾಸು ಅದು ಚಾರ್ಜ್ ಮಾಡಿದ್ರೆ 24 ತಾಸು ಕೆಲಸ ಮಾಡ್ತದೆ. ಹಂಗೆ ಅಧ್ಯಾತ್ಮನು 1 ತಾಸು ನೀವು ಕೇಳ್ರಿ, 24 ತಾಸದ ಪ್ರಪಂಚಕ್ಕೆ ಬೆಳಕು ಕೊಡ್ತದೆ. ಇಂಥ ಅದ್ಭುತ ನೋಡ್ರಿ. ಸುಮ್ಮನೆ ಇಲ್ಲಿ ಬಂದು ಕೂತು ಹೋದ್ರೆ ಸಾಕು. ಏನೋ 4 ನುಡಿ ಹೇಳ್ತಾರೆ, 1 ತುತ್ತು ಅನ್ನ ಕೊಡ್ತಾರೆ, ಸಾಕು. ಅದೇನು ದೊಡ್ಡದಲ್ಲ. ಆದ್ರೆ ಇಲ್ಲಿ ಕೂತಲ್ಲಿ ಗುರುವಿನ ಕರುಣೆ ಅನ್ನೋದಲ್ಲ ಬಹಳ ದೊಡ್ಡ. ಅದನ್ನೇ ಈಗ ಹೇಳ್ತಾ ಇದ್ದಾರೆ, ಕರುಣವಿರಲಿ ಜೀವರುಳು. ಈಗ ಗುರುಗಳ ಉಪದೇಶ, ಕರುಣೆ ಅಂದ್ರೆ ಏನಪ್ಪಾ ಆಗ್ಲೇ ಹೇಳ್ತಾ ಇದ್ರು ಶರಣ. ಕರುಣೆ ಅಂತಕ್ಕಂಥದ್ದು ಧರ್ಮದ ಮತ್ತೊಂದು ಲಕ್ಷಣ. ಈಗ ಇನ್ನೇನದ ಹೇಳ್ರಿ, ಧರ್ಮ ಅಂದ್ರೆ ನಾವೆಲ್ಲ ಧರ್ಮ ಮಾಡ್ಬೇಕು ಅಂತೀವಿ. ಹಿಂದಕ್ಕೆ ಹಳ್ಳ್ಯಾಗ ಹೇಳ್ತಿದ್ದೀರಿ, ದಾನ ಧರ್ಮ ಮಾಡ್ಬೇಕಪ್ಪ, ಮನುಷ್ಯಾಗ ಹುಟ್ಟಿ ಬಂದ ಬಳಕ ಅಂತಿದ್ರು. ಏನಂತ? ದಾನ ಧರ್ಮ ಬಿಟ್ಟು ದಾನ ಇಲ್ಲ, ದಾನ ಬಿಟ್ಟು ಧರ್ಮ, ದಾನ ಬಿಟ್ಟು ಧರ್ಮ ಇಲ್ಲ. ಅಂದ್ರೆ ದಾನದಂದ್ರೆ ಕರುಣೆ, ಅದು ಧರ್ಮ ದಾನ. ಇಲ್ಲಿ ಕೂತ್ಕೊಂಡ್ರೆ ಈಗ ಅನ್ನ ಪ್ರಸಾದ ಮಾಡ್ತಾರೆ ಎಲ್ಲರೂ ಕೂಡಿ ಒಂದಿಷ್ಟು, ಅದೇ ದಾನ. ಹೌದಾ? ಹಾಗೆ ದಾನ ಧರ್ಮ ಅನ್ನೋದು ಈ ಕರುಣೆಯ ಒಂದು ಸಂಕೇತ. ಕರುಣೆ ಇಲ್ಲದೆ ಧರ್ಮ ಇಲ್ಲ. ಅದಕ್ಕೆ ಬಸವಣ್ಣವರು ಎಷ್ಟು ಚಂದ ಹೇಳಿದರು, ದಯವಿಲ್ಲದ ಧರ್ಮವದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವಿಲ್ಲದಲ್ಲ ಧರ್ಮವನ್ನಂತೊಲ್ಲದನಯ್ಯ, ಒಲ್ಲನಯ್ಯ ನಮ್ಮ ಕೂಡಲ ಸಂಗತಿ. ಎಂತ ಚೆನ್ನಾಗಿ ಹೇಳ್ತಾರೆ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಅಂದ್ರೆ ಧರ್ಮಕ್ಕೆ ದಯಕ ಕರುಣೆಗೆ ಇಷ್ಟು ಅವಿನಾಭಾವ ಸಂಬಂಧ. ನೀವು ಮನ್ಯಾಗ ಪೂಜೆ ಮಾಡ್ಕೋತೀರ ತಿಟ್ಕೊಳ್ರಿ, ಪೂಜೆ ಪುನಸ್ಕಾರ ಮಾಡ್ತೀರಿ, ಗುರುಗಳ ಕಡೆ ದೀಕ್ಷಾ ತಗೊಂತೀರಿ, ಆರತಿ ಮಂಗಳಾರತಿ ಎಲ್ಲ ಮಾಡ್ತೀರಿ, ಲಿಂಗ ಪೂಜೆ ಮಾಡ್ತೀರಿ, ಅಥವಾ ಮತ್ತೆ ಯಾವುದೋ ಒಂದು ದೇವಿ ಪೂಜೆ ಮಾಡ್ತೀರಿ ತಿಟ್ಕೊಳ್ರಿ. ನೀವು ಪೂಜೆ ಮಾಡ್ರಿ, ಮನ್ಯಾಗ ಪೂಜೆ 4 ತಾಸು ಮಾಡಿ, ಆ ಬಳಿಕ ಮುಂದೆ ಮನೆಗೆಲ್ಸಾನೇ ಮಾಡ್ಲಿಲ್ಲ ಅದ್ರಾಗ ಹೇಳಕತ್ತಿದ್ರಲ್ಲ. ಪೂಜೆ ಮಾಡ್ಕೊಂಡು ಪೂಜೆ ಎಲ್ಲ ಆಯ್ತು, ಮನ್ಯಾಗ ಯಾರಿಗೆ ನೀವು ಅಡಿಗೆ ಇಲ್ಲ, ನೀರ್ ಕೊಡೋದಿಲ್ಲ, ತರೋದಿಲ್ಲ, ಬಟ್ಟೆ ತೊಳೆಯೋದಿಲ್ಲ, ಏನಿಲ್ಲ. 2 ತಾಸು 3 ತಾಸು ಪೂಜೆ ಮಾಡ್ಕೊಂಡು ಸುಮ್ಮ ಕೂತ್ ಬಿಟ್ರೆ ಅದು ಧರ್ಮ ಆಗ್ತದೇನು? ಪೂಜೆ ಎಷ್ಟು ಮಾಡ್ತಿರೋ ಅಷ್ಟು ಸೇವೆ ಮಾಡೋದು. ಹೌದಾ? ಈಗ ಪೂಜೆ ಮಾಡಿ ಏನನ್ನು ಸೇವೆ ಅಂತಕ್ಕಂಥದ್ದು ಮಾಡದೆ ಹೋದ್ರೆ ಆ ಪೂಜೆಗೆ ಏನಾಗ್ತದೆ ಹೇಳ್ರಿ? ಏನಾಗ್ತದೆ? ಮನೆಯಲ್ಲಿ ಮುಪ್ಪಿನವ್ರು ಇರ್ತಾರ, ಸಣ್ಣ ಮಕ್ಕಳು ಇರ್ತಾರ, ಪಶು ಪಕ್ಷಿಗಳು ಇರ್ತಾವ, ಆಕಳ ಇಲ್ಲಿ ಹಸು ಗೋಶಾಲೆ ಮಾಡಿದ್ದಾರೆ, ಇನ್ನೂ ಏನೇನೋ ಬೆಳೆಸ್ತಾ ಇದ್ದಾರೆ. ಇದು ಕರುಣೆ ಒಂದು ಧರ್ಮದ ಪ್ರತಿರೂಪವೆಲ್ಲ. ಮೂಕ ಪ್ರಾಣಿಗಳನ್ನ ಸಾಕುವುದು ಸಲುವುದು ಸಾಮಾನ್ಯ ಎಲ್ಲ. ಮನುಷ್ಯ ಏನಾರ ಬೇಡಿ ತಗೋಬಹುದು. ಅವು ಪ್ರಾಣಿಗಳಿಗೆ ಬಾಯಿ ಇಲ್ಲ, ಮಾತನಾಡಕ್ ಬರಂಗಿಲ್ಲ, ಬೇಡ್ಲಿಕ್ಕೆ ಬರಂಗಿಲ್ಲ, ಕೇಳಲಿಕ್ಕೆ ಬರಂಗಿಲ್ಲ. ಅಂತಹ ಪ್ರಾಣಿಗಳನ್ನ ನಾವು ದೇವರಂತೆ ಕಾಣುತ್ತೇವೆ. ಅದಕ್ಕೆ ಹೇಳ್ತಾರೆ ಮೂಕ ಪ್ರಾಣಿಗಳು ದೇವರ ಪ್ರತಿರೂಪ. ಇರ್ಲಿ. ಇನ್ನೊಂದೇನಂದ್ರ ಅಲ್ಲಿ ಅವುಗಳಿಗೆ ನಾವು ಸೇವೆ ಮಾಡ್ತೀವಿ, ಅದು ಒಂದು ಧರ್ಮದ ಏನು ಕೆಲಸನೇ. ಇಂಥ ಒಂದು ಧರ್ಮವನ್ನ ನಿಜಗುಣ ಶಿವಗಳು ಹೇಳ್ತಾ ಇದ್ದಾರೆ. ಏನಂತ? ಕರುಣವಿರಲಿ ಜೀವರೊಳಗೆ ಕರುಣೆ ಇರ್ಬೇಕು. ಯಾಕೆ ಹೇಳಿದ್ರಿ ಹಿಂಗ? ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಮಮಯೇ ಅಂಶೋ ಜೀವಲೋಕೆ ಜೀವಭೂತ ಸನಾತನ. ಎಷ್ಟು ಚಂದ ಹೇಳ್ತಾನೆ ನೋಡಿ ಶ್ರೀಕೃಷ್ಣ. ಮಮಯೇವ ಅಂಶೋ ಜೀವಲೋಕೆ, ಎಲ್ಲೆಲ್ಲಿ ಜೀವದ ಅಲ್ಲಿ ನಾದೀನ್ ಅಂತ ಕೃಷ್ಣ. ನನ್ನ ಎಲ್ಲಿ ಹುಡ್ಕಾಡ್ಲಿಕ್ಕೆ ಹೋಗ್ಬೇಡ. ಎಲ್ಲಿ ಜೀವ ಮಿಡಿತಾ ಇದೆ, ಎಲ್ಲಿ ಜೀವ ಓಡಾಡ್ತಾ ಇದೆ, ಅಲ್ಲೇ ನಾದೀನಿ ಅಂತ ಮಾತು. ನಾವು ಹುಡ್ಕಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತೀವಿ, ಅಲ್ಲಿ ಇಲ್ಲಿ ದೇವ್ರು ಇರ್ಬೇಕು ಅಂತ 108 ತೀರ್ಥಕ್ಷೇತ್ರ ಮಾಡಿ ಮಾಡಿ ಎಲ್ಲ ಹಣಿ ಹೊಡ್ಕೊಂಡು ಹಣಿಗೆ ಬೂಟ ಹಾಕೊಂಡು ಬಂದ್ಬಿಡ್ತೀವಿ. ಎಲ್ಲಾ ಕಾಶಿ 12 12 ಜ್ಯೋತಿರ್ಲಿಂಗ ಆಯ್ತಿಲ್ಲ, ಮನ್ಯಾಗ ಮುದುಕರ್ ಕೂತಿರ್ತಾರೆ. ಅವು ಒಣ ಹಾಗಾದ್ರೆ ಹೆಂಗಾಗ್ತದೆ? ತೀರ್ಥಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಬೇಡ ಅಲ್ಲಿಲ್ಲ ಯಾರು. ಆದ್ರೆ ಇಲ್ಲಿರ್ತಕ್ಕಂತಹ ಜೀವಗಳನ್ನು ಊಹಿಸಿದ್ರೆ ನಿಮ್ಮ ತೀರ್ಥಕ್ಷೇತ್ರಕ್ಕೆ ಯಾತ್ರೆಗೆ ಏನು ಬೆಲೆ ಹೇಳಿ? ಏನು ಬೆಲೆ? ಏನೂ ಇಲ್ಲ, ಶೂನ್ಯ ಅದು. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾನೆ, ಆ ಒಂದು ಜೀವಗಳಲ್ಲಿ ದೇವರನ್ನ ಕಾಣು. ಒಮ್ಮೆ ಹೀಗೆ ಆಯ್ತು, ಒಬ್ಬ
ಪುರಾಣಿಕರಿಗೆ ಹೇಳ್ತಾ ಇದ್ರು, ಎಲ್ಲೆಲ್ಲಿ ಜೀವದ ಅಲ್ಲಿ ನಾ ಅದೀನಪ್ಪ ಅಂತ. ಅದನ್ನ ಕೇಳಿಕೊಂಡು ತಂದೆ ದಿನ ಕೇಳ್ತಿದ್ದ ಪುರಾಣ. ಒಂದ್ ದಿವಸ ಮಗ ಬಂದಿದ್ದ, ಅವ್ರದ್ದು ಮಗನೂ ಬಂದ್ ದಿವಸ ಈ ಮಾತು ಹೇಳಿದ್ರು ಗುರುಗಳು, ನಾನು ಅಲ್ಲಿ ಇಲ್ಲಿ ಹುಡುಕ್ಯಾಡಪ್ಪ, ಮಮಗೆ ಅಂಶ ಜೀವಲೋಕೆ ಜೀವಭೂತ ಸನಾತನ ಅಂದ್ರೆ ನಾನು ಎಲ್ಲೆಲ್ಲಿ ಜೀವದ ಅಲ್ಲಿನ ಅದೀನಪ್ಪ ಅಂತ ಗುರುಗಳು ಹೇಳಿದರು. ಹೇಳಿದ ನಂತರ ಆ ಹುಡುಗ ತಂದೆಯನ್ನು ಕರೀಲಿಕ್ಕೆ ಬಂದಾಗ ಈ ಮಾತು ಮೇಲೆ ಬಿತ್ತು. ಸಣ್ಣ ಮಗು 7, 10, 12 ವರ್ಷದ ಹುಡುಗ, ಅಷ್ಟು ಸಣ್ಣವ, 8, 10 ವರ್ಷ ಹುಡುಗ. ಹೋದ ಮನೆಗೆ ಹೋಗಿ ಅಂಗಡಿಯಲ್ಲಿ ಕುಳಿತುಕೊಂಡ. ಅವ್ರ ಕಿರಾಣಿ ಅಂಗಡಿ ಇತ್ತು. ತಂದೆ ನೋಡ್ರಿ ಎಷ್ಟು ವಿಚಿತ್ರ ಘಟನೆ ಅದ. ಒಂದೇ ದಿವ್ಸ ಕೇಳ್ಯಾನ ಹುಡುಗ, ಎಲ್ಲಿ ಜೀವದ ಅಲ್ಲೇ ದೇವರದಾನ, ಅಲ್ಲಿ ಇಲ್ಲಿ ಹುಡುಕ್ಯಾಡ್ಬೇಡ್ರಿ, ಜೀವ ರಾಶಿಗಳು ಎಲ್ಲಿದಾವ ಅಲ್ಲಿ ನಾ ಅದೀನಿ ಅಂತ ಹೇಳಿದ್ದ. ಗುರುಗಳು ಹೇಳಿದ್ರು. ಅದನ್ನ ಕೇಳ್ಕೊಂಡು ಹುಡುಗ ಅಂಗಡಿಗೆ ಹೋದ. ಅಪ್ಪನ ಕರೆಯಾಕ್ ಬಂದಿದ್ನಲ್ಲ, ಅದಕ್ಕೆ ಕೇಳಿ ಕಿವಿಗೆ ಬಿದ್ದಿತ್ತು. ಮರುದಿವ್ಸ ಅಂಗಡಿ ತೆಗೆದು ಕೂತಾಗ ಒಂದು ಆಡ ಅವ್ರ ಕಿರಾಣಿ ಅಂಗಡಿಗೆ ಬಂದು ಜೋಳದಲ್ಲಿ ಬಾಯಿ ಹಾಕಿ, ಜೋಳದ ಚೀಲದಲ್ಲಿ ತಿಂತಾ ಇದೆ ಕಾಳ. ಅದನ್ನ ನೋಡಿ ತಂದೆ ಇನ್ನು ಬಂದಿರ್ಲಿಲ್ಲ. ಹುಡುಗ ಸುಮ್ಮನೆ ನಿಂತ್ಬಿಟ್ಟ. ಜೋಳದ ಕಾಳ ಎಷ್ಟ ಆಡ ಮರಿ ಎಷ್ಟು ತಿನ್ನೋದು, ಮುಟ್ಟಿಗೆ 2 ಮುಟ್ಟಿಗೆ ದೇವರೇ ತಿನ್ನಕತ್ತಿಲ್ಲ ಅಂತ ಅವ ತಿಳ್ಕೊಂಡಾರ. ಗುರುಗಳು ಹೇಳಿದ್ದಲ್ಲ, ಜೀವಲೋಕ ಎಲ್ಲೆಲ್ಲಿ ಮಮಯಾಂಶ ಜೀವಲೋಕ ಜೀವ ಎಲ್ಲದಲ್ಲಿ ನಾ ಅದಿನತ್ತ ಕೃಷ್ಣ ಹೇಳಿದಾನ ಅನ್ನೋದು ತಲೆಯಾಗಿತ್ತು. ಅದೇ ನೆನೆಸ್ಕೊತಾ ಆ ಹಾಡಿನಲ್ಲಿ ಭಗವಂತನ ಕಾಣ್ತಾ ಇದ್ದಾನೆ. ಅಷ್ಟರಲ್ಲೇ ಅಪ್ಪ ಬಂದು ಏನು ಆಳ ತಿನ್ನಕತ್ತಿದ ಕಾಣಿಸೋದಿಲ್ಲ ನಿನ್ಗಂತ ಬಡಗಿ ತಗೊಂಡು ಆ ಹಾಡಿಗೆ ಹೊಡ್ತಾನೆ. ಹಾಡು ಪಾಪ ಒದರಾಡ್ಕೊಂತ ಬಿತ್ತು. ಈ ಕಡೆ ಹುಡುಗನು ಮೂರ್ಛೆ ಹೋಗಿ ಬಿದ್ದಿದ್ದ ನೋಡ್ರಿ. ಯಾಕಂತ ಕೇಳಿದರೆ ಆ ಹುಡುಗ ಹಾಡಿಗೆ ಹೊಡೆದಿದ್ದು ದೇವರಿಗೆ ಹೊಡೆದ ಅಂತ ಮಗು ಮೂರ್ಛೆ ಹೋಗಿ ಬಿದ್ದಾನ. ತಂದೆನ ಕೋತ್ ನಿರ್ತಾನೆ ಶಿಕ್ಷೆ ಮಾಡ್ಕೋತ. ಇದರಾಗೆ ನೋಡ್ರಿ, ಯಾರದು ಇಲ್ಲಿ ಅನುಭವಿಸ್ರೆ, ಯಾರಿಗೆ ದೇವರ ದರ್ಶನ ಆಗಿದೆ ಹೇಳಿ? ದಿವ್ಯ ದರ್ಶನ ಮಗನಿಗೆ. ತಂದೆಗೆ ಸುಮ್ಮನೆ ಪುರಾಣ ಕೇಳೋದು ಕಿವಿಯಲ್ಲಿ ಬಿಟ್ಟು ಬಂದಿದ್ದ. ಆದ್ರೆ ಆ ಮಗ ಒಂದೇ ದಿವಸ ಕೇಳಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದ. ಆ ಹಾಡಿಗೆ ಹೊಡೆದ ತಕ್ಷಣ ಅವನು ಮೂರ್ಛೆ ಹೋಗಿ ಬಿದ್ದಿದ್ದ. ಕಾರಣ ಏನಂದರೆ ಅವನು ಹೃದಯಕ್ಕೆ ಪೆಟ್ಟಾಗಿತ್ತು. ಅಲ್ಲಿ ದೇವರದಾನ ಅನ್ನೋದು ಅವನಿಗೆ ತಿಳಿದಿತ್ತು. ಅಪ್ಪಗೇನ ಗೊತ್ತೇ ಇಲ್ಲ, ರೊಕ್ಕದಾಗೆ ಇದ್ದ. ಬರೀ ಸುಮ್ಮನೆ ಕೇಳ್ತಾ ಇದ್ದ. ಹೀಗೆ ಜಗತ್ತಿನಲ್ಲಿ ನಡೀದು ನೀವು ನೋಡಿರಿ. ಅದಕ್ಕಾಗಿ ಆ ಕವಿಗಳು ಹೇಳ್ತಾರೆ, ಯಾರು ನಿಜಗುಣ ಶಿವೆಗಳು, ಎಲ್ಲಿ ಜೀವದ ಅಲ್ಲಿ ಕರುಣೆ ತೋರು. ಇದಕ್ಕಿಂತ ಹೆಚ್ಚಿನ ಧರ್ಮ ಏನಿರ್ಲಿಕ್ಕೆ ಸಾಧ್ಯ. ಒಬ್ಬ ಸಾಧುಗಳು ಒಂದ್ಸಲ ಏನ್ ಮಾಡಿದ್ರು, ಸ್ನಾನಕ್ಕೆ ಹೋಗಿದ್ದರು ಹೊಳೆಯಲ್ಲಿ. ಸ್ನಾನಕ್ಕೆ ಹೋದಾಗ ಅಲ್ಲಿ ಒಂದು ಚೋಳ ನೀರಲ್ಲಿ ಬಿದ್ದು ಮುಳುಗ್ತಾ ಇತ್ತು. ಅವರು ಸುಮ್ಮನೆ ಸ್ನಾನ ಮಾಡಿ ಬರ್ಬೋದಲ್ಲ, ಇಲ್ಲ ಅದನ್ನ ಉಳಿಸಿಬಿಡೋಣ ಅಂತ. ಅದು ಪಾಪ ನೀರಲ್ಲಿ ಮುಳುಗಿ ಹೋಗ್ತದೆ ಅಂತ ಕೈಯಾಗಿ ತಗೊಂಡ್ರು. ಕೈಗೆ ಕುಟಿಕ್ ಬಿಡ್ತು. ಅದು ಕೈಯಿಂದ ಜಾರಿ ಕೆಳಗ್ಬೇಕು. ಪುನಃ ಮತ್ತೇನ್ ಮಾಡಿದ್ರು ಅವರು, ಮತ್ತೆ ತಗೊಂಡ್ರು ಉಳಿಸ್ಬೇಕಂತ ಹೋಗು ಮತ್ತು ಕುಟುಕ್. ಈಗ 10 ಸಲ ಕುಟುಕಿದ ಕೈಯೆಲ್ಲ ರಕ್ತ ರಮಾರಡೆ ಆಗಿತ್ತು. ಅಲ್ಲಿರ್ತಕ್ಕಂಥ ಹಿರಿಯರ ಅಜ್ಜ ಅವರು, ಅಜ್ಜ ಶರಣಪ್ಪಜ್ಜನಂತವ್ರು ಇದ್ರು. ಅವರು ಕೇಳಿದ್ರು, ಸ್ವಾಮಿಗಳ ಬಿಟ್ಟು ಬಿಡ್ರಿ ಗುರುಗಳ, ನಿಮ್ ಕೈಯೆಲ್ಲ ರಕ್ತ ಆಯ್ತು, ಅದನ್ನ ಯಾಕೆ ಉಳಿಸ್ಲಿಕ್ಕೆ ಹೋಗ್ತೀರಿ? ಬೇಡ, ಬಿಟ್ಟು ಬಿಡ್ರಿ. ಅವಾಗ ಅವ್ರು ಹೇಳ್ತಾರೆ, ಋಷಿಗಳು ಸನ್ಯಾಸಿಗಳು, ಅದು ಹುಟ್ಟಿ ಬಂದಿದ್ದೇ ಕಡೆ ಕುಟಕಾಕ ದೇವ್ರ ಕೊಂಡಿ ಕೊಟ್ಟು ಕಳ್ಸ್ಯಾನ. ಅದು ಸಾಯ್ತೀನಂದ್ರು ತನ್ನ ಧರ್ಮ, ಕಡಿಯೋದರ ಧರ್ಮ, ದೇವ್ರ ಅದು ಕಡಿಲಿಕ್ಕೆ ಕೊಟ್ಟಾನ, ಅದೆಲ್ಲ ಕಳಿಸ್ಕೊಟ್ಟಾನ. ಅದು ಜೀವ ಹೋದ್ರು ಕಡಿಯೋದು ಬಿಡುದಿಲ್ಲ ಅಂತದ. ನಾನು ಜೀವ ಹೋದ್ರು ಅದನ್ನ ಉಳಿಸ್ಲಾರ್ದೆ ಬಿಡಂಗಿಲ್ಲ ಅಂತ. ಅದನ್ನ ಉಳಿಸೇ ತೀರ್ತೀನಿ. ಇದು ಉಳಿಸುವುದು ನನ್ನ ಧರ್ಮ, ಹುಟ್ಕೋದು ಅದರ ಧರ್ಮ. ಇಂಥ ಮಾತು. ಅವಾಗ ಅವರು ಹಿರಿಯರು ತಪ್ಪಾಯ್ತು, ಕ್ಷಮಿಸಿರ, ಮತ್ತೆ ಅದನ್ನ ಉಳಿಸಿ ಹೊರಗೆ ಹೋಗಿ ಬಿಟ್ರು. ಯಾಕೆ ಮಾತನ್ನ ಹೇಳ್ತಂದ್ರೆ, ಕರುಣೆ ಇದು ಸಾಧ್ಯದ? ಎಲ್ಲರಿಗೂ ಸಾಧ್ಯ ಆಗುದು, ಎಲ್ಲೋ ಒಬ್ಬರಿಗೆ. ಅದಕ್ಕೆ ಹೇಳ್ತಾರೆ, ಲಕ್ಷಕ್ಕೊಬ್ಬ ಭಕ್ತ ಹುಟ್ಟಿಗೊಬ್ಬ. ಹೇಳೋದು ಕೇಳೋದು ಎಲ್ಲರೂ ಮಾಡ್ತಾರೆ. ಅದನ್ನ ಜೀವನದಲ್ಲಿ ಅದನ್ನ ಅಳವಡಿಸುವುದು ಅಷ್ಟು ಸುಲಭ ಅಂತ ಮಾಡ್ತಾರೆ. ಹೌದಲ್ಲ? ಬಸ್ನಾಗ ಹೊರಟಿರ್ತೀವಿ, ಮುದುಕರೆಲ್ಲ ಕೂತಿರ್ತಾರ, ನಿಂತಿರ್ತಾರ, ನಾವು ಎದ್ದು ಕೂಡ್ಬೇಕು ಅನ್ನೋದು ಆಗಲ್ಲ. ಹೇಳ್ತೀವಿ ಎಲ್ಲರೂ, ಹೇಳೋದು ಎಲ್ಲರಿಗೂ ಬರ್ತದೆ. ಆದ್ರೆ ಆ ಸಂದರ್ಭದಲ್ಲಿ ಎಷ್ಟೋ ನೋಡೋದಲ್ಲ ನಾವು ದಿನ ಹೋಗುವಾಗ. ಎಷ್ಟೋ ಮುದುಕರು, ಕೂಸಿನ ತಾಯ್ದೇರು ಅಥವಾ ಸಣ್ಣ ಕೂಸುಗಳು ನಿಂತಿರ್ತಾವಲ್ಲ, ಅಲ್ಲೇ ಒಂದ್ ಸ್ವಲ್ಪ ಸರದಕ್ಕೋತ್ರ ಎಷ್ಟು ಅದ್ಭುತ ಆಗ್ತದೆ ಹೇಳ್ರಿ, ಎಷ್ಟು ಸಂತೋಷ ಅವರಿಗೂ. ಹೌದಲ್ಲ? ಆ ಸಂತೋಷಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ತದೆ ಹೇಳ್ರಿ. ಆ ಮುದುಕರ ಮುಖದ ಮೇಲೆ ನೋಡ್ಬೇಕು, ಎಷ್ಟು ಪ್ರಸನ್ನತೆ ಆ ಮಕ್ಕಳಲ್ಲಿ. ಅದನ್ನ ನಾವು ಏನ್ ಮಾಡೋದು, ಧರ್ಮ ಅಂತ ಭಾವಿಸ್ಬೇಕು. ಹೌದಾ? ಇದಕ್ಕಿಂತ ದೊಡ್ಡ ಧರ್ಮ ಇನ್ಯಾವುದೂ ಇಲ್ಲ. ಇದು ನಮಗೆ ಯಾಕೆ ಬರಂಗಿಲ್ಲ? ಈಗ ನೋಡ್ರಿ, ನಾವು ಹೇಳ್ತೇವಲ್ಲ, ಈಗ ಅದೇ ಯಾರೋ ಒಬ್ಬ ಹಿಂಗ್ ಮಾಡ್ತಿರ್ತಾರೆ. ಬಸ್ನಾಗ ಸೀಟ್ ಕೊಡೋದು ಅಂದ್ಕೊಳ್ಳೆ ಹೇಳಿಲ್ರೆ, ಒಬ್ಬ ಸೀಟ್ ಹಿಡ್ಕೊಂಡು ಏನ್ ತಾವೇ ಹೋಗುದು ಕೂತಿರ್ತಾರೆ. ಬಂದ್ರೆ ಯಾರೋ ಒಬ್ರು ಬಿಡಪ್ಪ ಆತಮ್ಮ
ಕಾಣಿಸೋದಿಲ್ಲ ಟಾವೆಲ್ ಹಾಕಿಂಗ ಬರೋಬ್ರದ ನಮ್ದು ಸೀಟ್ ಅಂತ ಅವ ಹೇಳ. ನೀ ಇಲ್ಲೇ ಸೀಟ್ ಮೇಲೆ ಟಾವೆಲ್ ಹಾಕಿರ್ಬೇಕು, ನಾ ಬಸ್ಸಿಗೆ ಹಚ್ಚಿ ಬಂದಿನ ಟಾವೆಲ್ ಅಂತ ಚಾದಾಗ ಹೇಳಿ ಒಟ್ಟು ಡ್ರೈವರ್ ಎಲ್ಲ ನೀವು ಒಟ್ಟು ಮಂದಿ ಇಳಿಬೇಕಾದ ಬಸ್ ನಾವು ಸುಮ್ ಕೊಡೋ ಜಾಗ ಇಂಥವ್ರು ಅದಾರೆ. ನೀ ಬರೀ ಸೀಟ್ ಮೇಲೆ ಹಾಸಿ ಇಲ್ಲಿ ನಾ ಬಸ್ಸಿಗೆ ಚಾದರ್ ಹಚ್ಚಿ ಬಂದೀನಿ, ಒಟ್ಟು ಮಂದಿ ಇಳಿಬೇಕಾದ ನೀವೆಲ್ಲ ಡ್ರೈವರ್ ಕಂಡಕ್ಟರ್ ಕ್ಲಾಸ್ ಒಟ್ಟು ಮಂದಿ ಅವಾಗ ಸುಮ್ ಜಾಗ ಇಂಥವ್ರು ಅದಾರ. ಈಗಾದ್ರೆ ಹೆಂಗೆ ಹೇಳ್ರಿ ಸುಮ್ಮನೆ ಮಾಡೋದು, ಸುಮ್ಮನೆ ಏನ್ ಮಾಡೋದು ಆ ರೀತಿ ಮಾಡೋರು ಇಟ್ಕೊಂಡು ಕೂತ್ಬಿಡೋದು. ಈಗಲ್ಲ, ಇದು ಧರ್ಮ ಅಲ್ಲ. ಧರ್ಮ ಅನ್ನೋದು ಹೆಜ್ಜೆಗೆ ನಾವು ಅನುಸರಿಸ್ಬೋದು. ನಾನು ಶಾಲಿ ಕಲಿಯುವಾಗ ಹೈಸ್ಕೂಲ್ 1970 ಸುಮಾರು 50 ವರ್ಷಗಳಿಂದ ಒಬ್ಬರು ಸರ್ ಕೊಂಡುಗುಳಿ ಸರ್ ಅಂತಿದ್ದರು ಶರಣ. ಅವರು ಇಲ್ಲ ಈಗಪ್ಪ, ಅವರೊಂದು ಕೋಟ್ ಹಾಕೊಂಡು ಬರ್ತಿದ್ರು. ನಮ್ಗೆ SS ಅಂದ್ರೆ ಸೋಷಿಯಲ್ ಸ್ಟಡಿ, ಸಮಾಜಶಾಸ್ತ್ರ ಹೇಳ್ತಿದ್ರು. 1970 ಅಂದ್ರೆ 50 ವರ್ಷ ಆಗಿದೆ ಮೇಲೆ. ಅವರು ಬರುವ ಕೋಟ್ನಾಗ ಒಂದಿಟ್ಟು ಸಕ್ರಿ ಹಾಕೊಂಡು ಬರೋರು, ಸೀಟೇನು ಏನಾಗಿರ್ತೈತಿ ಗೊತ್ತಿಲ್ಲ, ಸಕ್ರೆ ಹಾಕೊಂಡು ಬರೋರು. ಪಾಠ ಮುಗಿದ ಕೂಡಲೇ ಆ ಸಾಲಿ ಹೊರಗೆ ಬಂದು ಸುತ್ತಗಾಟ ಸಾಲಿ ಸುತ್ತ ಹಾಕವರು ಏನಾರೇ ಮಾಡ್ತಾರಂತ ಹೋಗಿ ನೋಡಿದ್ರೆ ಹೇಳಲಿಕ್ಕೆ ಒಂದ್ಸಲ ಭಾವಪುರುಷರಾಗ್ತೀವಿ. ಎಲ್ಲೆಲ್ಲಿ ಇರಿಯೋದ ಅಲ್ಲಿ ಹೋಗಿ ಸಕ್ರೆ ಹಾಕಿ ಬಿಡ್ತಿದ್ದಾರೆ ಸರ್. ದೊಡ್ಡ ಸರ್ ಅವರು ಅನುಭಾವಿಗಳು, ಬಹಳ ದೊಡ್ಡ ಪಂಡಿತರು. ನೀ ಯಾಕೆ ಮಾಡ್ತಾರೆ ಸರ್? ಎಲ್ಲಿ ಪಾಠ ಬಿಟ್ಟು ಕೂಡಲೇ ಸಾಲಿ ಸುತ್ತ ಹಾಕೋರು, ಸಂಧಿ ಹೋಗಿ ಎಲ್ಲಿ ಇರಿಯೋದ ಅಲ್ಲಿ ಹೋಗಿ ಸಕ್ರೆ ಹಾಕಿ. ಇದಕ್ಕೆ ಬೆಲೆ ಕಟ್ಲಿಕ್ಕೆ ಆಗ್ತದೆ. ಇಂಥ ಧರ್ಮವನ್ನ ಇಲ್ಲಿ ಹೇಳ್ತಾನೆ ಗುರು. ಇದೇ ನಿಜವನ್ನ ನೀನು ವಿಭೂತಿ ಒಂದೊಂದು ಗಂಟೆ ಹಚ್ಕೊಂಡು ಸರಿ, ಒಂದ್ ದಿವ್ಸ ಮರ್ತರು ಪರವಾಗಿಲ್ಲ, ಪೂಜೆ ಈ ಜೀವರಾಶಿಗಳಲ್ಲಿರ್ತಕ್ಕಂಥ ದೇವರನ್ನು ನೀನು ಕಾಣು, ಅಲ್ಲಿ ನೀನು ನಿನ್ನ ಪ್ರೀತಿಯನ್ನು ತೋರಿಸಪ್ಪ. ಇದಕ್ಕಿಂತ ದೊಡ್ಡ ಧರ್ಮ ಇನ್ಯಾವುದಿದೆ? ಅಂಥ ಧರ್ಮವನ್ನ ನಿಜಗುಣ ಶಿವಗಳು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದನ್ನು ಪರಿಪಾಲಿಸೋಣ. ಇವತ್ತು ನಿಮ್ಮಲ್ಲಿ ಇಲ್ಲಿದೆ, ಈಗ ನೋಡ್ರಿ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಮ್ಗೆ ಬಹಳ ಖುಷಿ ಆಗ್ತದೆ. ಚಿಕ್ಕ ವಯಸ್ಸಿನಲ್ಲಿ ಇವ್ರು ಇಷ್ಟೊಂದು ಮಾಡ್ತಾ ಇರೋದು ನೋಡಿದ್ರೆ ನಮಗಂತೂ ಹಿಡಿಸಲಾರ್ದಷ್ಟು ಸಂತೋಷ ಆಗಿದೆ. ಬಂದು ಒಂದೇ ವರ್ಷದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಮಾಡಿದಾರಲ್ಲ, ಅವ್ರಿಗಾಗಿ ನಾವು 1 ಕೋಟಿ ಶರಣ ಹಾಕ್ತೀವಿ. ಸುಮ್ಮನೆ ದುಡಿಯೋದು, ಸುಮ್ಮನೆ ಈ ವಯಸ್ಸಿನಾಗ ನೋಡ್ರಿ ಇನ್ನು ಯಾವಾಗ ದುಡಿಯೋದು ಹೇಳ್ರಿ? ನಮ್ಗೆ ಈಗಾಗಲೇ ಸ್ವಲ್ಪ ಇವೆಲ್ಲ ಹಿಡ್ಲಿಕ್ಕೆ 60, ಆದ್ರೆ ಇನ್ನೂ ಸಣ್ಣ ವಯಸ್ಸಿದೆ. ಒಂದ್ಸಲ ಅವ್ರು ತೆಂಗಿನ ಗಿಡ ಹತ್ತಿದ್ರು, ನಿಮ್ಗೆ ಹೇಳ್ಯಾರಿಲ್ಲ, ತೆಂಗಿನ ಗಿಡ ಹತ್ತಿ ಕೆಳಗೆ ಬಂದ್ರು ಹಂಗೆ ಅಷ್ಟು ತ್ರಾಸಾಗಿತ್ತು. ಇರ್ಲಿ ಅಂದ್ರೆ ಯುವಶಕ್ತಿ ಹಾಕಿ ಕೆಲಸ ಮಾಡ್ತದೆ. ಪುನಃ ಅವರು ಇದೇ ರೀತಿಯಾಗಿ ಒಳ್ಳೆ ಕೆಲಸಗಳನ್ನ ನಡೆಸ್ಕೊಂಡು ಹೋಗ್ಲಿ ಅನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸ್ತಾ ಕೊನೆಗೆ ಏನನ್ನು ಹೇಳ್ದೇನೆ ಏನು ಹೇಳೋದು ಗೊತ್ತಾಯ್ತಲ್ಲ, ಎಲ್ಲಿ ಜೀವ ಇದ್ದಾನೆ ಅಲ್ಲಿ ದೇವ್ ಇದ್ದಾನೆ. ಅದು ಅತ್ತೆಯಲ್ಲಿರ್ಬೋದು. ಇವ್ರು ಹೇಳ್ತಿರ್ತಾರೆ, ಅತ್ತೆಗೊಂದು ಕಾಲು ಇದ್ದದ್ದೇ. ಯಾರೂ ಶಾಶ್ವತ ಅತ್ತೆ ಅಲ್ಲ, ಯಾರೂ ಶಾಶ್ವತ ಸಸ್ಯ ಅಲ್ಲ. ಅತ್ತಿದ್ದಕ್ಕೆ ಮೊದಲೊಮ್ಮೆ ಸೊಸೆಯಾಗಿ ಬಂದಿರ್ತಾಳ. ಈಗ ಸೊಸೆಯಾಗಿ ಬಂದವ್ರು ಮುಂದೊಮ್ಮೆ ಗುರು ಇದ್ದವ ಶಿಷ್ಯ ಆಗ್ತಾನೆ, ಶಿಷ್ಯ ಇದ್ದವನು ಮತ್ತೊಂದು ದಿವಸ ಗುರು ಆಗಿಬಿಡ್ತಾನೆ. ಅದಕ್ಕಾಗಿ ಯಾವುದೂ ಶಾಶ್ವತ ಅಲ್ಲ. ಜೀವನದಲ್ಲಿ ಒಂದೇ ಒಂದು ಶಾಶ್ವತ, ನಾವು ಮಾಡಿರ್ತಕ್ಕಂಥ ಸೇವೆ ಪುಣ್ಯ, ಅದು ಜನ್ಮ ಜನ್ಮಾಂತರದವರೆಗೆ ಬಂದು ನಮ್ಮನ್ನು ಹೀಗೆ ಕಾಪಾಡ್ತದೆ ಅನ್ನೋ ಮಾತುಗಳು ಹೇಳ್ತಾ, ಇಂಥ ಒಂದು ಸತ್ಸಂಗ ಈ ಅತರ್ಗ ಗುರುದೇವಾಶ್ರಮ ನಿರಂತರವಾಗಿ ನಡೀಲಿ. ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ರಿ ಅಂತ ನಿಮ್ಮಲ್ಲಿ ಕಳಕಳಿಂದ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣ ಹಾಕ್ತೇನೆ.